Good evening, all. Good evening, bro. Good evening, bro. Good evening, good evening. ಆರಾಮ ಎಲ್ಲ? ಆರಾಮ್ ಬ್ರೋ, ನೀವು? ಬ್ರೋ ಇವತ್ತು ಅಮೌಂಟ್ ಪೇ ಮಾಡಿ ಬ್ರೋ, ಅದಕ್ಕೆ ಇಂಡಿಕೇಟರ್ಗೆ ಮೆಸೇಜ್ ನೋಡ್ಕೊಂಡಿಲ್ಲ ನಮ್ದು. ಏನ್ ಬ್ರೋ? ಇಂಡಿಕೇಟರ್ಗೆ ಅಮೌಂಟ್ ಪೇಡ್ ಮಾಡಿದೀವಿ ಬ್ರೋ ಇವತ್ತು. ನೋಡ್ತೀನಿ ನೋಡಿಲ್ಲ ಇನ್ನು. ನೋಡೇ ಇಲ್ಲ ಬ್ರೋ, ಅದಕ್ಕೆ ಮೆಸೇಜ್ ಹೊಂಟಿ. ನೋಡ್ತೀನಿ. ಓಕೆ ಬ್ರೋ. ಸ್ವಲ್ಪ ಇನ್ನೊಂದು ಬಿಲ್ಡ್ ಮಾಡೋದ್ರಲ್ಲಿ ಬಿಸಿ ಇದ್ದೆ, ಅದಕ್ಕೆ ನೋಡಕ್ ಆಗಿಲ್ಲ, ನೋಡ್ತೀನಿ. ಓಕೆ ಬ್ರೋ. ಸೊ ಎರಡು ಇವಾಗ ಫಸ್ಟ್ ಆಫ್ ಆಲ್ ಯಾರ್ಯಾರು ತಗೊಂಡಿದ್ದೀರಾ ಗೊತ್ತಿಲ್ಲ ಇದು. ಸೊ ಯೂಸ್ ಮಾಡಕ್ ಗೊತ್ತಾಗ್ತಿದ್ಯಾ ಎಲ್ಲ ಟೈಮ್ ಫ್ರೇಮ್ಸ್ ಅಲ್ಲೂ? ತಗೊಂಡಿದ್ರೆ ಯಾರಾದ್ರೂ? ಬ್ರೋ ಅಷ್ಟು ಗೊತ್ತಾಗ್ತಿಲ್ಲ ಬ್ರೋ, ಎಂಟ್ರಿ ಮಾಡೋದೆಲ್ಲ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಕೊಡಿ. ಓಕೆ. ಸೊ ನಾರ್ಮಲಿ ಬಂದ್ಬಿಟ್ಟು ಇಂಡಿಕೇಟರ್ ಆಡ್ ಮಾಡಾದ್ಮೇಲೆ, ಓಕೆ ಆಡ್ ಮಾಡಕ್ ಗೊತ್ತಾಗಿಲ್ಲ ಅಂದ್ರೆ ಸೊ ಇಲ್ಲಿ ಇಂಡಿಕೇಟರ್ಸ್ಗೆ ಹೋಗ್ಬಿಟ್ಟು ಇನ್ವೈಟ್ ಓನ್ಲಿಗೆ ಕ್ಲಿಕ್ ಮಾಡಿ. ಇನ್ವೈಟ್ ಓನ್ಲಿಲಿ ಇಲ್ಲಿ ಬಂದಿರುತ್ತೆ. ಓಕೆ, ಇಲ್ಲಿ ನಿಮಗೆ ಲಾಕ್ ಸಿಂಬಲ್ ಬಂದಿರುತ್ತೆ, ಇಲ್ಲೆಲ್ಲೋ ರೆಡ್ ಲಾಕ್ ಆಗಿರುತ್ತೆ. ಸೊ ನಾನು ಆಕ್ಸಿಸ್ ಕೊಟ್ಟು ಒಂದ್ 2 ನಿಮಿಷ ವೆಯ್ಟ್ ಮಾಡಿ ರಿಫ್ರೆಶ್ ಮಾಡಿ ಆಮೇಲೆ ನಿಮಗೆ ಆಕ್ಸಿಸ್ ಸಿಗುತ್ತೆ. ಸೊ ಆಕ್ಸಿಸ್ ಸಿಕ್ಕಿದ್ಮೇಲೆ ಇಲ್ಲಿ ಗ್ರೀನ್ ಆಗಿ ಬರುತ್ತೆ. ಗ್ರೀನ್ ಆದ್ಮೇಲೆ ಇದನ್ನ ಕ್ಲಿಕ್ ಮಾಡಿ ಒಂದ್ಸಲಿ. ಸೊ ಮತ್ತೆ ಜೊತೆಗೆ ಇದನ್ನ ಆಡ್ ಟು ಫೇವರೇಟ್ಸ್ ಹಾಕೊಂಡಿರಿ, ಅವಾಗ ನೆಕ್ಸ್ಟ್ ಟೈಮ್ ಇಲ್ಲೇ ಇರುತ್ತೆ ನಿಮಗೆ. ಓಕೆ, ಸೊ ಆದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಬರುತ್ತೆ. ನೀವು ಯಾವ್ದಾದ್ರು ಈಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ಯಾವ್ದೋ 30 ಮಿನಿಟ್ಸ್ ಟೈಮ್ ಫ್ರೇಮ್ ಓಪನ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಅಲ್ಲಿ ಈ ತರ ಬರ್ತಿರುತ್ತೆ. ಸೊ ಏನಪ್ಪಾ ಇದು ಅಂದ್ರೆ, ನಾವೆಲ್ಲ ಏನು ರೇಂಜ್ ಲೋ ಎಲ್ಲ ಮಾರ್ಕ್ ಮಾಡ್ತಾ ಇದ್ವಿ. ಓಕೆ, ಸೊ ಈ ರೇಂಜ್ ಲೋ ಎಲ್ಲ ಏನ್ ಮಾರ್ಕ್ ಮಾಡ್ತಿದ್ವಲ್ಲ ನಾವು, ಫಸ್ಟ್ ಆಫ್ ಆಲ್ ಏನ್ ಕಲಿತಾ ಇದ್ವಿ? ಪಾತ್ ಹಾಕೋದು. ಪಾತ್ ಹಾಕದ್ಮೇಲೆ ಸೊ ಇದು ಸೆಕೆಂಡ್ ಪಾತ್ ಹಾಕಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ವಿ? ಸೊ ಇದು ರೇಂಜ್ ಐ ನಮ್ದು, ಇದು ರೇಂಜ್ ಲೋ. ಸೊ
ನೆಕ್ಸ್ಟ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಇದು ಆಚೆಗಡೆ ಬ್ರೇಕ್ ಮಾಡಬೇಕು, ಒಂದು ಕೆಳಗ್ ಬ್ರೇಕ್ ಮಾಡ್ಬೇಕು ಇಲ್ಲ ಮೇಲ್ ಬ್ರೇಕ್ ಮಾಡಬೇಕು. ಅವಾಗ ಮಾತ್ರ ರೇಂಜ್ ಐ ಇಲ್ಲಿಗೆ ಅಪ್ಡೇಟ್ ಆಗುತ್ತೆ, ರೇಂಜ್ ಲೋ ಇಲ್ಲಿಗೆ ಅಪ್ಡೇಟ್ ಆಗುತ್ತೆ. ಇದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ? ಸೊ ಇದು ಕನ್ವರ್ಟ್ ಆಗ್ಬೇಕಾದ್ರೂ ಆಪೋಸಿಟ್ ಕ್ಯಾಂಡಲ್ ಬರಬೇಕು. ಫಸ್ಟ್ ಆಪೋಸಿಟ್ ಕ್ಯಾಂಡಲ್ ಬಂದ್ಮೇಲೆ ಫಸ್ಟ್ ಆಫ್ ಆಲ್ ರೇಂಜ್ ಐ ಇಲ್ಲಿಂದ ಇಲ್ಲಿಗೆ ಅಪ್ಡೇಟ್ ಆಗೋದು, ರೇಂಜ್ ಲೋ ಜೊತೆಗೆ ಇಲ್ಲಿ ಅಪ್ಡೇಟ್ ಆಗುತ್ತೆ. ಇದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗಕ್ಕೆ ಬ್ರೇಕ್ ಮಾಡಿದ ತಕ್ಷಣ ಕನ್ವರ್ಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಚಾರ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ಇವಾಗ ನೋಡಿ ಇಲ್ಲಿ ಒಂದು ಬುಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ಬರ್ತಾ ಇದೆ. ಓಕೆ, ಒಂದು 15 ಮಿನಿಟ್ಸ್ ಚಾರ್ಟ್ಗೆ ಹೋಗೋಣ. ಇವಾಗ ನೋಡಿ ನಿಮಗೆ ಓಕೆ, ಸೊ ಇವಾಗ ಇಲ್ಲಿದ್ವಿ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ಇವಾಗ ಅಲ್ಲಿದ್ದಾಗ ಏನ್ ತೋರಿಸ್ತಾ ಇತ್ತು, ಹಳೇ ಬುಲಿಶ್ MSS ಆಗಿತ್ತಲ್ಲ ಅದನ್ನ ತೋರಿಸ್ತಾ ಇತ್ತು. ಸೊ ಜೊತೆಗೆ ಮತ್ತೆ ಇಲ್ಲಿ ಬಂದು ಮೂವ್ಮೆಂಟ್ ಆಗಕ್ ಸ್ಟಾರ್ಟ್ ಆಯ್ತು, ಮೇಲ್ ಹೋಯ್ತು. ಇನ್ನು ಫಸ್ಟ್ ಬ್ರೇಕ್ ಆದ ತಕ್ಷಣ ಒಂದ್ ಕ್ಯಾಂಡಲ್ ಅದ್ರ ಮೇಲ್ ಕ್ಲೋಸ್ ಆಯ್ತು ಈ ರೇಂಜ್ ಐಗಿಂತ ಅಂದ ತಕ್ಷಣ ಅದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿ ಬರುತ್ತೆ. ಬಟ್ ಇನ್ನು ನೋಡಿದ್ರೆ ನೀವು ರೇಂಜ್ ಐ ಮತ್ತೆ ರೇಂಜ್ ಲೋ ಎಲ್ಲಿತ್ತು ಅಲ್ಲೇ ಇದೆ, ಅಪ್ಡೇಟ್ ಆಗಿಲ್ಲ. ಯಾವಾಗ ಅಪ್ಡೇಟ್ ಆಗುತ್ತೆ? ಈಗ ಸಾರಿ, ಸೊ ಯಾವಾಗ ಅಪ್ಡೇಟ್ ಆಗುತ್ತೆ ಅಂದ್ರೆ ನೋಡಿ, ಇವಾಗ ರೇಂಜ್ ಐ ಎಲ್ಲಿತ್ತು, ರೇಂಜ್ ಲೋ ಇಲ್ಲೇ ಇದೆ, ರೇಂಜ್ ಐ ಇಲ್ಲೇ ಇದೆ, ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿದೆ. ಬ್ರೇಕ್ಔಟ್ ಸ್ಟ್ರಕ್ಚರ್ ಯಾಕೆ ಬಂತು? ಈ ಲಾಸ್ಟ್ ರೇಂಜ್ ಐ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಹೌದಾ? ಸೊ ಗ್ರೀನ್ ಕ್ಯಾಂಡಲ್ ಮೇಲೆ ಕ್ಲೋಸ್ ಆಯ್ತು, ಇವಾಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಯ್ತು. ಬಟ್ ರೇಂಜ್ ಐ ಇದಾಗಿರ್ಬೇಕಿತ್ತಲ್ವಾ, ಯಾಕೆ ಅಪ್ಡೇಟ್ ಆಗಿಲ್ಲ? ರೇಂಜ್ ಐ ಅಪ್ಡೇಟ್ ಆಗೋದು ಯಾವಾಗ? ಆಪೋಸಿಟ್ ಕ್ಯಾಂಡಲ್ ಬರಬೇಕು. ಸೊ ಇಲ್ಲಿ ನೋಡಿ, ಇವಾಗ ರೆಡ್ ಆಪೋಸಿಟ್ ಕ್ಯಾಂಡಲ್ ಬಂತು. ಇವಾಗ ಏನಾಯ್ತು ನಿಮ್ದು, ರೇಂಜ್ ಐ ಇಲ್ಲಿಗೆ ಅಪ್ಡೇಟ್ ಆಯ್ತು, ರೇಂಜ್ ಲೋ ಇಲ್ಲಿಗೆ ಅಪ್ಡೇಟ್ ಆಯ್ತು, ಮತ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲೇ ಇದೆ. ಇಲ್ಲೂ ಅಷ್ಟೇ ನಿಮಗೆ ರೇಂಜ್ ಐ ಇವೆರಡು ಕ್ಯಾಂಡಲ್ ಅಲ್ಲಿ ಇಲ್ಲಿಗೆ ಬರ್ತಾ ಇದೆ. ಓಕೆ, ಇಲ್ಲಿಗೆ ಬರ್ತಾ ಇದೆ. ಯಾಕಪ್ಪ ಇದನ್ನ ತಗೊಂಡಿರೋದು ಅಂದ್ರೆ, ಫಸ್ಟ್ ಆಪೋಸಿಟ್ ಕ್ಯಾಂಡಲ್ ಬಂದ್ಮೇಲೆನೆ ನಮ್ಗೆ ರೇಂಜ್ ಐ ಅಂತ ಕನ್ಫರ್ಮ್ ಆಗೋದು. ಅದಕ್ಕಿಂತ ಮುಂಚೆ ಬರೀ ಲಿಕ್ವಿಡಿಟಿಗೋಸ್ಕರ ಹೋಗುತ್ತೆ. ಓಕೆ, ಸೊ ಇನ್ನೊಬ್ರು ಯಾರೋ ಕಳ್ಸಿದ್ರು ಇಂಡಿಕೇಟರ್ ಇದೆ, ಇದು ಏನಪ್ಪಾ ಲಕ್ಸಾಲ್ಗೋ ಒಂದು ಅಂತ. ಸೊ ನೀವು ನೋಡಿದ್ರೆ ಲಕ್ಸಾಲ್ಗೋ ಅವನು ಸಾವಿರಾರು ಇಂಡಿಕೇಟರ್ ಮಾಡಾಕ್ಬಿಟ್ಟವನೆ. ಓಕೆ, ಇಂಡಿಕೇಟರ್ಸ್ ಮತ್ತೆ ಒಂದು ಸ್ಟ್ರಾಟಜೀಸ್ ಸಾವಿರಾರಿದೆ ನೋಡಿ. ಎಲ್ಲ ಲಕ್ಸಾಲ್ಗೋ ಅವಂದೇ ದೊಡ್ಡ ಕಂಪ್ನಿ ಇದೆ, AI ಕಂಪ್ನಿ ಇದೆ. ಆ AI ಕಂಪ್ನಿ ಏನಂದ್ರೆ ನಿಮ್ಗೆ ಕೋಡ್ ಮಾಡಿ ಕೊಡುತ್ತೆ, ಅದು ನೀವು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ. ಇಂಡಿಕೇಟರ್ ಮಾಡಕ್ಕಾಗ್ಲಿ, ಸ್ಟ್ರಾಟಜಿ ಮಾಡಕ್ಕಾಗ್ಲಿ ಸಾವಿರಾರಿದೆ. ಹಂಗನ್ಬಿಟ್ಟು ಎಲ್ಲ ವರ್ಕ್ ಆಗುತ್ತಾ? ವರ್ಕ್ ಆಗಲ್ಲ. ಅವನು ಏನು ಫ್ರೀಯಾಗಿ ಅವೈಲಬಲ್ ಇರೋದನ್ನೆಲ್ಲ ಉಜ್ಜಿ ಉಜ್ಜಿ ಬಿಟ್ಬಿಟ್ಟವನು. ಇಷ್ಟು ಜನ ಎಲ್ಲ ಯೂಸ್ ಮಾಡ್ತಾವ್ರ. ಒಂದು ಇವ್ರಿಗೇನು ಅಂದ್ರೆ, ಇಷ್ಟೊಂದು ದೊಡ್ಡ ಕ್ರಿಯೇಟರ್ಸ್ಗೆಲ್ಲ ಟ್ರೇಡಿಂಗ್ ವ್ಯೂವೇ ದುಡ್ಡು ಕೊಡುತ್ತೆ, ಮಾಡಿ ಮಾಡಿ ಬಿಡ್ತಾರೆ. ಒಬ್ಬೊಬ್ರು ಯೂಸ್ ಮಾಡೋದಕ್ಕೂ ಒಂದೊಂದು ದುಡ್ಡು ಅವನಿಗೆ. ಓಕೆ, ಸೊ ಅವ್ರದ್ದು ಇಲ್ಲಿಗೆ ಇಲ್ಲ, ಇಲ್ಲೆಲ್ಲೋ ಬ್ರೇಕ್ಔಟ್ ಸ್ಟ್ರಕ್ಚರ್ ಅವ್ರದ್ದು ಬಿಟ್ಟಾಗಿ ಬೇರೆಯವ್ರದೆಲ್ಲ. ಓಕೆ, ರೇಂಜ್ ಐ ಮಾರ್ಕ್ ಆಗಕ್ಕೆ ಆಪೋಸಿಟ್ ಕ್ಯಾಂಡಲ್ ಬರಬೇಕು. ಆಪೋಸಿಟ್ ಕ್ಯಾಂಡಲ್ ಬಂದ ಮೇಲೆ ಈ ಕ್ಯಾಂಡಲ್ ಹೈ ಇದೆಯಾ? ಸೊ ಓಕೆ, ಇದಿದೆ ಇವಾಗ. ನೆಕ್ಸ್ಟ್ ಇವಾಗ ರೇಂಜ್ ಲೋನು ಅಪ್ಡೇಟ್ ಆಯ್ತಾ? ಇದೇನ್ ತೋರಿಸ್ತಾ ಇದೆ ಈ ರೆಡ್ ಲೈನ್? ಹಂಗಾದ್ರೆ ಬುಲ್ಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿರೋದು ಅಂತ ತೋರಿಸ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ ಆ ಐನು ಇಲ್ಲಿ ಏನಿತ್ತಲ್ಲ ಆ ಐನ ಬ್ರೇಕ್ ಮಾಡಿ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಯ್ತು ನೋಡಿ. ಈ ಐಗಿಂತ ಮೇಲ್ ಕ್ಲೋಸ್ ಆಯ್ತು. ಸೊ ಏನಾಯ್ತು, ಇನ್ನೊಂದು ಬುಲ್ಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಸಿಕ್ತು ಇವಾಗ. ಬಟ್ ರೇಂಜ್ ಐ ಇಲ್ಲೇ ಇದೆ, ಇನ್ನು ಅಪ್ಡೇಟ್ ಆಗಿಲ್ಲ. ರೇಂಜ್ ಲೋ ಇಲ್ಲೇ ಇದೆ, ಇನ್ನು ಅಪ್ಡೇಟ್ ಆಗಿಲ್ಲ. ಸೊ ಇನ್ನೊಂದು ಕ್ಯಾಂಡಲ್ ಓಡಿಸೋಣ. ಇವಾಗ ರನ್ನಿಂಗ್ ಕ್ಯಾಂಡಲ್ ಇನ್ನು 3 ಮಿನಿಟ್ಸ್ ಇದೆ. ಬಟ್ ರೇಂಜ್ ಐ ಇವಾಗ ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಿರೋದ್ರಿಂದ ಅಪ್ಡೇಟ್ ಆಗಿದೆ. ಈಗ ಏನಾದ್ರು ಇದು ಗ್ರೀನ್ ಅಲ್ಲೇ ಕ್ಲೋಸ್ ಆದ್ರೆ ಇಲ್ಲಿ ರೇಂಜ್ ಐ ಅಂತ ಬಂದಿರೋದು ಹೋಗುತ್ತೆ. ನಾರ್ಮಲ್ ಎಲ್ಲಿತ್ತು ಇಲ್ಲಿತ್ತು, ಇಲ್ಲೇ ಬರುತ್ತೆ ವಾಪಸ್. ಈ ರೇಂಜ್ ಲೋನು ಅಷ್ಟೇ, ಇಲ್ಲೆಲ್ಲಿತ್ತು ಇಲ್ಲಿಗೆ ಹೋಗುತ್ತೆ ವಾಪಸ್. ಸೊ ಕ್ಲೋಸಿಂಗ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕು ನಡೀತಿರೋ ಕ್ಯಾಂಡಲ್. ಬ್ರೋ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಿದ್ದು. ನೋಡಿ, ಇದು ಇವಾಗ ಏನ್ ತೋರಿಸ್ತಾ ಇದೆ ನಿಮ್ಗೆ, ರೇಂಜ್ ಲೋ ಇಲ್ಲಿದೆ, ರೇಂಜ್ ಐ ಇಲ್ಲಿತ್ತು. ಆದ್ರೆ ಪ್ರೆಸೆಂಟ್ ಏನಾಯ್ತು, ಆ ರೇಂಜ್ ಐ ಮೇಲ್ಗಡೆ ಕ್ಲೋಸ್ ಆಯ್ತು ಈ ಕ್ಯಾಂಡಲ್, ಗ್ರೀನ್ ಕ್ಯಾಂಡಲ್. ಸೊ ಏನಾಯ್ತು, ಬುಲ್ಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಾಯ್ತು. ಬಟ್ ಓಕೆ ಪ್ರೆಸೆಂಟ್ ನಾವು ಟ್ರೇಡ್ ಮಾಡಕ್ಕೆ ಒಂದು ಆಪೋಸಿಟ್ ಕ್ಯಾಂಡಲ್ ಬೇಕೇ ಬೇಕು.
ಗ್ರೀನ್ ಓಕೆ ರೆಡ್ ಕ್ಯಾಂಡಲ್ ಬರ್ತಾ ಇದೆ ಇವಾಗ. ಓಕೆ, ಸೊ ಇದು ಹ್ಮ್ ಬಂದಾಗ ಹ್ಮ್ ಏನಾಯ್ತು, ರೇಂಜ್ ಲೋ ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಯ್ತು, ಜೊತೆಗೆ ರೇಂಜ್ ಐ ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಯ್ತು, ಈಗ ಪ್ರೆಸೆಂಟ್ ಇರೋ ಕ್ಯಾಂಡಲ್ ಐಗೆ ಶಿಫ್ಟ್ ಆಯ್ತು. ಈ ಲೈನ್ ಬುಲ್ಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಉಳ್ಕೋತು. ಓಕೆನಾ? ಓಕೆ ಸೊ ಓಕೆ ಈ ತರ ನಮ್ದು ತೋರ್ಸೋದು ಇಂಡಿಕೇಟರ್ ಕಂಪ್ಲೀಟ್ ಆಗಿ ಲೈನ್ ಟು ಲೈನ್. ಸೊ ಅದಕ್ಕೆ ತಿಂಗಳನ್ಗಟ್ಲೆ ತಗೊಂಡು ಬೆಳಗೋ ರಾತ್ರಿ ಕುತ್ಕೊಂಡು ಮಾಡೋದು, ಪ್ರತಿಯೊಂದು ಪರ್ಫೆಕ್ಟ್ ಆಗಬೇಕು. ಪರ್ಫೆಕ್ಟ್ ಇಲ್ಲ ಅಂದ್ರೆ ಮುಟ್ಟಕ್ಕೂ ಹೋಗಲ್ಲ ಅದನ್ನ. ಸರಿನಾ? ನೆಕ್ಸ್ಟ್, ಇದನ್ನ ನೀವು ಬರೀ ಇಲ್ಲೊಂದೇ 15 ಮಿನಿಟ್ಸ್ ಮಾತ್ರ ಯೂಸ್ ಮಾಡ್ತೀರಾ? ಇಲ್ಲ, ನಿಮ್ಗೆ ಬಯಸ್. ಓಕೆ, ನೀವು ಯಾವ್ದೋ ಬೇರೆ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೀರಾ. ವೀಕ್ಲಿ ಬಯಸ್ ಏನಪ್ಪ? ವೀಕ್ಲಿ ಬಯಸ್ ಅನ್ನಕ್ಕೆ ಸಾವಿರಾರು ವೇ ಇದೆ. ನೀವು ಬಯಸ್ ಫೈಂಡ್ ಔಟ್ ಮಾಡಕ್ಕೆ ವೀಕ್ಲಿಯಿಂದ ಹಿಡಿದು ಮಂತ್ಲಿಯಿಂದ ಹಿಡಿದು ಡೈಲಿ 4 ಅವರ್ ಎಲ್ಲಾದ್ರದ್ದು ಫೈಂಡ್ ಔಟ್ ಮಾಡಕ್ಕೆ ಸಾವಿರಾರು ವೇ ಇದೆ. ನಾವು ಕಲಿತಿರೋದೇನು ಮಾರ್ಕೆಟ್ ಸ್ಟ್ರಕ್ಚರ್. ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲೇ ನಿಮ್ಗೆ ಬಯಸ್ ಫೈಂಡ್ ಔಟ್ ಮಾಡಕ್ಕೆ ಏನಾದ್ರೂ ಇದೆಯಾ? ಇದೆ. ಸೊ ಯಾವ ತರ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇದನ್ನ ಹೇಳ್ತೀನಿ. ಮಲೇಷಿಯನ್ SNR ಇದೆ, ಅದರಲ್ಲಿ ಬಯಸ್ ಫೈಂಡ್ ಔಟ್ ಮಾಡಕ್ಕೆ ಇವತ್ತು ಏನಾಗ್ಬೋದು ಅಂತ ಫೈಂಡ್ ಔಟ್ ಮಾಡಕ್ಕೆ ಸ್ಟೋರಿ ಲೈನ್ ಅನ್ನೋ ಕಾನ್ಸೆಪ್ಟ್ ಇದೆ. ಓಕೆ, ಎಷ್ಟು ಜನ ಕಲ್ತಿದ್ದೀರಾ ಇಲ್ಲ ಗೊತ್ತಿಲ್ಲ, ಬಟ್ ಸ್ಟೋರಿ ಲೈನ್ ಅನ್ನೋ ಕಾನ್ಸೆಪ್ಟ್ ಇದೆ, ಅದು ಸಖತ್ತಾಗಿದೆ. ಅದೇ ತರ ಈಗ ಬೇರೆ ಸ್ಟ್ರಾಟಜಿ ಅಂತ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ಮಾಡ್ತೀನಿ ಅಂತ ಬಂದಾಗ ಮಾರ್ಕೆಟ್ ಸ್ಟ್ರಕ್ಚರೇ ಇದೆ ನಮ್ಗೆ ಬಯಸ್ ಹೇಳಕ್ಕೆ. ಸೊ ಇವಾಗ ನೋಡಿ, ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಏನ್ ಕೊಟ್ಟಿದ್ದು ಲಾಸ್ಟ್? ಬುಲ್ಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್. ಇದೊಂದು ಸಾಕಲ್ವಾ ಬುಲ್ಲಿಶ್ ಅನ್ನೋದು? ಮಂತ್ಲಿ ಏನಾಗ್ತಿದೆ ಅಂತ ಹೇಳಕ್ಕೆ. ಸರಿಯಪ್ಪ, ಇದು ಮಂತ್ಲಿ ತೋರಿಸ್ತಾ ಇದೆ, ಇವತ್ತು ನನಗ್ ಬೇಕು. ಓಕೆ, ವೀಕ್ಲಿ ಹೋಗಿ. ನೆಕ್ಸ್ಟ್ ವೀಕ್ಲಿ ಏನ್ ತೋರಿಸ್ತಾ ಇದೆ? ಬೆರಿಶ್ ಆಗಿದೆ ಅಂತ ತೋರಿಸ್ತಾ ಇದೆ. ಹೌದಾ? ಸೊ ಮಂತ್ಲಿ ಏನಾಯ್ತು? ಬುಲ್ಲಿಶ್ ಇದೆ. ವೀಕ್ಲಿ ಏನಾಯ್ತು? ಬೆರಿಶ್ ಇದೆ. ಓಕೆ, ವೀಕ್ಲಿ ಬೆರಿಶ್ ಒಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಡೈಲಿ ಏನ್ ತೋರಿಸ್ತಾ ಇದೆ? ಬುಲ್ಲಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಇದೆ. ಹೌದಾ? ಮಂತ್ಲಿನೂ ಬುಲ್ಲಿಶ್, ವೀಕ್ಲಿ ಇನ್ನೂ ಬೆರಿಶ್ ಇದೆ, ಡೈಲಿನೂ ಬುಲ್ಲಿಶ್ ಆಯ್ತು. ನೆಕ್ಸ್ಟ್ 4 ಅವರ್ ಅಲ್ಲಿ ಏನಿದೆ? 4 ಅವರ್ ಬೆರಿಶ್ MSS ಆಗಿದೆ ಇವಾಗ. ಓಕೆ, ವೀಕ್ಲಿ ಮತ್ತೆ 4 ಅವರ್ ಇನ್ನು ಬೆರಿಶ್ ಆಗೇ ಇದೆ, ಮಂತ್ಲಿ ಮತ್ತೆ ಡೈಲಿ ಬುಲ್ಲಿಶ್ ಅಲ್ಲಿ ಇದೆ. ಓಕೆ, ಕನ್ಕ್ಲೂಡ್ ಮಾಡ್ಬಿಡಿ. ಇನ್ನು 1 ಅವರ್ ಏನಾಗಿದೆ? ಬುಲ್ಲಿಶ್ ಆಗಿದೆ ಇವಾಗ. ಬುಲ್ಲಿಶ್ MSS ಆಗಿ ಬುಲ್ಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಇದೆ. ಹೌದು. ಓಕೆ, ನೆಕ್ಸ್ಟ್ ಇಷ್ಟು ಸಾಕು, ಇಷ್ಟೇ. ಇವು 4 ಮಾತ್ರ ತಗೊಳ್ಳಿ, 4-5. ಓಕೆ, ಮಂತ್ಲಿನೂ ಬಿಟ್ಬಿಡಿ ಬೇಕಾದ್ರೆ, ಇದನ್ನ ಮಾತ್ರ ತಗೊಳ್ಳಿ. ಸೊ ನಿಮ್ಗೆ ಕರೆಕ್ಟ್ ಆಗಿ ನೋಡಿದ್ರೆ ಇವಾಗ ಏನ್ ಅನ್ಸುತ್ತೆ? ಇವಾಗ ನೆಕ್ಸ್ಟ್ ಏನಾಗ್ಬೋದು ಅನ್ಸುತ್ತೆ? ಸೊ ಮಂತ್ಲಿ ಬಂದ್ಬಿಟ್ಟು ಬುಲ್ಲಿಶ್ ಇದೆ, ವೀಕ್ಲಿ ಬೆರಿಶ್ ಇದೆ, ಬಟ್ ಇವಾಗ ಆಗ್ತಿರೋದ್ ನೋಡಿದ್ರೆ ಜೊತೆಗೆ ಎಲ್ಲಿಂದ ಬರ್ತಾ ಇದೆ? ನಾವೇನ್ ಮಾಡ್ತೀವಿ? ಓಕೆ, ಸೊ ಲಾಸ್ಟ್ ಇವೆಲ್ಲ ಆಗಕ್ಕಿಂತ ಮುಂಚೆ ಒಂದ್ ಆರ್ಡರ್ ಬ್ಲಾಕ್ ಇತ್ತು, ಬೆರಿಶ್ MSS ಆಗಕ್ಕಿಂತ ಮುಂಚೆ. ಓಕೆ, ಸೊ ಎಕ್ಸಾಂಪಲ್ ತೋರ್ಸೋದಾದ್ರೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲೊಂದು ಆಲ್ರೆಡಿ ಲಿಕ್ವಿಡಿಟಿ ಕ್ಯಾಂಡಲ್ ಹೋಗಿತ್ತು. ಹೌದಾ? ಅದ್ ಬಿಟ್ರೆ ಇದು ಅದಕ್ಕೆ ರೇಂಜ್ ಆಗಿ ಇದನ್ನ ತಗೊಂಡಿದೆ. ಓಕೆ, ಬಟ್ ಲಾಸ್ಟ್ ಅಲ್ಲಿ ಏನಿತ್ತು? ಇದೊಂದಿತ್ತ, ಇದ್ರದ್ದು ನೀವು ಡೀಪ್ ಡೌನ್ ಹೋಗಿ 1 ಅವರ್ ಡೈಲಿ ಅದ್ರದ್ದೆಲ್ಲ ಆರ್ಡರ್ ಬ್ಲಾಕ್ಸ್ ಇನ್ನೂ ಫಿಲ್ ಆಗಿರ್ಲಿಲ್ಲ. ಓಕೆ, ಅದು ಬಿಡಿ. ಈಗ ಒಟ್ನಲ್ಲಿ ಏನು ಬೈಯಿಂಗ್ ಝೋನ್ಸ್ ಇಂದ ಹೋಗ್ತಾ ಇದೆಯಾ? ಹೋಗ್ತಾ ಇದೆ. ಮಂತ್ಲಿ ಯಾಕೋ ಮಂತ್ಲಿ ಬುಲ್ಲಿಶ್ ಇದೆ, ವೀಕ್ಲಿ ಬುಲ್ಲಿಶ್ ಆಗೋ ತರ ಕಾಣ್ತಾ ಇದೆ. ಇದೊಂದ್ ಕ್ಯಾಂಡಲ್ ನೋಡಿದ್ರೇನೆ 12,000 ಗೋಲ್ಡ್ ರೇಟ್ ಇದ್ದಿದ್ದು 13,000 ಆಗಿದೆ. ಇನ್ನು ಕಿತ್ಕೊಂಡು ಹೋಗುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ವೀಕ್ಲಿದು ಆಯ್ತಾ, ಡೈಲಿ ಏನಾಯ್ತು? ಡೈಲಿ ಇಷ್ಟು ದಿನ ಬೀಳ್ತಾ ಇದ್ದಿದ್ದು ಆಟಾಡಿ 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 ಎಲ್ಲಾ ಸೆಲ್ಲರ್ಸ್ ಕತೆ ಮುಗಿದ್ಮೇಲೆ ಪುಷ್ ಮಾಡಿದ್ರ ಮುಂದಕ್ಕೆ, ಮೇಲಕ್ಕೆ ಪುಷ್ ಮಾಡಿ ಏನಾಯ್ತು? ಬ್ರೇಕ್ಔಟ್ ಕೊಟ್ಟಾಯ್ತು. ಏನದು? ಬುಲ್ಲಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಅದು ಈಗ ಬುಲ್ಲಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೊಟ್ಟಿದೆ ಅನ್ಬಿಟ್ಟು ವಾಪಸ್ ಇಲ್ಲಿವರೆಗೂ ಬರುತ್ತೆ ಅಂತ ಯಾರ ಕೈಲೂ ಹೇಳಕ್ ಆಗಲ್ಲ. ಬಂದ್ರೆ ಒಳ್ಳೇದು, ಗೋಲ್ಡ್ ಇನ್ ಸ್ವಲ್ಪ ಕಮ್ಮಿ ಆಗುತ್ತೆ, ತಗೊಳ್ಳೋರು ತಗೋತಾರೆ. ಆದ್ರೆ ಅದ್ ಇಲ್ಲಿಂದನೇ ಮತ್ತೆ ಇನ್ನೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಕೊಂಡು ಹೋದ್ರೆ ಹೆಂಗ್ ಬರುತ್ತೆ ಅಂತ ಹೇಳಕ್ಕಾಗತ್ತೆ? ಹೇಳಕ್ಕಾಗಲ್ಲ. ಸಿನೇರಿಯೋ ಇದು ಕಾಣಿಸ್ತಾ ಇದೆ ಕಣ್ಣಿಗೆ. ನೆಕ್ಸ್ಟ್ 4 ಅವರ್ ಸ್ವಲ್ಪ ಬೆರಿಶ್ ಆಗಿತ್ತು, ಮತ್ತು ನೀವು ನೋಡಿದ್ರೆ 4 ಅವರ್ ಏನಾಗಂಗ್ ಕಾಣಿಸ್ತಾ ಇದೆ? 4 ಅವರ್ ಇವಾಗ ಇಲ್ಲಿಂದ ಬೀಳ್ಬೇಕು. ಓಕೆ, ಬಿದ್ರೆ ಒಳ್ಳೇದು, ಸ್ವಲ್ಪ ಗೋಲ್ಡ್ ಕಮ್ಮಿ ಆಗ್ಬೋದೇನೋ, ಇಲ್ಲಿವರೆಗೂ ಇಲ್ಲ ಇಲ್ಲಿವರೆಗೂ ಇಲ್ಲ ಇಲ್ಲಿವರೆಗೂ ಬೀಳ್ಬೋದು. ಫಿಲ್ ಆಗಿಲ್ದೇ ಇರೋ ಆರ್ಡರ್ ಬ್ಲಾಕ್ಗಳಿಗೆ ಇದಾಗಿಲ್ಲ, ಇದಾಗಿಲ್ಲ, ಇದು ಒಂದ್ ರೇಂಜ್ಗೆ ಆಗಿದೆ, ಬಟ್ ಇನ್ನು ಇದನ್ನು ಕನ್ಸಿಡರ್ ಮಾಡ್ಬೋದು, ಅಲ್ಲಿವರೆಗೂ ಬೀಳ್ಬೋದು. ಹೌದಾ? ಬಿದ್ದಿಲ್ಲ ಅಂದ್ರೆ ಏನಾಗುತ್ತೆ? ಡೈರೆಕ್ಟ್ ಹಿಂಗೆ ಹೋಗೋದಾದ್ರೆ ಕಿತ್ಕೊಂಡು ಹೋಗುತ್ತೆ. ಜೊತೆಗೆ 1 ಅವರ್ದು ಏನಿದೆ? ಬುಲ್ಲಿಶ್ ಇದೆ. ಸೊ 30 ಮಿನಿಟ್ಸ್ ಬುಲ್ಲಿಶ್, 15 ಮಿನಿಟ್ಸ್ ಬುಲ್ಲಿಶ್. ಹೌದಾ? ಇಲ್ಲಿ ಆರ್ಡರ್ ಬ್ಲಾಕ್ ಬರ್ಬೇಕಿತ್ತು, ಬಂದಿಲ್ಲ, ಜಸ್ಟ್ ಮಿಸ್ ಅಲ್ಲಿ ಹೋಗಿದೆ. ಓಕೆ, ಟಿಪ್ ಇಂದ ಹೋಯ್ತು. ಓಕೆ, ತುಂಬಾನೇ ಗ್ಯಾಪ್ ಇದೆ.
ಹೋಗಿದೆ ಒಟ್ನಲ್ಲಿ. ಬಟ್ ಏನಾದ್ರೂ ಆಗಿರ್ಲಿ, ಅದು ಡೈಲಿ ಇಲ್ಲ 1 ಅವರ್ ಇಲ್ಲ 30 ಮಿನಿಟ್ಸ್ ಆರ್ಡರ್ ಬ್ಲಾಕ್ ವರ್ಗೂ ಬರಬೇಕು. ಇಲ್ಲಿ 1 ಅವರ್ಗೆ ಬಂದಿದೆ, ಬಟ್ 15 ಮಿನಿಟ್ಸ್ ಬರಕ್ಕಾಗಿಲ್ಲ, 30 ಮಿನಿಟ್ಸ್ಗೂ ಬರಕ್ಕಾಗಿಲ್ಲ. ಇಲ್ಲಿಂದನೇ ಹೋಗುತ್ತಾ ಇಲ್ಲ ಯಾರಿಗೂ ಹೇಳಕ್ಕಾಗಲ್ಲ. ಬಟ್ ನಮಗ್ ಮಾರ್ಕೆಟ್ ಸಿಚುವೇಶನ್ಸ್ ಗೊತ್ತಾಗ್ಬೇಕು, ಏನ್ ಆಗ್ತಾ ಇದೆ, ನಾನು ಏನ್ ಟ್ರೇಡ್ ಮಾಡ್ಬೋದು ಇವಾಗ ಬಂದ್ಬಿಟ್ಟು. ನಾನು ಇಲ್ಲಿ ಈ ತರ ಬೀಳ್ಬೇಕಾದ್ರೆ ಬೈ ಮಾಡಿದಿದ್ರೆ ಕಷ್ಟ ಆಗಿರೋದು. ಇಲ್ಲೆಲ್ಲೋ ಒಂದು ಬೈ ಕೊಟ್ಟಿದೆ ಆರ್ಡರ್ ಬ್ಲಾಕ್ ಇಂದ, ಓಕೆ. ಬಟ್ ಆದ್ರೂ ಸೆಲ್ಲಿಂಗ್ ಅಲ್ಲಿ ಇದ್ದಾಗ ಸೆಲ್ ಮಾಡ್ತೀನಿ, ಬೈಯಿಂಗ್ ಅಲ್ಲಿ ಇದ್ದಾಗ ಬೈ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಬೇಸಿಕ್ ಥಿಂಗೇ ಉಲ್ಟಾ ಮಾಡ್ತಾ ಇದ್ರೆ ಎಂತ ಸ್ಟ್ರಾಟಜಿ ತಗೊಂಬನ್ನಿ, ಏನ್ ವರ್ಕ್ ಆಗುತ್ತೆ? ಬೈ ಮಾಡೋ ಜಾಗದಲ್ಲಿ ಸೆಲ್ ಮಾಡ್ಕೊಂಡು, ಸೆಲ್ ಮಾಡೋ ಜಾಗದಲ್ಲಿ ಬೈ ಮಾಡ್ಕೊಂಡು, ಅರ್ಧರ್ಧ ಪ್ರಾಫಿಟ್ ಎತ್ಕೊಂಡು, ಯಾಕೋ ಕರೆಕ್ಟ್ ಆಗ್ತಾ ಇಲ್ಲ, ಸ್ಟ್ರಾಟಜಿ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಬೇಸಿಕ್ ಥಿಂಗ್ ಕರೆಕ್ಟ್ ಇರಬೇಕು. ಓಕೆನಾ? ನೆಕ್ಸ್ಟ್ ಎಲ್ಲ ಬೈಯಿಂಗ್ ಅಲ್ಲಿ ಇದೆ. ಏನೇನ್ ಬೈಯಿಂಗ್ ಹೋಗ್ಬೇಕಿನ್ನ 4 ಅವರ್ ಬೈಯಿಂಗ್ ಹೋಗ್ಬೇಕು, ಸೆಲ್ಲಿಂಗ್ ಅಲ್ಲಿ ಇದೆ ಇನ್ನೂ. ಓಕೆ, ಸೊ 4 ಅವರ್ ಇನ್ನು ಬೆರಿಶ್ ಎಸ್ ಆಗಿದೆ. ಈಗ ಬೆರಿಶ್ ಎಸ್ ಆಗಿದೆ ಅನ್ಬಿಟ್ಟು ಇಲ್ಲಿಂದ ಸೆಲ್ ಮಾಡ್ಬೋದು. ಓಕೆ, ಬಟ್ ಏನಾದ್ರೂ ಅದ್ ಮೇಲ್ ಹೋದ್ರೆ A+ ಇದು ಸೆಲ್ ಮಾಡಕ್. ಇವಾಗ ಮೇಲ್ ಹೋದ್ರೆ ಮತ್ತೆ ಬುಲ್ಲಿಶ್ ಎಸ್ ಆಗುತ್ತೆ, ಹೌದಾ? ಮೇಲ್ ಹೋದ್ರೆ ಮತ್ತೆ ಬುಲ್ಲಿಶ್ ಎಸ್ ಆಗುತ್ತೆ. ಸೊ ಏನ್ ಮಾಡ್ಬೋದು, ಮತ್ತೆ ಈ ಆರ್ಡರ್ ಬ್ಲಾಕ್ ಇಂದ ಏನಿದು ಇಂಡ್ಯೂಸ್ಮೆಂಟ್ ಇಂದಾನು ಹೋಗ್ಬೋದು, ಇಲ್ಲ ಈ ಆರ್ಡರ್ ಬ್ಲಾಕ್ ವರ್ಗೂ ಬಂದು ಹೋಗ್ಬೋದು. ಇಲ್ಲ ಅವೆರಡು ಮಾಡೋದ್ಕಿಂತ ಅದು ಜಸ್ಟ್ ಇಲ್ಲಿಂದ ಏನಾದ್ರು ಪುಷ್ ಕೊಟ್ರೆ ಇಲ್ಲೆಲ್ಲೋ ಒಂದ್ ಚಿಕ್ಕದು ಇಲ್ಲೊಂದ್ ಸಪೋರ್ಟ್ ಇದೆಯಲ್ಲ, ಇಲ್ಲಿಂದಾನೇ ಹೋಗ್ಬೋದು. ಹೇಳಕ್ ಎಲ್ಲಾನು ಹೇಳ್ಬೋದು ನಾನು, ಹಿಂಗೂ ಆಗ್ಬೋದು, ಹಂಗೂ ಆಗ್ಬೋದು, ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು. ಎಲ್ಲಾನು ಫಾಲೋ ಮಾಡಕ್ ಆಗಲ್ಲ. ಎಲ್ಲಾನು ಫಾಲೋ ಮಾಡಿದ್ರೆ ಲಾಸ್ ಆಗುತ್ತೆ. ಒಂದು ರೂಲ್ಸ್ ಇಟ್ಕೋಬೇಕು, ನಾನು ಇದನ್ನ ಮಾತ್ರ ಮಾಡ್ತೀನಿ. ಓಕೆ, ಆರ್ಡರ್ ಬ್ಲಾಕ್ ಬಂತ 1 ಮಿನಿಟ್ ಅಲ್ಲಿ ಕನ್ಫರ್ಮೇಶನ್ ವೇಟ್ ಮಾಡ್ತೀನಿ. ಇಲ್ವಾ 1 ಮಿನಿಟ್ ಕನ್ಫರ್ಮೇಶನ್ ಎಲ್ಲ ನನಗೆ ಬೇಕಾಗಿಲ್ವಾ, ಡೈರೆಕ್ಟ್ ಆರ್ಡರ್ ಬ್ಲಾಕ್ ಇಂದಾನೆ ಎಂಟ್ರಿ ತಗೋತೀನಿ. 2 ಇದೇ ಮಾಡಿ ಅದೇ ಮಾಡಿ ಅಷ್ಟೇ, ಸರಿನಾ? ಇವಾಗ 4 ಅವರ್ ಒಂದು ಬುಲ್ಲಿಶ್ ಆಗ್ಬೇಕು ವೀಕ್ಲಿ. ಇನ್ನ ವೀಕ್ಲಿಗೆ ಹೋಗಿ ನೋಡೋದಾದ್ರೆ, ವೀಕ್ಲಿ ಬುಲ್ಲಿಶ್ ಆಗಕ್ಕೆ ಭಾರಿ ಟೈಮ್ ಬೇಕು ಇನ್ನೂ, ಎಕ್ಸ್ಟರ್ನಲ್ಲಿ ಬುಲ್ಲಿಶ್ ಆಗಕ್ಕೆ. ಯಾಕಂದ್ರೆ ಅದ್ ನೆಕ್ಸ್ಟ್ ಎಕ್ಸ್ಟರ್ನಲ್ ಬುಲ್ಲಿಶ್ ಆಗ್ಬೇಕಂದ್ರೆ ಅದು ಇನ್ನೂ ಎಷ್ಟಿದು 11,000 ಪಿಪ್ ಮೂವ್ಮೆಂಟ್ ಕೊಡ್ಬೇಕದು. ಸೊ ಅಷ್ಟ್ರಲ್ಲಿ ಇನ್ನು $1,000 $1,174 ಮೂವ್ಮೆಂಟ್ ಇದೆ. $11,000 ಪಿಪ್ಸ್ ಅಷ್ಟು ಆಗೋವರೆಗೂ ಸುಮ್ಮನಿದ್ರೆ ಅದಕ್ಕೆ ಮಾತಿಲ್ಲ, ಏನೋ ಏನೋ ಅನ್ನಕ್ಕಾಗಲ್ಲ ಅವರಿಗೆ. ಡೈಲಿ ಬುಲ್ಲಿಶ್ ಆಗ್ತಾ ಇದೆ, 4 ಅವರ್ ಒಂದು ಬುಲ್ಲಿಶ್ ಆಗೋವರೆಗೂ ವೆಯ್ಟ್ ಮಾಡ್ಬೋದು ಬೇಕಾದ್ರೆ ಗೋಲ್ಡ್ ಬೈ ಮಾಡಕ್ಕೆ. ಇಲ್ಲ ಅಂದ್ರೆ ಈಗ್ಲಿಂದಾನೆ ಬೈಯಿಂಗ್ ಅಲ್ಲಿ ಕುತ್ಕೋಬಹುದು. ಬಟ್ ಏನಾದ್ರೂ ಬೈಯಿಂಗ್ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಮಾತ್ರ ಮಾರ್ಕೆಟ್ ಸ್ಟ್ರಕ್ಚರ್ನ ಯಾರ್ಯಾರು ಟ್ರೇಡ್ ಮಾಡ್ತೀರಾ, ಮಾರ್ಕೆಟ್ ಸ್ಟ್ರಕ್ಚರ್ನ ಯಾರ್ಯಾರು ಟ್ರೇಡ್ ಮಾಡ್ತೀರಾ, ಜಸ್ಟ್ ಇಲ್ಲಿಂದ ಇಷ್ಟು ತಗೊಳ್ಳಿ. ಎಷ್ಟು ದಿನ ಆಗಿತ್ತು, ಎಷ್ಟು ಇಲ್ಲಿವರೆಗೂನೆ ತಗೊಂಡ್ರು, ಇಲ್ಲ ಕನ್ಸಾಲಿಡೇಷನ್ ಇಲ್ಲಿವರೆಗೂ ಇತ್ತು. ಸೊ 128 ಡೇಸ್, ಇದನ್ನೇ ಇನ್ನೂ 128 ಡೇಸ್ ನೀವು ಬುಲ್ಲಿಶ್ ಆಗಿ ಕುತ್ಕೋಬಹುದು ಆರಾಮಾಗಿ ಬೈ ಮಾಡ್ಕೊಂಡು. ಆರ್ಡರ್ ಬ್ಲಾಕ್ ಬೈ, ಆರ್ಡರ್ ಬ್ಲಾಕ್ ಬೈ, ಆರ್ಡರ್ ಬ್ಲಾಕ್ ಬೈ. ಯಾಕಂದ್ರೆ ನೀವು ಇಲ್ಲೆಲ್ಲ ಹೋಗಿ ಬ್ಯಾಕ್ ಟೆಸ್ಟ್ ಮಾಡಿ ಒಂದ್ಸಲಿ ಇದೇ ಸ್ಟ್ರಾಟಜಿನ. ಇಲ್ಲಿ ಬುಲ್ಲಿಶ್ ಆಗಿ ಹೋಗ್ತಿತ್ತಲ್ಲ ಅವಾಗ, ಇಲ್ಲಿ 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 ಸ್ವಲ್ಪ ಕನ್ಸಾಲಿಡೇಷನ್, ಇಲ್ಲಿ ಇಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್, ಇಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್, ಇಲ್ಲಿ ಎಲ್ಲ ಕಡೆ ಹೋಗಿ ಬ್ಯಾಕ್ ಟೆಸ್ಟ್ ಮಾಡಿ ಒಂದ್ಸಲಿ, ಕರೆಕ್ಟಾಗಿ ಗೊತ್ತಾಗುತ್ತೆ ಯಾಕೆ ಹೇಳ್ತಿದೀನಿ ಅಂತ. ಓಕೆ, ಸೊ ಆರಾಮಾಗಿ ಕುತ್ಕೋಬಹುದು. ಆಮೇಲೆ ಓಕೆ, ಇದೊಂದು ಅರ್ಥ ಆಯ್ತಾ? ಸೊ ಈಗ ಹೆಂಗಪ್ಪ ಯೂಸ್ ಮಾಡ್ತೀರಾ ಹಂಗಾದ್ರೆ ಇದನ್ನ? ಈಗ ನಿಮ್ಮ ಹತ್ರ ಸ್ಟ್ರಾಟಜಿನೂ ಸಿಕ್ಕಾಯ್ತು, ಇಂಡಿಕೇಟರು ಸಿಕ್ಕಾಯ್ತು, ಆರ್ಡರ್ ಬ್ಲಾಕ್ ಒಂದು ಹಾಕಿಲ್ಲ, ಬೈ ಸೆಲ್ ಮಾಡು ಅಂತ ಒಂದು ಹಾಕಿಲ್ಲ, ಅದ್ ಬಿಟ್ರೆ ಇನ್ನೆಲ್ಲ ಆಗೋಯ್ತು. ಸೊ ಏನ್ ಮಾಡ್ಬೋದು ನೀವು? ಫಸ್ಟು ವೀಕ್ಲಿಗೆ ಹೋಗ್ತೀರಾ, ಮಂತ್ಲಿಗೆ ಹೋಗ್ತೀರಾ, ಎಲ್ಲಾದ್ರೂ ಹೋಗಿ. ಇದು ಆಲ್ರೆಡಿ ಮಾರ್ಕ್ ಮಾಡಿ ಕೊಡ್ತಾ ಇದೆಯಾ? ನಿಮ್ ಕೆಲಸ ಏನು? ಇಲ್ಲೊಂದಿದೆ ನೋಡಿ, ನಿಮ್ಗೆ ಡ್ರಾಯಿಂಗ್ ಟೂಲು ಹೇಳ್ಬೇಕಂದ್ರೆ ಹಾರಿಜಾಂಟಲ್ ರೇ ಅಂತ ಇದೆಯಲ್ಲ, ಹಾರಿಜಾಂಟಲ್ ರೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿಗೆ ಮಾರ್ಕ್ ಮಾಡಿ. ಏನಪ್ಪ ಇದು? IRI. ಯಾವ್ದು IRI? ವೀಕ್ಲಿ IRI. ಇದನ್ನ ಮಿಡಲ್ಗೆ ಹಾಕಿ, ಈ ಕಡೆ ರೈಟ್ಗೆ ಹಾಕಿ. ಸೊ ಇಲ್ಲಿ ಬರುತ್ತೆ ಅದು. ಓಕೆ, ವೀಕ್ಲಿ IRI ಓಕೆ ಮಾಡಿ. ನೆಕ್ಸ್ಟ್, ಸೊ ಲೋ ಎಲ್ಲಿದೆ? ರೇಂಜ್ ಲೋ ಇಲ್ಲಿ, ಸೇಮ್ ಅದೇ ವೀಕ್ಲಿ. ಏನಿದು? ಅದೇ ಕೊಟ್ಟೈತೆ ಲೋವರ್ ಲೋ ಅಂತ, ಹೌದಾ? ಲೋವರ್ ಲೋ. ಸೊ ಹೈಯರ್ ಐ ಇಂದ ಲೋವರ್ ಲೋಗ್ ಹೋಗ್ತಾ ಇದೆ ಅಂದ್ರೆ ಅರ್ಥ ಏನು? ಬೆರಿಶ್ ಎಸ್ ಅಂತಾನೆ ಅರ್ಥ. ಅದೇನ್ ತೋರ್ಸ್ಬೇಕಂತ ಇಲ್ಲ. ಇಲ್ಲಿದೆ, ಅದ್ ಬೇಕಾ? ಆ ಲೈನ್ ಎಳೆಯೋದ್ ಬೇಕಾ? ನಮಗೆ ಬೇಕಾಗಿಲ್ಲ. ಇಲ್ಲಿ ವೀಕ್ಲಿ ಲೋವರ್ ಲೋ, ವೀಕ್ಲಿ ಹೈಯರ್ ಐ ಅಂತ ಗೊತ್ತಾದ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, MSS ಇದು ಅಂತ ಪಕ್ಕ ಅಂತ, ಹೌದಾ? ಸಾಕು. ನೆಕ್ಸ್ಟ್ ಡೈಲಿಗೆ ಹೋಗ್ತೀರಾ. ಸೊ ಡೈಲಿಲಿ ಏನ್ ಮಾಡ್ತೀರಾ? ಸೇಮ್ ನಾನು ವೀಕ್ಲಿಲಿ ಏನ್ ಮಾಡಿದೆ
ಅದನ್ನೇ ಡೈಲಿಲೂ ಮಾಡ್ತೀರಾ. ಅಕಸ್ಮಾತ್ ಅದೇ ಲೈನಲ್ಲೇ ಡೈಲಿದು ಇರೋದು ಅಂದ್ರೆ ಏನ್ ಮಾಡ್ತೀರಾ? ಓಕೆ, ಡೈಲಿದು ಅಲ್ಲಿಲ್ಲ, ಡೈಲಿಲಿ ಅದ್ರ ಕೆಳಗಡೆ ಲೈನಲ್ಲಿ ಇದೆ. ಸೊ ಹಾಕ್ತೀರಾ, ಸೇಮ್ ಅದೇ ಪ್ರೋಸೆಸ್ ಮಾಡ್ತೀರಾ. ಅದೇ ಲೈನ್, ಅದೇ ಲೈನ್. ಓಕೆ, ಅದೇ ಪ್ರೋಸೆಸ್ ಮಾಡ್ತೀರಾ. ವೀಕ್ಲಿ ಲೋವರ್ ಲೋ ಅಂತ ಹಾಕಿದ್ರೆ ಅಲ್ಲೇನೆ ಡೈಲಿ ಲೋವರ್ ಲೋ ಅಂತ ಹಾಕ್ತೀರಾ. ಹಿಂಗೆ ಎಲ್ಲಾ ಟೈಮ್ ಫ್ರೇಮ್ಸ್ಗೂ ಹಾಕ್ತೀರಾ. ಸೊ 1 hour 4 hour ಅಲ್ಲಿ ಏನೋ ಬಂದು ಕುತ್ಕೊಳ್ಳುತ್ತೆ. ಓಕೆ, ನೀವೇನ್ ವೀಕ್ ಗಟ್ಲೆ ಟ್ರೇಡ್ ಮಾಡ್ತೀರಾ? ಇಲ್ಲ, ನಿಮ್ಗೆ ಆ ಲೆವೆಲ್ಸ್ ಬರ್ಲಿ, ಗೊತ್ತಾಗ್ಲಿ ಅಂತ ಮಾರ್ಕ್ ಮಾಡ್ತಿದ್ದೀರಾ. ಅಕಸ್ಮಾತ್ ಮಾರ್ಕೆಟ್ ಏನಾದ್ರೂ ಇಲ್ಲಿತ್ತು ಅನ್ಕೊಳ್ಳಿ ಇವಾಗ, ಬಟ್ ಇಲ್ಲಿ ನಮ್ಗೆ ಸೆಲ್ ಟ್ರೇಡ್ ಸಿಗ್ತಾ ಇದೆ. ಇಷ್ಟುದ್ದ 1:3 ಬರೋದು ಇಲ್ಲಿವರೆಗೂ ಇದೆ. ಬಟ್ ವೀಕ್ಲಿ ಡೈಲಿ ಎರಡರದ್ದು ಲೈನ್ ಇಲ್ಲೇ ಇದೆ ಅಂತ ಅಂದಾಗ ಇಲ್ಲಿವರೆಗೂ ಬಿಡೋದು ಓಕೆ ಅಲ್ಲ, ಲಾಸಸ್ ಆಗ್ಬೋದು. ದೊಡ್ಡ ಬೈಯಿಂಗ್ ಝೋನ್ ಇರೋದ್ರಿಂದ ಇಲ್ಲಿಂದಾನೇ ಪುಷ್ ಮಾಡ್ಬೋದು. ಸೊ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೋಬಹುದು. ಅದಕ್ಕೋಸ್ಕರ ನಿಮ್ಗೆ ಹೈಯರ್ ಟೈಮ್ ಫ್ರೇಮ್ಸ್ ಗೊತ್ತಿರಬೇಕು, ಲೆವೆಲ್ಸ್ ಹೇಳ್ತಾ ಇರೋದು. ಓಕೆ, ಸೊ ಇವಾಗ 1 hour ಅಲ್ಲಿ ಏನಾಗ್ತಾ ಇದೆ ನೋಡ್ಕೋತೀರಾ. ಓಕೆ, 1 hour ಅಲ್ಲಿ ಹಿಂಗಾಗ್ತಾ ಇದೆ. ನೆಕ್ಸ್ಟ್ ಟ್ರೇಡ್ ಪ್ಲಾನ್ ಮಾಡ್ತೀರಾ. ಸೊ ಎಂಟ್ರಿ ಮಾಡಲ್ಸು ನಿಮ್ಮ ಹತ್ರನೇ ಇದೆ. ನೀವು ಡೈರೆಕ್ಟ್ ಆಗಿ ಡೈಲಿ ಎಂಟರ್ ಆಗ್ತೀರಾ, 1 hour ಅಲ್ಲಿ ಎಂಟರ್ ಆಗ್ತೀರಾ, 30 minute ಕನ್ಫರ್ಮೇಶನ್ ಕ್ಯಾಂಡಲ್ ಅಲ್ಲಿ ಎಂಟರ್ ಆಗ್ತೀರಾ, ನಿಮಗ್ ಬಿಟ್ಟಿದ್ದು. ಇಲ್ಲ 15 minute ಅಲ್ಲಿ ಎಂಟರ್ ಆಗ್ತೀರಾ, ಇಲ್ಲ ಓಕೆ ಇದೊಂದ ಆರ್ಡರ್ ಬ್ಲಾಕ್ ಹಾಕೋತೀರಾ. 15 minutes ಬರ್ತೀರಾ, ಲಾಸ್ಟ್ ಆರ್ಡರ್ ಬ್ಲಾಕ್ ಇಲ್ಲೆಲ್ಲೋ ಇತ್ತು ಅಲ್ಲಿಗೆ ಹಾಕೋತೀರಾ. ಸೊ ಇಲ್ಲೆಲ್ಲೋ ಇವಾಗ ಆರ್ಡರ್ ಬ್ಲಾಕ್ ಇದೆ ಒಂದು, ಇಲ್ಲಿಗೆ ಬರ್ತೀರಾ. ಓಕೆ, 15 minutes ಆರ್ಡರ್ ಬ್ಲಾಕ್ ಇದೆಯಪ್ಪ, ಅದನ್ನ ನೀವು 1 hourದು ಆರ್ಡರ್ ಬ್ಲಾಕ್ ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಯಾಕಂದ್ರೆ ನಿಮ್ಗೆ ಆರ್ಡರ್ ಬ್ಲಾಕ್ ಮಾರ್ಕ್ ಮಾಡಕ್ ಮಾತ್ರ ನಿಮ್ಗೆ ಬೇರೆ ಇದಿರೋದು ಕೆಲಸ ಇರೋದು. ಇವಾಗ ಎಲ್ಲ ಅದೇ ಕೊಟ್ಟಾಗಿರುತ್ತೆ ಇಂಡಿಕೇಟರ್. ಓಕೆ, ಸೊ ಮಾರ್ಕ್ ಮಾಡ್ಕೋತೀರಾ, ಬೈಯಿಂಗ್ ಅಲ್ಲಿ ಕೂತ್ಕೋತೀರಾ. ಒಂದು ಇದನ್ನ ಮಾಡ್ತೀರಾ, ಇಲ್ಲ ನನಗೆ ಡೈರೆಕ್ಟ್ ಆಗಿ ಎಂಟರ್ ಆಗಕ್ ಇಷ್ಟ ಇಲ್ಲ, ಹೋಗಿ ಒನ್ ಮಿನಿಟಿಗೆ ಹೋಗಿ. 1 minute ಅಲ್ಲಿ ಏನಿದೆ ಕರೆಂಟ್ಲಿ, ಬೆರಿಶ್ MSS ಆಗ್ತಾ ಇದೆಯಾ, ಬುಲ್ಲಿಶ್ MSS ಆಗೋವರೆಗೂ ವೆಯ್ಟ್ ಮಾಡಿ. ಬುಲ್ಲಿಶ್ MSS ಆದ್ಮೇಲೆ ಒಂದು ರೆಡ್ ಕ್ಯಾಂಡಲ್ ಆಪೋಸಿಟ್ ಕ್ಯಾಂಡಲ್ ಬಂದ್ಮೇಲೆ ರೇಂಜ್ ಐ ರೇಂಜ್ ಲೋ ಅದ್ರದ್ದು 1 minute ವರ್ಕ್ ಆಗುತ್ತಾ? ಓಕೆ, ಅವಾಗ ಇದನ್ನ ಮಾಡಿ, ಏನು ರೇಂಜ್ ಐ ರೇಂಜ್ ಲೋ ಹಾಕೊಳ್ಳಿ. 50% ಇಂದ ಎಂಟರ್ ಆಗಿ, SL ಇದ್ರ ಕೆಳಗಡೆ ಇಡಿ, ಮುಗೀತು. ಈ ತರ ಎಂಟರ್ ಆಗ್ತೀರಾ, ಆ ತರ ಎಂಟರ್ ಆಗಿ. ಸೊ ಇಲ್ವಾ, ಅದು ಬೇಡವಾ? ನೆಕ್ಸ್ಟ್ ಇನ್ನೊಂದು ಏನಾಗ್ಬೋದು ನೋಡಿ. 1 minute ಬಂದ್ಬಿಟ್ಟು ಅಲ್ಲಿ ಏನಾದ್ರು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆಯಾ ಅಂತ ನೋಡಿ. ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಆರ್ಡರ್ ಬ್ಲಾಕ್ ಒಳಗಡೆ ಹೇಳ್ತಾ ಇರೋದು. ಆರ್ಡರ್ ಬ್ಲಾಕ್ ಒಳಗಡೆ ಬಂದ್ಮೇಲೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇರ್ಬೇಕು ಫಸ್ಟ್. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಸಿಂಪಲ್, ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ದೊಡ್ಡದೇನು ಅಂತ. ಇದು ನೋಡಿ, ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಫಸ್ಟ್ ಕ್ಯಾಂಡಲ್, ಇದು ಸೆಕೆಂಡ್ ಕ್ಯಾಂಡಲ್, ಇದು ಥರ್ಡ್ ಕ್ಯಾಂಡಲ್. ಈ 3 ಕ್ಯಾಂಡಲ್ನ ತಗೊಳ್ಳಿ, ಫಸ್ಟ್ ಸೆಕೆಂಡ್ ಥರ್ಡ್. ಫಸ್ಟ್ ಕ್ಯಾಂಡಲ್ದು ಟಾಪ್ ಇಂದ ರೆಕ್ಟಾಂಗಲ್ ತಗೊಳ್ಳಿ. ಫಸ್ಟ್ ಕ್ಯಾಂಡಲ್ದು ಟಾಪ್, ಸೆಕೆಂಡ್ ಕ್ಯಾಂಡಲ್ದು ಫುಲ್ ಬಾಡಿ, ಥರ್ಡ್ ಕ್ಯಾಂಡಲ್ದು ವಿಕ್. ಇವು 3 ಮಧ್ಯ ಇರೋ ಗ್ಯಾಪ್ನ ಹಿಂಗೆ ಎಳಿರಿ, ಎಕ್ಸ್ಟೆಂಡ್ ಮಾಡಿ, ಅಷ್ಟೇ ಮುಗೀತು. ಎಕ್ಸ್ಟೆಂಡ್ ಮಾಡ್ತೀರಾ. ಓಕೆ, ಈಗ ಬರೀ ಬುಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಇದೆ, ಇರ್ಲಿ. ಬುಲಿಶ್ MSS ಆಗಿದೆ ಹಂಗಾದ್ರೆ. ಓಕೆ, ಸೊ ಇರ್ಲಿ. ಈ ತರ ಫೇರ್ ವ್ಯಾಲ್ಯೂ ಗ್ಯಾಪ್ ಬಂತ. ಇವಾಗ ಫೇರ್ ವ್ಯಾಲ್ಯೂ ಗ್ಯಾಪ್ ಬಂದ್ಮೇಲೆ ಏನ್ ಮಾಡ್ಬೋದು? ಫಸ್ಟ್ ಬಂದಿದ್ ಕ್ಯಾಂಡಲ್, ಈ ಕ್ಯಾಂಡಲ್ ಟ್ಯಾಪ್ ಆಯ್ತು, ಹೌದಾ? ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಈ ಕ್ಯಾಂಡಲ್ ಟ್ಯಾಪ್ ಆದ್ಮೇಲೆ ಈ ಕ್ಯಾಂಡಲ್ದು ಐ ವಿಕ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಫುಲ್ ಬಾಡಿ ಮೇಲಲ್ಲ, ವಿಕ್ ಮೇಲೆ ಈ ಟ್ಯಾಂಪ್ ಆಗಿದ್ರದ್ದು. ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಈ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸಿಂಗ್ ಬರಬೇಕು. ಬಂದಿಲ್ಲ, ನೋ ಕನ್ಫರ್ಮೇಶನ್. ಸರಿ, ನೆಕ್ಸ್ಟ್ ಕ್ಯಾಂಡಲ್ ಇದು, ಈ ಕ್ಯಾಂಡಲ್ ಐನ ಮಾರ್ಕ್ ಮಾಡ್ಕೊಳ್ಳಿ. ಈ ಕ್ಯಾಂಡಲ್ ಮೇಲೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯ್ತಾ? ಆಗಿದೆ, ಮುಗಿತಾ? ಕನ್ಫರ್ಮೇಶನ್. ಸೊ ವಿತ್ ಕನ್ಫರ್ಮೇಶನ್, ಎಲ್ಲಾ ಕಡೆ ವಿತ್ ಕನ್ಫರ್ಮೇಶನ್. 1:2 1:3 ಇಲ್ಲ, ಈ ಐವರೆಗೂ ಮಾತ್ರ ಮಾಡಿ ಸಾಕು, ಮುಗೀತಲ್ಲ. ಸೊ ಸುಮ್ನೆ ಇಷ್ಟ ದಿನ ಯಾಕೆ ನಿಮ್ಗೆ ಫೇರ್ ವ್ಯಾಲ್ಯೂ ಗ್ಯಾಪು ಮತ್ತೆ ಕನ್ಫರ್ಮೇಶನ್ ಎಂಟ್ರೀಸ್ ಎಲ್ಲ ಯಾಕೆ ಹೇಳಿರ್ಲಿಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಮಾರ್ಕ್ ಮಾಡಕ್ ಬರ್ಬೇಕಿತ್ತು. ಇದೆಲ್ಲ ಮಾರ್ಕ್ ಮಾಡಕ್ ಬಂದಾದ್ಮೇಲೆ ನಿಮ್ಗೆ ಎಂಟ್ರಿ ಮಾಡಲ್ಸ್ ಹೇಳ್ಬೇಕು. ನಾನು ಸುಮ್ನೆ ಎಂಟ್ರಿ ಮಾಡಲ್ ಹೇಳ್ಬಿಟ್ಟು ನೀವು ಸಿಕ್ಕಿತ್ ಆರ್ಡರ್ ಬ್ಲಾಕ್, ಸಿಕ್ಕಿತ್ ಫೇರ್ ವ್ಯಾಲ್ಯೂ ಗ್ಯಾಪ್ ಎಲ್ಲ ಹಾಕೊಂಡು ಕೂತ್ಕೊಂಡ್ರೆ ವೇಸ್ಟ್. ಅದು ಎಲ್ಲಾ ಕಡೆ ವರ್ಕ್ ಆಗಲ್ಲ. ಇಲ್ಲಿ ನೀವೇನೇನ್ ಆಡ್ ಮಾಡ್ತಾ ಇದ್ರಿ ಲೆಕ್ಕ ಹಾಕಿ. ಮಾರ್ಕೆಟ್ ಸ್ಟ್ರಕ್ಚರ್, 1 hour ಬಯಸ್ಸು, 15 minutes ಬಯಸ್ಸು, 30 minutes ಬಯಸ್ಸು, ಮಾರ್ಕೆಟ್ ಸ್ಟ್ರಕ್ಚರ್ ಆಡ್ ಮಾಡ್ತಾ ಇದ್ದೀರಾ, ಆರ್ಡರ್ ಬ್ಲಾಕ್ ಆಡ್ ಮಾಡ್ತಾ ಇದ್ದೀರಾ, ವಿತ್ ಕನ್ಫರ್ಮೇಶನ್ ಆಡ್ ಮಾಡ್ತಾ ಇದ್ದೀರಾ, ಫೇರ್ ವ್ಯಾಲ್ಯೂ ಗ್ಯಾಪ್ ಆಡ್ ಮಾಡ್ತಾ ಇದ್ದೀರಾ. ಇಷ್ಟು ಕಾನ್ಸೆಪ್ಟ್ ಆಡ್ ಮಾಡಿ ಒಂದು ಎಂಟ್ರಿ ಹಿಡಿತಾ ಇದ್ದೀರಾ. ನಾನೇನಾದ್ರೂ ಫೇರ್ ವ್ಯಾಲ್ಯೂ ಗ್ಯಾಪು ಹೇಳ್ಕೊಟ್ಟು, ಆರ್ಡರ್ ಬ್ಲಾಕು ಹೇಳ್ಕೊಟ್ಟು, ಮಾರ್ಕೆಟ್ ಸ್ಟ್ರಕ್ಚರು ಹೇಳ್ಕೊಟ್ಟು ಮಾಡಿದಿದ್ರೆ ಡೈರೆಕ್ಟ್ ಫೇರ್ ವ್ಯಾಲ್ಯೂ ಗ್ಯಾಪ್ಗೂ ಎಂಟರ್ ಆಗು, ಆರ್ಡರ್ ಬ್ಲಾಕ್ಗೂ ಎಂಟರ್ ಆಗು, ಮಾರ್ಕೆಟ್ ಸ್ಟ್ರಕ್ಚರ್ಗೂ ಎಂಟರ್ ಆಗು, 50% ಝೋನ್ಗೂ ಎಂಟರ್ ಆಗು. ಲಾಸ್ ಆಗೋದು ಮಾತ್ರ ಸಿಗುತ್ತೆ ಟ್ರೇಡ್ಸ್ ನಿಮಗೆ, ಪ್ರಾಫಿಟ್ಸ್ ಆಗೋದು ಬಿಟ್ಟಾಕಿರ್ತೀರಾ ಎದ್ರಕೆಲಿ. ಆಲ್ರೆಡಿ ಒಂದು ಲಾಸ್ ಆಗಿದೆ, ಬೇಕಾಗಿಲ್ಲ ಇವಾಗ ಅಂತ.
ಇದು ಸಿನಾರಿಯೋ ಆಗೋದು. ಸೊ ಅದಕ್ಕೆ ನಾನು ಯಾವುದೇ ಥರದ ಎಂಟ್ರಿ ಮಾಡಲ್ ಹೇಳಿಲ್ಲ. ಫಸ್ಟ್ ಬ್ಯಾಚ್ ಅವರು ದಯವಿಟ್ಟು ಕ್ಷಮಿಸಿ, ನಿಮಗೂ ಯಾವುದೇ ಥರದ್ದು ಹೇಳಿಲ್ಲ. ಯಾಕಂದ್ರೆ ನನಗೆ ಅಲ್ಲೇ ಗೊತ್ತಾಗ್ತಾ ಇತ್ತು ನೀವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಓಕೆ, ಇದನ್ನಾಗ್ಲಿ ಅದನ್ನಾಗ್ಲಿ ಮಾರ್ಕ್ ಮಾಡೋದಾಗ್ಲಿ, ಈಗ ನಾನೇ ಅಷ್ಟು ದಿನ ತಗೊಂಡಿದ್ದೀನಿ, ನಿಮ್ಗೆ ತಪ್ಪಲ್ಲ. ಬಟ್ ಒಂದ್ಸಲಿ ಅದು ಗೊತ್ತಾಗ್ಬೇಕಿತ್ತು. ಅದಕ್ಕೆ ನಾನು ಗ್ರೂಪಿಂದ ಯಾವ್ದು ತೆಗ್ದಿಲ್ಲ, ಯಾವ ಗ್ರೂಪ್ನು ಸಪ್ರೇಟು ಅದು ಇದು ಅಂತ ಮಾಡಿಲ್ಲ. ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಅಂತ ಇಬ್ರದ್ದು ಒಟ್ಟಿಗೆ ಇರೋದು ಅದಕ್ಕೋಸ್ಕರನೇ. ಓಕೆ, ಸೊ ಇಷ್ಟ ಆಯ್ತಾ, ಒಂದು ಇವೆಲ್ಲ ಆಯ್ತು. ಸೊ ಇವಾಗ ಎಷ್ಟು ಜನ ಯಾವ್ದಾವ್ ತರ ಮಾಡ್ತಾ ಇದೀರಾ ಟ್ರೇಡ್ಸ್ ನನಗೆ ಗೊತ್ತಿಲ್ಲ ಇವಾಗ. ಓಕೆ, ಎಲ್ಲರೂ ಅವ್ರವ್ರ ಪರ್ಸನಲ್ ಅವ್ರು ಮಾಡ್ತಾ ಇರ್ತಾರೆ. ಒಬ್ರು ಲೈವ್ ಅಕೌಂಟ್ಸ್ ಅಲ್ಲಿ ಮಾಡ್ತಾ ಇರ್ತಾರೆ ಬ್ರೋಕರ್ ಅಲ್ಲಿ, ಇನ್ ಕೆಲವರು ಫಂಡೆಡ್ ಅಕೌಂಟ್ಸ್ ತಗೊಂಡ್ ಮಾಡ್ತಾ ಇರ್ತಾರೆ. ಎಲ್ಲಾದ್ರೂ ಮಾಡಿ ಹೆಂಗಾದ್ರೂ ಮಾಡಿ, ಫಸ್ಟ್ ನಿಮ್ಗೆ ಕಾನ್ಫಿಡೆನ್ಸ್ ಬರಬೇಕು ಈ ಟ್ರೇಡ್ ನ ತಗೋಬೇಕಂದ್ರೆ. ಓಕೆ, ಕಾನ್ಫಿಡೆನ್ಸ್ ಹೆಂಗ್ ಬರುತ್ತೆ, ನಾನು ಹೇಳಿದ್ದೀನಿ ಅಂತ ಬರಲ್ಲ. ನೀವು ಇದೇ ತರ ಆಗದ್ನ ಒಂದ್ 50, 60, 70, ಒಂದ್ 200 ಟ್ರೇಡ್ ನೋಡಿರ್ಬೇಕು. ಬರೀ ಇದೇ ತರ ಒಂದ್ 200 ಟ್ರೇಡ್ ನೋಡಿರ್ಬೇಕು. ಅವಾಗ ಮಾತ್ರ ನಿಮ್ಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ, ಓ ತಗೋತೀನಿ ಅಂತ. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಸಿಂಪಲ್ಲು, ಮಾರ್ಕೆಟ್ ಇಲ್ಲಿಗೆ ಬರುತ್ತೆ, ಫಸ್ಟ್ ಕನ್ಫರ್ಮೇಶನ್ ವೆಯ್ಟ್ ಮಾಡ್ತೀರಾ. ಎಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಬಂದಾಗ ಈ ಕ್ಯಾಂಡಲ್ ಮೇಲೆ ಬರ್ಲಿ ಅಂತ, ಈ ಕ್ಯಾಂಡಲ್ ಅಲ್ಲಿಗೆ ಬರಲ್ಲ. 1 ಮಿನಿಟ್ ಓಪನ್ ಮಾಡಿರೋದು ನೆನಪಿರ್ಲಿ. ನೆಕ್ಸ್ಟ್ ಮಾಡ್ತೀನಿ. ಓಕೆ, ಇದು ಬಂತು, ಇದು ಕ್ಲೋಸ್ ಆಯ್ತು. ಇವಾಗ ಎಂಟ್ರಿ ತಗೋತೀರಾ, ಇಲ್ಲ ಅಂತ ಹೇಳಲ್ಲ, ಎಂಟ್ರಿ ತಗೋತೀರಾ. ಇಷ್ಟು ನಾನಿವಾಗ ಬ್ಯಾಕ್ ಟೆಸ್ಟಿಂಗ್ ತೋರಿಸ್ತಾ ಇದ್ದೀನಿ. ಟಿ ಪಿ ಇಲ್ಲೆಲ್ಲೋ 1:3 ಇಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. 1:2, 1:3 ಎಲ್ಲೋ ಇಡ್ತೀರಾ. ಸೊ ಬ್ರೋ ಎಂಟ್ರಿನ ಕ್ಲೋಸಿಂಗ್ ಹತ್ರ ತಗೋಬೇಕಾ ಬ್ರೋ? ಒಂದ್ ನಿಮಿಷ ಹೇಳ್ತೀನಿ ಬ್ರೋ ಇನ್ನೊಂದ್ಸಲಿ. ಇದು ಬ್ಯಾಕ್ ಟೆಸ್ಟಿಂಗ್ ಬರಲ್ಲ ಇದು. ಓಕೆ, ನಿಧಾನಕ್ಕೆ ಹೋಗಂಗ್ ಇದ್ದಿದ್ರೆ ನಿಮ್ಗೆ ಗೊತ್ತಾಗಿರೋದು, ತಗಿಲ್ಲ. ಒಂದು ಟ್ರೇಡ್ ತಗೊಳ್ಳ ಬೇಡವಾ ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್, ಇಲ್ಲೆಲ್ಲೋ ಮೂವ್ ಆಗ್ತಿರುತ್ತಲ್ಲ, ಇನ್ನೇನು ಒಂಚೂರು ಪ್ರಾಫಿಟ್ಗೆ ಹೋಗ್ತಿರುತ್ತಲ್ಲ, ಕ್ಲೋಸ್ ಮಾಡ್ಬಿಡ್ಲಾ ಇಟ್ಕೊಳ್ಳ. ಎರಡನೇದು. ಮೂರನೇದು, ಇಲ್ಲಿಗೆ ಬಂತು. ಓಕೆ, ಇಲ್ಲಿಂದ ಇಲ್ಲೇನೋ ಇದೆಯಲ್ಲ, ಇಲ್ಲೊಂದು ಆರ್ಡರ್ ಬ್ಲಾಕ್ ತರ ಇದೆ, ಇಲ್ಲಿಂದ ಪುಷ್ ಮಾಡ್ತಾ ಇದೀಯಾ, ರಿಜೆಕ್ಷನ್ ಕೊಡ್ತಾ ಇದೀಯಾ, ಬ್ರೇಕ್ ಇವನ್ಗೆ ಇಟ್ಬಿಡ್ಲಾ. ಮೂರನೇದು ಪ್ರಾಬ್ಲಮ್. ನಾಲ್ಕನೇದು, ಸರಿ ಅದು ಒಂದು ಪ್ರಾಬ್ಲಮ್ಮ. ಓಕೆ, ಆಲ್ರೆಡಿ 1:1 ಕೊಟ್ಟೈತೆ, ಒಂದು ಬ್ರೇಕ್ ಇವನ್ಗೆ ಇಟ್ಬಿಡೋಣ, ಅರ್ಧ ಕ್ಲೋಸ್ ಮಾಡ್ಬಿಡೋಣ. ಎರಡನೇದು ತಪ್ಪು ಅಂತ ನಾನು ಹೇಳಲ್ಲ, ಅದನ್ನ ಮಾಡಿದ್ರೆ ಪ್ರತಿ ಸಲಿನೂ ಅದೇ ಮಾಡ್ಬೇಕು ನೀವು, ಬೇರೆದ್ ಮಾಡಿದ್ರೆ ಪ್ರತಿ ಸಲಿನೂ ಬೇರೆದೇ ಮಾಡ್ಬೇಕು, ಅಷ್ಟೇ ನಾನು ಹೇಳ್ತಿರೋದು. ಓಕೆ, ಸೊ ಇವಾಗ ಇದು ತಲೆಗೆಡ್ಸ್ಕೊಬಿಡಿ. ಫೇರ್ ವ್ಯಾಲ್ಯೂ ಗ್ಯಾಪ್ ಗೊತ್ತಾಗ್ತಾ ಇಲ್ಲ, ಹೇಳ್ತೀನಿ ಮತ್ತೆ ಇನ್ನೊಂದ್ಸಲಿ. ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದ್ರೆ ಸಿಂಪಲ್, ಯಾವ್ದೋ 3 ಕ್ಯಾಂಡಲ್ಸ್ ತಗೊಳ್ಳಿ, ಎಲ್ಲಾದ್ರೂ ತಗೊಳ್ಳಿ. ನಾನು ವರ್ಕ್ ಆಗದ್ ತೋರಿಸ್ತಾ ಇದ್ದೀನಿ, ವರ್ಕ್ ಆಗದೆ ಇರೋದನ್ನ ನೆಕ್ಸ್ಟ್ ತೋರಿಸ್ತೀನಿ. ಓಕೆ, ಫಸ್ಟ್ 3 ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ಇದಾ, ಸೆಕೆಂಡ್ ಕ್ಯಾಂಡಲ್ ಇದಾ, ಥರ್ಡ್ ಕ್ಯಾಂಡಲ್ ಇದಾ, 3 ಕ್ಯಾಂಡಲ್ನ ಫುಲ್ಲು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಎಷ್ಟಿದೆ ಈ ರೆಕ್ಟ್ಯಾಂಗಲ್ ಒಳಗೆ? 1, 2, 3, 3 ಕ್ಯಾಂಡಲ್ ಫುಲ್ ಇದೆ. ನೆಕ್ಸ್ಟ್ ಏನ್ ಮಾಡಿ, ಫಸ್ಟ್ ಕ್ಯಾಂಡಲ್ದು ಮೇಲ್ಗಡೆ ಗಿಡಿ, ಥರ್ಡ್ ಕ್ಯಾಂಡಲ್ದು ಕೆಳಗಡೆ ಗಿಡಿ. ಇದೆ ಫೇರ್ ವ್ಯಾಲ್ಯೂ ಗ್ಯಾಪ್. ಈ ಗ್ಯಾಪ್ ಇದೆಯಲ್ಲ, ಈ 3 ಕ್ಯಾಂಡಲ್ ಇದೆಯಲ್ಲ, ಈ 3 ಮಧ್ಯ ಎರಡನೇದ್ರಲ್ಲಿ ಗ್ಯಾಪ್ ಉಳ್ಕೊಂಡಿರುತ್ತಲ್ಲ, ಬಾಡಿ ಫಿಲ್ ಆಗಿಲ್ದೇ ಇರೋದು, ಇದೇ ಫೇರ್ ವ್ಯಾಲ್ಯೂ ಗ್ಯಾಪ್. ಸುಮ್ಮನೆ ಯೂಸ್ ಮಾಡಿದ್ರೆ ಎಲ್ಲಾ ಕಡೆ ಬರಲ್ಲ ಅದು. ಆಮೇಲೆ ಎಲ್ಲಾ ಕ್ಯಾಂಡಲಲ್ಲೂ ನೋಡಕ್ ಹೋದ್ರೆ ಅದು ಸಿಗಲ್ಲ. ಈಗ ಈ 3 ಕ್ಯಾಂಡಲ್ ಬೇರೆ ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್ ಫುಲ್ ಆಗ್ತೆ. ಏನ್ ಹೇಳ್ದೆ, ಫಸ್ಟ್ ಕ್ಯಾಂಡಲ್ದು ಕೆಳಗಡೆ ಹಿಡೀರಿ ಅಂದೆ, ಥರ್ಡ್ ಕ್ಯಾಂಡಲ್ದು ಮೇಲ್ಗಡೆ ಹಿಡೀರಿ ಅಂದೆ. ಇಲ್ಲಿ ಎಲ್ಲರೂ ಗ್ಯಾಪ್ ಕಾಣಿಸ್ತಿದ್ಯಾ? ಇನ್ನೂ ಜಾಸ್ತಿನೇ ಹೋಗ್ಬಿಟ್ಟಿದೆ ಒಳಗಡೆ, ಗ್ಯಾಪ್ ಬಿಡೋದಿರ್ಲಿ. ಸೊ ಎಲ್ಲಾ ಕಡೆ ಇರಲ್ಲ. ಆಮೇಲೆ ಎಲ್ಲಾ ಕಡೆ ಫೇರ್ ವ್ಯಾಲ್ಯೂ ಗ್ಯಾಪ್ ವರ್ಕೂ ಆಗಲ್ಲ. ಎಲ್ಲಾ ಕಡೆ ಆಗುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಎಲ್ಲಿ ಏನಕ್ಕೆ ಯೂಸ್ ಮಾಡ್ಬೋದು ಫೇರ್ ವ್ಯಾಲ್ಯೂ ಗ್ಯಾಪ್ನ? ಸಪ್ರೇಟ್ ಆಗಲ್ಲ ಯೂಸ್ ಮಾಡೋದು, ಒಂದ್ ಎಂಟ್ರಿ ಮಾಡಲ್ ಆಗಿ ಕನ್ಫರ್ಮೇಶನ್ ಆಗಿ ಯೂಸ್ ಮಾಡಬೇಕು. ಸೊ ಯಾವ್ದಪ್ಪ ಎಂಟ್ರಿ ಮಾಡಲು? ಇವಾಗ ಏನ್ ಕಲಿತಾ ಇದೀವಿ ನಾವು? ಮಾರ್ಕೆಟ್ ಸ್ಟ್ರಕ್ಚರ್ ಕಲಿತಾ ಇದೀವಾ? ಓಕೆ, ಸೊ ಏನ್ ಕೊಟ್ಟಿತ್ತು ಇಲ್ಲಿ ಬಂದಾಗ? ರೆಡ್ ಕ್ಯಾಂಡಲ್ ಬಂದಾಗ ನಮಗೆ, ಈ ರೆಡ್ ಕ್ಯಾಂಡಲ್ ಬಂದಾಗ ಕನ್ಫರ್ಮೇಶನ್ ಸಿಕ್ತು. ಏನಕ್ಕೆ? ಒಂದ್ ಕ್ಯಾಂಡಲ್ ಹಿಂದೆ ಓಡಿಸ್ತೀನಿ, ಸಾರಿ. ಓಕೆ, ಏನ್ ಕಾಣಿಸ್ತಾ ಇದೆ ನಿಮ್ಗೆ ಇವಾಗ? ರೇಂಜ್ ಹೈ ಇಲ್ಲಿದೆ, ರೇಂಜ್ ಲೋ ಇಲ್ಲಿದೆ. ಓಕೆ, ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ? ಸೊ ಇದು ಯಾವ್ದಾಗುತ್ತೆ, ನಾರ್ಮಲ್ ಆಗಿ ಏನ್ ಮಾಡ್ತೀವಿ? ಇಲ್ಲಿ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್, ಕೊನೆ ಆರ್ಡರ್ ಬ್ಲಾಕ್ ಇದೆನಾ, ಎಳಿತೀವಿ. 5 ಮಿನಿಟ್ಸ್ಗೆ ಅದನ್ನ ರಿಫೈನ್ ಮಾಡ್ತೀವಿ, 5 ಮಿನಿಟ್ಸ್ ಅಲ್ಲಿರೋ ಆರ್ಡರ್ ಬ್ಲಾಕ್ಗೆ.
ಆಲ್ರೆಡಿ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಬಂದಿದೆ, ಹಂಗಾದ್ರೆ ಎಂಟ್ರಿ ತಗೋಬೇಕಾ? ತಗೊಳ್ಳೋದಿದ್ರೆ ತಗೊಳ್ಳಿ, ಇಲ್ಲ ಅಂತ ನಾನು ಹೇಳಲ್ಲ. ಇದನ್ನ ಮಾತ್ರ ಮಾಡ್ತೀರಾ, ಇದನ್ನ ಮಾತ್ರ ಮಾಡಿ. ವಿತ್ ಕನ್ಫರ್ಮೇಶನ್ಗಾದ್ರೆ ಏನ್ ಮಾಡ್ಬೋದು? 1 ಮಿನಿಟ್ಗೆ ಹೋಗಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 2-3 ತರ ಇದೆ ಇದ್ರಲ್ಲೇನೆ. ಫಸ್ಟ್ನೇದೇನೋ ಆರ್ಡರ್ ಬ್ಲಾಕ್, ಎರಡನೇದು ಹೇಳ್ತೀನಿ. ಎರಡನೇದು ಆರ್ಡರ್ ಬ್ಲಾಕ್ ಬಂದಿದ್ದೀರಾ ಇವಾಗ. ಆರ್ಡರ್ ಬ್ಲಾಕ್ ಒಳಗಡೆ ಯಾವ್ದಾದ್ರು ಫಿಲ್ ಆಗಿಲ್ದೇ ಇರೋ ಫೇರ್ ವ್ಯಾಲ್ಯೂ ಗ್ಯಾಪ್ ಹುಡುಕಿ. ಸೊ ಫಸ್ಟ್ ಕ್ಯಾಂಡಲ್ ಮೇಲೆ, ಸೆಕೆಂಡ್ ಕ್ಯಾಂಡಲ್ ಬಾಡಿ, ಥರ್ಡ್ ಕ್ಯಾಂಡಲ್ ಕೆಳಗೆ. ಇದು ಫಿಲ್ ಆಗಿದೆಯಾ? ಆಲ್ರೆಡಿ ಬಂದಿದೆ ಪ್ರೈಸ್ ಅಲ್ಲಿಗೆ, ಹೌದಾ? ಓಕೆ, ಅದಿಲ್ಲ. ನೆಕ್ಸ್ಟ್ ಇನ್ಯಾವ್ದಾದ್ರು ನೋಡ್ತಾ ಇರಿ. ಓಕೆ, ಇಲ್ಲೊಂದು ಆರ್ಡರ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತು, ಫಿಲ್ ಆಗಿದೆಯಾ? ಈ ಕ್ಯಾಂಡಲ್ ಬಂದು ಫುಲ್ ಫಿಲ್ ಮಾಡಿದೆ. ಓಕೆ, ಅದು ಇಲ್ಲ. ನೆಕ್ಸ್ಟ್ ಇಲ್ಲಿದೆಯಾ? ಓಕೆ, ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್ ಇದೆ. ಇದು ಫಿಲ್ ಮಾಡ್ತಾ ಮಾಡಿಲ್ಲ, ಹಂಗೇ ಬಿಟ್ಟೋಗಿದ್ಯಾ? ಓಕೆ, ಬಂತು. ಈ ತರ ಟ್ಯಾಪ್ ಆದ್ಮೇಲೆ ಆ ಕ್ಯಾಂಡಲ್ದು ಮೇಲ್ಗಡೆ ವಿಕ್ಕು ಸೇರಿಸಿ ಒಂದು ಲೈನ್ ಹೇಳ್ಕೊಡಿ. ಲೈನ್ ಹೇಳ್ಕೊಂಡು ವೆಯ್ಟ್ ಮಾಡಿ. ನೀವು ಟ್ರೇಡ್ ತಗೊಂಡಿಲ್ಲ, ಇನ್ನು ವೆಯ್ಟ್ ಮಾಡ್ತಾ ಇದ್ದೀರಾ. ಏನಕ್ಕೆ? ಇದ್ರ ಮೇಲ್ಗಡೆ ಕ್ಲೋಸ್ ಆಗ್ಬೇಕು ನೆಕ್ಸ್ಟ್ ಕ್ಯಾಂಡಲ್. ಕ್ಲೋಸ್ ಆಯ್ತಾ? ಇಲ್ಲ, ಇನ್ನೂ ಕೆಳಗಡೆ ಹೋಯ್ತು. ಓಕೆ, ಆ ಕ್ಯಾಂಡಲ್ ಟಾಪ್ ಬಿಟ್ಟಾಕಿ ಈ ಕ್ಯಾಂಡಲ್ದು ಟಾಪ್ಗೆ ಹಾಕೊಳ್ಳಿ ನಿಮ್ ಲೈನ್ ನ ವಾಪಸ್. ಹೌದಾ? ಹಾಕೊಂಡ್ರ ವೆಯ್ಟ್ ಮಾಡ್ತಾ ಇದೀರಾ, ಇನ್ನೂ ಟ್ರೇಡ್ ತಗೋತಾ ಇಲ್ಲ. ಹಿಂಗ್ ಆಡ್ತಾ ಇರುತ್ತೆ. ಅವಾಗ ಫುಲ್ ತಗೊಳಂಗಿಲ್ಲ. 1 ಮಿನಿಟ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಸ್ಟಾರ್ಟ್ ಆಗ್ತಿದೆ ಅಂದಾಗ, ಒಂದೇ ನಿಮಿಷ. ಹಲೋ, ಕ್ಲಾಸ್ ಕಣಮ್ಮ. ಸೊ ಓಕೆ, ಸೊ ಇವಾಗ ಈ ವಿಕ್ ಮೇಲೆ ಕ್ಲೋಸ್ ಆಯ್ತಾ? ಈ ಕ್ಯಾಂಡಲ್ ಫುಲ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು, ಆತರ ಇಲ್ಲ. ಕ್ಲೋಸ್ ಆಯ್ತಾ? ಓಕೆ, ಕ್ಲೋಸ್ ಆಗಿದ ತಕ್ಷಣ ಎಂಟರ್ ಆಗ್ಬೇಕು. ಓಕೆ, ಎಸ್ ಎಲ್ ಫುಲ್ಲು ಎಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ನ ಫಿಲ್ ಮಾಡಿತ್ತಲ್ಲ ಆ ಕ್ಯಾಂಡಲ್ ಕೆಳಗಡೆ. ಆಮೇಲೆ ಇಲ್ಲೆಲ್ಲೋ ಎರಡನೇ ಸಲಿನೂ ಬಂದಿಲ್ಲ ಅಂದಾಗ ಇಲ್ಲೆಲ್ಲೋ ಇರುತ್ತೆ ಕ್ಯಾಂಡಲ್ ಅಂತ ಅಲ್ಲಿಗೆ ಇಡಬೇಡಿ. ಲಾಸ್ಟ್ ಕ್ಯಾಂಡಲ್ ಕೆಳಗಡೆ ಇಟ್ರ ಫಸ್ಟ್ 1:1.5 ಇದರಲ್ಲಿ. ಓಕೆ, 1:1.5 ಫಸ್ಟ್. 1:1.5 ಟ್ಯಾಪ್ ಆಗ್ತಿದಂಗೆ ಎಸ್ ಎಲ್ ನ ಬ್ರೇಕ್ ಇವನ್ಗೆ ಇಟ್ಟು ಇದನ್ನ 1:2 ಅಂತಾನೆ ಇಟ್ಟಿರಿ. 1:2 ಇಟ್ಬಿಟ್ಟು ಫಸ್ಟ್ ಬ್ರೇಕ್ ಇವನ್. ಯಾಕೆ ನೀವು ನಾರ್ಮಲಿ ಜಾಸ್ತಿ ಜನ ಮಾಡ್ತಾ ಇರೋದು ನಾರ್ಮಲ್ ಅಕೌಂಟ್ಸ್ ಅಲ್ಲಿ ಅಲ್ಲ, ಪರ್ಸನಲ್ ಅಕೌಂಟ್ಸ್ ಅಲ್ಲಿ ಅಲ್ಲ. ಎಲ್ಲಾರು ಮಾಡ್ತಿರೋದು ಇದ್ರಲ್ಲೇ, ಯಾವುದು? ಪ್ರಾಪ್ ಫಾರ್ಮ್ಸ್ ಅಲ್ಲೇ. ಪ್ರಾಪ್ ಫಾರ್ಮ್ ಅಲ್ಲಿ ಎಷ್ಟು ಕೊಡ್ತಾನೆ ರಿಸ್ಕು? 8%, 10%, 12% ಮ್ಯಾಕ್ಸಿಮಮ್ ಫಂಡಿಂಗ್ ಪಿಪ್ಸ್ ಅವ್ರದ್ದು, ಹೌದಾ? ಸೊ ಫಸ್ಟ್ ಏನ್ ಕೆಲಸ? ಪ್ರಾಫಿಟ್ ಅರ್ಧ ಬಂದಿದೆ, ಅರ್ಧ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಸ್ ಎಲ್ ನ ಬ್ರೇಕ್ ಇವನ್ ಗಿಡಿ. ಇದನ್ನ ನೀವು ಆರ್ಡರ್ ಬ್ಲಾಕ್ ಅಲ್ಲಿ ಮಾಡಿದ್ರೆ ವರ್ಕ್ ಆಗಲ್ಲ. ಯಾಕಂದ್ರೆ ಆರ್ಡರ್ ಬ್ಲಾಕ್ 2-3 ಸಲ ಟ್ಯಾಪ್ ಆಗ್ಬೋದು. ಓಕೆ, ಅದಕ್ಕೋಸ್ಕರ ಅದ್ರಲ್ಲಿ ಮಾಡಬೇಡಿ ಅಂತೀನಿ. ಇದ್ರಲ್ಲಿ ಯಾಕೆ ಮಾಡಬೇಕು? ಫಸ್ಟ್ ನಮ್ದು ಎಂಟರ್ ಆಗ್ತಿರೋದು ಕಮ್ಮಿ, ಹೆವಿ ಲಾಟ್ ಯೂಸ್ ಮಾಡಿರ್ತೀವಿ ನೋಡಿ. ಬರೀ 25 ಪಿಪ್ ಎಸ್ ಎಲ್, 26 ಪಿಪ್ ಎಸ್ ಎಲ್. ಓಕೆ, ಸೊ ಅದಕ್ಕೆ ಹೆವಿ ಲಾಟ್ ಯೂಸ್ ಮಾಡ್ತಿರ್ತೀವಿ, ಲಾಸು ಜಾಸ್ತಿ ಆಗುತ್ತೆ. ಕರೆಕ್ಟ್ ಆಗಿ ನೀವು ಯೂಸ್ ಮಾಡಬೇಕು. ಫಸ್ಟ್ ಪ್ರಾಫಿಟ್ ಅರ್ಧ ಬುಕ್ ಮಾಡ್ಕೋಬೇಕು. ನೆಕ್ಸ್ಟ್ 1:2 ಬಿಟ್ಟಾಕಿ. ಬ್ರೇಕ್ ಇವನ್ ಇಟ್ಟಾದ್ರೆ ಏನಾಗುತ್ತೆ? ಬ್ರೇಕ್ ಇವನ್ ಇಟ್ಟಿರ್ತೀರಾ ಇಲ್ಲ ಆಲ್ರೆಡಿ. ನೀವು 1:3 ಬಿಡ್ಬೋದು, ಇಲ್ಲ ಅಂತ ಹೇಳಲ್ಲ, ನಿಮ್ ಇಷ್ಟ. ನೀವು ಒಂದ್ ಫಾಲೋ ಮಾಡಿದ್ರೆ ಅದನ್ನೇ ಫಾಲೋ ಮಾಡಿ ಅಷ್ಟೇ. ಮ್ಯಾಕ್ಸಿಮಮ್ ಬೇಕಾ 1:2ಗೆ ಇಡಿ ಸಾಕು. ಓಕೆ, ಎಸ್ ಎಲ್ ಬ್ರೇಕ್ ಇವನ್ ಇಟ್ಟಿರ್ತೀರಾ, ಮಿಸ್ ಆಗಿ ಟಿ ಪಿ ಟಾಗಿ 1:2 ಹೋಗೋಕ್ಕಿಂತ ಮುಂಚೆ ಬ್ರೇಕ್ ಇವನ್ ಬಂದ್ರೆ ಏನಾಗುತ್ತೆ? ಅರ್ಧ ಕ್ಲೋಸ್ ಆಗಿದೆ ನಿಮ್ ಟ್ರೇಡು, ಇನ್ನರ್ಧ ಲಾಸ್ ಆಯ್ತಾ? ಇಲ್ಲ, ನಾರ್ಮಲ್ ಬ್ರೇಕ್ ಇವನ್ ಆಗೇ ಕ್ಲೋಸ್ ಆಯ್ತು, ಮುಗೀತು. ಫಸ್ಟ್ ಬ್ರೇಕ್ ಇವನ್ಗೆ ಹಾಕೋಬೇಕು. ಫ್ಯೂಚರ್ಸ್ ಅಲ್ಲಾಗ್ಲಿ, CFDs ಅಲ್ಲಾಗ್ಲಿ. CFDs ಅಲ್ಲಿ ಅಟ್ಲೀಸ್ಟ್ ನಡೆಯುತ್ತೆ, ಓಕೆ. ಫ್ಯೂಚರ್ಸ್ ಅಲ್ಲಿ ಹಿಂಗ್ ಮಾಡಂಗೇ ಇಲ್ಲ, ಲಾಸೇ ಆಗುತ್ತೆ ಬರೀ. ಯಾಕಂದ್ರೆ ಒಂದ್ ಲಾಸ್ ಆದ್ರೂ ಡ್ರಾಡೌನ್ ಮುಂದಕ್ಕೆ ಕೆಳಗೆ ಹೋಗ್ತಾನೆ ಇರುತ್ತೆ. ಓಕೆ, ಇದು ಸೆಕೆಂಡ್ ಎಂಟ್ರಿ ಮಾಡೆಲ್ ನಿಮ್ದು. ಓಕೆ, ಇದು ಸೆಕೆಂಡ್ ಎಂಟ್ರಿ ಮಾಡೆಲ್. ಏನ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಅದು ಸೆಕೆಂಡ್ ಎಂಟ್ರಿ ಮಾಡೆಲ್. ಥರ್ಡ್ ಎಂಟ್ರಿ ಮಾಡೆಲ್ ಹೇಳ್ತೀನಿ. ಸೊ ಆಮೇಲೆ ಎಲ್ಲಾ ಎಂಟ್ರಿ ಮಾಡೆಲ್ನು ಎಲ್ಲಾ ಕಡೆ ಯೂಸ್ ಮಾಡೋದಲ್ಲ, ಅದನ್ನು ಹೇಳ್ತೀನಿ. ಓಕೆ, ಸೊ ಏನ್ ಹೇಳ್ತಾ ಇದೆ? ಓಕೆ, 15 ಮಿನಿಟ್ ಆರ್ಡರ್ ಬ್ಲಾಕ್. 5 ಮಿನಿಟ್ ಅಲ್ಲಿ ನೀವು ಇದನ್ನ ಏನ್ ಮಾಡ್ಕೊಂಡ್ರಿ? ರಿಫೈನ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ರಿ. ಮಾರ್ಕೆಟ್ ಬಂತು ಇಲ್ಲಿಗೆ. ಆರ್ಡರ್ ಬ್ಲಾಕ್ ನ ಹಾಕ್ಲೇಬೇಡಿ, ಆರ್ಡರ್ ಬ್ಲಾಕ್ ನ ತೆಗ್ದಾಕಿ ಫಸ್ಟ್. ಇದು ಥರ್ಡ್ ಎಂಟ್ರಿ ಮಾಡೆಲ್ ಹೇಳ್ತಾ ಇರೋದು. ಆರ್ಡರ್ ಬ್ಲಾಕ್ ನ ತೆಗ್ದಾಕ್ತೀರಾ. ಓಕೆ, ಸೊ 15 ಮಿನಿಟ್ಸ್ ಅಲ್ವಾ? ಓಕೆ, 15 ಮಿನಿಟ್ಸ್ ಅಲ್ಲಿ ಈ ತರ ನಿಮ್ಗೆ ಕನ್ಫರ್ಮೇಶನ್ ಸಿಕ್ಕಾಯ್ತು. ರೇಂಜ್ ಐ, ರೇಂಜ್ ಲೋ ಎಲ್ಲ ಎಲ್ಲಿದೆ? ರೇಂಜ್ ಐ, ರೇಂಜ್ ಲೋ ಇಲ್ಲಿದೆ. 50% ಬರಕ್ ವೆಯ್ಟ್ ಮಾಡಿ. 50% ಬಂತು. ಬಂದಾದ್ಮೇಲೆ ಏನ್ ಮಾಡ್ತೀರಾ? 1 ಮಿನಿಟ್ ಹೋಗ್ತೀರಾ.
ಸೊ 1 ಮಿನಿಟ್ಗೆ ಹೋಗಿ ನೀವು ಆಲ್ರೆಡಿ ಬುಲಿಶ್ MSS ಆಗಿದೆ ಅದು. ಈ ಸಿನಾರಿಯೋದಲ್ಲಿ ಏನು ಆಗಲ್ಲ. ಬಟ್ ಇನ್ನು ನಿಮ್ಗೆ ಕಮ್ಮಿ ಕೆಳಗಡೆ ಹೋಗಕ್ಕಾದ್ರೆ ಹೋಗಿ, ಆಪ್ಷನ್ ಇದ್ರೆ 15 ಸೆಕೆಂಡ್ 30 ಸೆಕೆಂಡ್, ಯಾಕಂದ್ರೆ ನಾರ್ಮಲ್ CFDs ಅಲ್ಲಿ ಬೇಡ, ಬಟ್ ಫ್ಯೂಚರ್ಸ್ ಅಲ್ಲಿ ಇದ್ರೆ ಓಕೆ. ಇಲ್ಲಿ ಏನ್ ಮಾಡ್ಬೋದು, ನೆಕ್ಸ್ಟ್ ನೀವು ಒಂದು ಇಂಟರ್ನಲ್ಲಿ ಬ್ರೇಕ್ ಆದ್ರೂ ಪರವಾಗಿಲ್ಲ, ನಿಮ್ಮ ಇಷ್ಟ. ಬಟ್ ಎಕ್ಸ್ಟರ್ನಲ್ ಬ್ರೇಕ್ ಇದ್ದಿದ್ರೆ ಚೆನ್ನಾಗಿರೋದು. ಎಕ್ಸ್ಟರ್ನಲ್ ಬ್ರೇಕ್ಗೆ ಓಕೆ ಈ ತರ ಬ್ರೇಕ್ ಕೊಟ್ಟಾಗ ಇದ್ರೂ 50% ಇಂದ, ಸೊ ಇಲ್ಲಿ 50% ಬರ್ಲಿ ಬರ್ದೇ ಇರ್ಲಿ ಅದೇನ್ ತಲೆ ಕೆಡ್ಸ್ಕೊಬೇಡಿ. ಇಲ್ಲಿ 50% ಇಂದ ಬೈ ಮಾಡಕ್ ಟ್ರೈ ಮಾಡಿ. ಎಲ್ಲಾ ಸಲ ಬರಂದೇ ಬರುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಥರ್ಡ್ ಎಂಟ್ರಿ ಮಾಡಲ್ ನಾನು ಹೇಳ್ತಿರೋದು. ಈ ಎಂಟ್ರಿ ಮಾಡಲ್ ಯಾವಾಗ ಯೂಸ್ ಮಾಡಬೇಕು ಹೇಳ್ತೀನಿ, ಓಕೆ. ಈ ಎಂಟ್ರಿ ಮಾಡಲ್ ಯಾವಾಗ ಯೂಸ್ ಮಾಡಬೇಕು, 50%. ಸೊ 50% ಅಂತ ಏನ್ ಹೇಳ್ದೆ, ಅದು 15 ಮಿನಿಟ್ ಅಲ್ಲಿ ಬೇಡ. 1 ಮಿನಿಟ್ ಅಲ್ಲಿ ಬಂದಾದ ತಕ್ಷಣ 1 ಮಿನಿಟ್ ಬುಲ್ಲಿಶ್ MSS ಇಲ್ಲ ಬುಲ್ಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಸಿಕ್ಕಿದ ತಕ್ಷಣ ಅದ್ರ ಹೈ ಲೋ, ರೇಂಜ್ ಹೈ ರೇಂಜ್ ಲೋ ಅದೇ ಕೊಟ್ಟಿರುತ್ತೆ ಅಲ್ವಾ ಇಂಡಿಕೇಟರ್, ರೇಂಜ್ ಹೈ ರೇಂಜ್ ಲೋ ಎರಡಕ್ಕೂ 50% ಮಧ್ಯ. ಸೊ ಇದನ್ನ ಹೆಂಗ್ ಯೂಸ್ ಮಾಡ್ತೀರಾ, ಫಿಬ್ ಟೂಲ್ ಬಂದ್ಬಿಟ್ಟು ನಿಮ್ಗೆ ಫೋರ್ಕಾಸ್ಟಿಂಗ್ ಅಲ್ಲಿ ಇರುತ್ತೆ ಇಲ್ಲಿ. ಸೊ ಇಲ್ಲ, ಇಲ್ಲಿದೆ ನೋಡಿ, ಓಕೆ. ಫಿಬೊನಾಚಿ ಅಂತ ಇದೆ, ಅಲ್ಲೇ ಫಿಬ್ ರಿಟ್ರೇಸ್ಮೆಂಟ್ ಟೂಲ್ ಇದೆ, ಹೌದಾ. ಇದನ್ನ ಆಡ್ ಮಾಡ್ಕೊಂಡು ನಿಮ್ಗೆ ಏನೇನೋ ಸೆಟ್ಟಿಂಗ್ಸ್ ಕೊಟ್ಟಿರುತ್ತೆ ಅದು, ಓಕೆ. ಸೊ ಆ ಸೆಟ್ಟಿಂಗ್ಸ್ ಎಲ್ಲ ತೆಗ್ದಾಕ್ಬಿಟ್ಟು 0, 0.5, 1 ಮೂರನ್ನ ಮಾತ್ರ ಇಟ್ಕೊಳ್ಳಿ. ಆಲ್ಕೆಮಿಸ್ಟ್ ಹೇಳ್ಕೊಡ್ತಾ ಇದಾರೆ, ಹೌದು. ನಾನು ನೋಡ್ಬಿಟ್ಟು ಅವ್ನ್ ನೋಡ್ ಕಲ್ತ್, ಅವ್ನ್ ನನ್ ನೋಡಿ ಹೇಳ್ತಾವ, ನಾನು ಅದೇ ಕನ್ಫ್ಯೂಸ್ ಆದೆ ಒಂದ್ಸಲಿ, ಓಕೆ. ಸೊ 0, 0.5, 1 ಮೂರ್ ಲೆವೆಲ್ಸ್ ಇಟ್ಕೊಳ್ಳಿ. ಮತ್ತೆ ಇವೆಲ್ಲ ಯಾವ ತರ ಸೆಟ್ಟಿಂಗ್ಸ್ ಬೇಕು ನೀವು ಸೆಟ್ ಮಾಡ್ಕೊಳ್ಳಿ, ಓಕೆ. ಅದಕ್ಕೆಲ್ಲ ಜಾಸ್ತಿ ತಲೆ ಕೊಡ್ಬೇಡಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಫಿಬ್ ಟೂಲ್ ಒಂದ್ಸಲಿ ರೇಂಜ್ ಹೈ ರೇಂಜ್ ಲೋ ಎರಡು ಬಂದ್ಮೇಲೆ 1 ಮಿನಿಟ್ ಅಲ್ಲಿ ರೇಂಜ್ ಲೋ ಇಂದ ಆದ್ರೂ ರೇಂಜ್ ಹೈಗೆ ಹಾಕಿ, ರೇಂಜ್ ಹೈ ಇಂದ ಆದ್ರೂ ರೇಂಜ್ ಲೋ ಹಾಕಿ 50%ಗೆ ಬೈಯಿಂಗ್ ಅಲ್ಲಿ ಕುತ್ಕೊಳ್ಳಿ. SL ನ ಇದ್ರ ಕೆಳಗಡೆ ಇಡಿ, ಏನು ಲಾಸ್ಟ್ ರೇಂಜ್ ಲೋ ಎಲ್ಲಿದೆ ಅದ್ರ ಕೆಳಗಡೆ. ಮತ್ತೆ 1:2, 1:3 ನೀವು ಇದನ್ನ ಮಾಡಿ, ಏನಂತಾರೆ ಟಾರ್ಗೆಟ್ ಇಡಿ. ಇದು ನಿಮ್ದು ಥರ್ಡ್ ಎಂಟ್ರಿ ಮಾಡಲ್. ಸೊ ಫಸ್ಟ್ ಆಫ್ ಆಲ್ ಯಾವ ಎಂಟ್ರಿ ಮಾಡಲ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ನೋಡಿ. ನಾರ್ಮಲ್ ನಾವ್ ಇಷ್ಟ ದಿನ ಯಾವ ತರ ಟ್ರೇಡ್ ಮಾಡ್ತಿದ್ವಿ, ಈಗ ಒಂದ್ ಸ್ವಲ್ಪ ದಿನ ಏನದು ಕನ್ಸಾಲಿಡೇಷನ್ ಆಗಕ್ಕಿಂತ ಮುಂಚೆ, ಜಾಸ್ತಿ ಲಾಸಸ್ ಆಗಕ್ಕಿಂತ ಮುಂಚೆ, ನಾರ್ಮಲ್ ಈ ತರ ಮಾರ್ಕೆಟ್ ನಾರ್ಮಲ್ ಸ್ಟೇಟ್ ಕಾಮ್ ಆಗಿದೆ, ಮಾರ್ಕೆಟ್ ಮೂವ್ ಆಗ್ತಾ ಇದೆ, ಈ ತರ ಇದ್ದಾಗ ಆರ್ಡರ್ ಬ್ಲಾಕ್, ಡೈರೆಕ್ಟ್ ಆರ್ಡರ್ ಬ್ಲಾಕ್ ಇಂದಾನೆ ಎಂಟ್ರಿ ತಗೊಳ್ಳಿ. ಸೊ ಡೈರೆಕ್ಟ್ ಆದ್ರೂ ತಗೊಳ್ಳಿ, ಇಲ್ಲಿ 2 ಸಿನಾರಿಯೋ, ಡೈರೆಕ್ಟ್ ಆದ್ರೂ ತಗೊಳ್ಳಿ ನಿಮ್ ಇಷ್ಟ, ಇಲ್ಲ 1 ಮಿನಿಟ್ಗೆ ಹೋಗ್ಬಿಟ್ಟು 1 ಮಿನಿಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ಆ ತರ ಆದ್ರೂ ತಗೊಳ್ಳಿ. ಒಂದು ಸೆಕೆಂಡ್ ಈ ತರ ಇರ್ಬೇಕು, ನಾರ್ಮಲ್ ಮೂವ್ಮೆಂಟ್ ಇದ್ದಾಗ ಆರ್ಡರ್ ಬ್ಲಾಕ್ ಗಳಿಂದ ತಗೊಳ್ಳಿ. ಕೆಲವು ಸಲ ನೋಡ್ತಾ ಇರ್ತೀರಾ, ಕೆಲವು ಸಲ ಏನಾಗ್ತಾ ಇರುತ್ತೆ ಮಾರ್ಕೆಟ್ಸು ಇಷ್ಟೇ ಮೇಲ್ ಹೋಗುತ್ತೆ, ಇಷ್ಟು ಕೊಟ್ಬಿಟ್ಟು ಮೇಲೆ ಹೋಗ್ಬಿಡುತ್ತೆ ವಾಪಸ್, ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟು. ಸೆಕೆಂಡ್ನೇದು ನೋಡ್ತೀರಾ, ಸೆಕೆಂಡ್ನೇದು ಹಂಗೆ ಆಗುತ್ತೆ, ಸೆಕೆಂಡ್ನೇದು ಹಿಂಗೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡುತ್ತೆ. ಸೊ ಥರ್ಡ್ನೇ ಟೈಮ್ಗೆ ಏನ್ ಮಾಡಬೇಕು, ಥರ್ಡ್ ಟೈಮ್ಗೆ ನೀವು ಫುಲ್ 50% ಬರುತ್ತೆ ಅಂತಾನು ವೆಯ್ಟ್ ಮಾಡಬಾರ್ದು. ಹಿಂಗ್ ರೆಡ್ ಕ್ಯಾಂಡಲ್, ಆಪೋಸಿಟ್ ರೆಡ್ ಕ್ಯಾಂಡಲ್ ಬಂತ, ಅವಾಗ ಏನಾಗುತ್ತೆ, ರೇಂಜ್ ಹೈ ರೇಂಜ್ ಲೋ ಎರಡು ಮಾರ್ಕ್ ಆಗುತ್ತೆ ನಿಮ್ದು ಇಂಡಿಕೇಟರ್ ಅಲ್ಲಿ. ಎರಡೂ ಬಂದ್ಮೇಲೆ ನೀವು ಡೈರೆಕ್ಟ್ 1 ಮಿನಿಟ್ ಡ್ರಾಪ್ ಡೌನ್ ಮಾಡ್ತೀರಾ. ಸೊ ಓಕೆ, ಡೈರೆಕ್ಟ್ 1 ಮಿನಿಟ್ ಡ್ರಾಪ್ ಡೌನ್ ಮಾಡ್ಬಿಟ್ಟು ಏನಾಗ್ತಾ ಇತ್ತು, ಹಿಂಗ್ ಹೋಗಿತ್ತು, ಇಲ್ಲಿ ವಾಪಸ್ ಬರಕ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಇದು 15 ಮಿನಿಟ್ಸ್ ನಾನ್ ತೋರಿಸ್ತಿರೋದು. 1 ಮಿನಿಟ್ ಅಲ್ಲಿ ಏನಿರುತ್ತೆ, ಇದೇ ಜಾಗದಲ್ಲೇ ಇಷ್ಟು ಮೂವ್ ಅಲ್ಲಿ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿರುತ್ತೆ ಕೆಳಗಡೆಗೆ, ಇನ್ನೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಇರುತ್ತೆ, ಬೆರಿಶ್ ಹೋಗ್ತಾ ಇರುತ್ತೆ ಮಾರ್ಕೆಟ್. 1 ಮಿನಿಟ್ ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬೇಕು, ಸೇಮ್ ಸೈಡ್, ಬುಲ್ಲಿಶ್ ಇದ್ರೆ ಬುಲ್ಲಿಶು, ಬೆರಿಶ್ ಇದ್ರೆ ಬೆರಿಶು, ಓಕೆ. ಅದಾಗ್ಬೇಕು. ಅದಾದ್ಮೇಲೆ ಏನ್ ಮಾಡ್ತೀರಾ, ಅದಾದ್ಮೇಲೂ ಡೈರೆಕ್ಟ್ ಎಂಟ್ರಿ ಇಲ್ಲ, ಅದಾದ್ಮೇಲೂ ನಿಮ್ಗೆ ಫಸ್ಟ್ ರೆಡ್ ಕ್ಯಾಂಡಲ್ ಬರಬೇಕು. ರೆಡ್ ಕ್ಯಾಂಡಲ್ ಬಂದಾಗ ನಮ್ದು ರೇಂಜ್ ಐ 1 ಮಿನಿಟ್ ರೇಂಜ್ ಐ 1 ಮಿನಿಟ್ ರೇಂಜ್ ಲೋ ನಿಮ್ಗೆ ಅಪ್ಡೇಟ್ ಆಗೋದು ಇಂಡಿಕೇಟರ್ ಅಲ್ಲಿ, ಓಕೆ. ಅದು ಬಂದಾದ್ಮೇಲೆ ನೀವು ಅಲ್ಲಿ ಏನ್ ಮಾಡಕ್ಕಿಲ್ಲ, ಎಲ್ಲ ಇಂಡಿಕೇಟರೇ ಮಾಡುತ್ತೆ. ಮಾಡಾದ್ಮೇಲೆ 50% ಝೋನ್ ಇಂದ ಎಂಟ್ರಿ. SL ಆರ್ಡರ್ ಬ್ಲಾಕ್ ಇದ್ದಿದ್ರೆ ಇಷ್ಟುದ್ದ ಬರ್ತಿತ್ತು, ಇವಾಗಿಲ್ಲ, ಡೈರೆಕ್ಟ್ ನೀವು ಜಾಸ್ತಿ ಕುತ್ಕೋಬೇಕು ಚಾರ್ಟ್ ಮುಂದೆ ಅನ್ನೋದಿಲ್ಲ, ಬೇಗ ಪಟ 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 ಅಂತ ಮೂವ್ ಆಗ್ಬೇಕು. 20-30 ಪಿಪ್ಪು SL, ಒಂದು 50 ಪಿಪ್ಪು ಮ್ಯಾಕ್ಸಿಮಮ್ SL ಹೋಗುತ್ತೆ, TP ಹೋಗುತ್ತೆ, ಅಷ್ಟೇ ಮುಗೀತು. ಸೊ ಇದು ಆ ತರ ಸಿನಾರಿಯೋದಲ್ಲಿ ಮಾತ್ರ ಈ ಏನ್ ಹೇಳ್ಕೊಟ್ನಲ್ಲ
ಮೇಲ್ಗಡೆನೆ 1 ಮಿನಿಟ್ ಡ್ರಾಪ್ ಡೌನ್ ಆಗ್ಬಿಟ್ಟು ಮಾಡೋದು, ಅದನ್ನ ಮಾಡಿ. ಇಲ್ಲ ಮ್ಯಾಕ್ಸಿಮಮ್ 15% ಬರೋವರೆಗೂ ವೆಯ್ಟ್ ಮಾಡಿ. ಅದಾಗ್ತಾ ಇಲ್ಲ ಅಂದ್ರೆ ಮಾರ್ಕೆಟ್ ಸುಮ್ಮನೆ ಹೋಗ್ತಾ ಇದೆ ಅಂದ್ರೆ, ಇವತ್ತು ಅಷ್ಟೇ. ಸೊ ನಾನಿವತ್ತು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಕ್ ಕೂತಿದ್ದೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಹಾಕೊಂಡು ನೋಡ್ತಾ ಇದೀನಿ, ಸುಮ್ನೆ ಹೋಗ್ತಾನೆ ಇದೆ, ಏನ್ ಮಾಡೋದು? ಪಟ ಪಟ ಇಲ್ಲಿಲ್ಲೇ ಅದು 1 ನಿಮಿಷದಲ್ಲಿ, ಇನ್ನೆಲ್ಲಿ 15 ಸೆಕೆಂಡ್ಸ್ಗೆ ಹೋಗ್ಬಿಟ್ಟು ಡ್ರಾಪ್ ಡೌನ್ ಆಗ್ಬೇಕಷ್ಟೇ. ಸೊ ಏನ್ ಫೇರ್ ವ್ಯಾಲ್ಯೂ ಗ್ಯಾಪ್ ಹೇಳಿದೆ, ಫೇರ್ ವ್ಯಾಲ್ಯೂ ಗ್ಯಾಪ್ದು ಸೊ ನಿನ್ನೆ ಟ್ರೇಡ್ಸ್ ಇದೆಯಾ ತೋರಿಸ್ತೀನಿ. ಅದನ್ನ ಇನ್ಯಾವ ತರ ಯೂಸ್ ಮಾಡ್ಬೋದು? ಓಕೆ, ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ನೇನೆ ಇನ್ನು ಯಾವ ತರ ಯೂಸ್ ಮಾಡ್ಬೋದು ನೀವು ಅಂದ್ರೆ, ನೀವೇನಾದ್ರೂ ಫ್ಯೂಚರ್ಸ್ ಮಾಡ್ತೀನಿ ನನಗೆ ರಿಸ್ಕ್ ಬೇಡ ಫೋರೆಕ್ಸ್ದು ಆ ತರ ಏನಾದ್ರೂ ಇದ್ರೆ ಇದನ್ನ ಯಾವ ತರ ಯೂಸ್ ಮಾಡ್ಬೋದು ನೋಡೋಣ. ಓಕೆ, ಸೊ ಇವಾಗ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಏನ್ ಹೇಳ್ದೆ ನಿಮ್ಗೆ, ಓಕೆ ಮಾರ್ಕೆಟ್ ಸ್ಟ್ರಕ್ಚರ್ ಇಂಡಿಕೇಟರ್ ಇದೆಯಪ್ಪ, ತಗೊಳ್ಳಿ, ಯಾರು ಬೇಕವರು, 1-2 ಸಾವಿರ ಆಗುತ್ತೆ. ಓಕೆ, ಸ್ವಲ್ಪ ಜನ ತಗೊಂಡಿದ್ದಾರೆ. ಸೊ ಎಲ್ಲ ಓಕೆ, ತಗೊಳ್ಳೋರು ತಗೊಳ್ಳಿ, ತಗೊಳ್ದೇ ಇದ್ರೆ ನಂಗೆ ಬೇಜಾರಿಲ್ಲ. ನಾರ್ಮಲಿ ನಾನು ಯೂಸ್ ಮಾಡ್ತೀನಿ, ಬೇರೆ ಯಾರಿಗೆ ಬೇಕು ಅವ್ರಿಗೆ ಕೊಡ್ತೀವಿ. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ, ಸಾರಿ ಏನದು ಮಾರ್ಕೆಟ್ ಸ್ಟ್ರಕ್ಚರ್ ಇಂಡಿಕೇಟರ್ ತಗೊಂಡಿರೋರ್ಗೆನೆ ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ದು ಕೊಡೋಣ ಅಂತ ಇದ್ದೀನಿ. ಓಕೆ, ಈ ಫೇರ್ ವ್ಯಾಲ್ಯೂ ಗ್ಯಾಪ್ದು ಏನ್ ಮಾಡುತ್ತೆ ಅಂದ್ರೆ, ಸಿಂಪಲ್ ಆಗಿ ಎರಡು ಇಂಡಿಕೇಟರ್ ತರ. ಸೊ ಓಕೆ, ಇದಿನ್ನೂ ಫುಲ್ ಆಗಿಲ್ಲ. ಸೊ ಇದನ್ನ 30 ಸೆಕೆಂಡ್ಸ್ ಮಾತ್ರ ಬರೋಂಗ್ ಮಾಡಿದ್ದೀನಿ ಇವಾಗ, ಬಟ್ 1 ಮಿನಿಟ್ ಬರಂಗ್ ಮಾಡ್ತೀನಿ. ಓಕೆ, ಸೊ ಫುಲ್ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಅದೇ ಕೊಡುತ್ತೆ. ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಯಾವ ತರ ಕೊಡುತ್ತಪ್ಪ ಅಂದ್ರೆ, ಇವಾಗ ಏನ್ ಹೇಳಿದ್ರಿ, ಹೋಗ್ತೀನಿ ರೀ. ಓಕೆ, ಸೊ ಈ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಯಾವ್ದು ಕೊಡುತ್ತೆ ಅಂದ್ರೆ 3 ಮಿನಿಟ್ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಕೊಡುತ್ತೆ. ಹಂಗನ್ಬಿಟ್ಟು ನಾನು ಇಲ್ಲಿ ತೋರಿಸಿದ್ನಲ್ಲ ಈ ಎಂಟ್ರಿಗೆ ಬೇಕಾಗಿರೋ ಫೇರ್ ವ್ಯಾಲ್ಯೂ ಗ್ಯಾಪ್ ಕೊಡುತ್ತೆ ಅಂತ ನಾ ಹೇಳ್ತಾ ಇಲ್ಲ. ನಾ ಹೇಳಿದ್ದು 1 ಮಿನಿಟ್ ಫೇರ್ ವ್ಯಾಲ್ಯೂ ಗ್ಯಾಪ್. ಬಟ್ ಇಲ್ಲೂ ನೋಡಿ, ಇಲ್ಲಿ ಎಂಟ್ರಿಲೂ ಅಲ್ಲಿ ಯಾವ್ದು ಎಂಟ್ರ್ ಆಗಿದ್ ನಾವು, ಓಕೆ ಇಲ್ಲಿ ಎಂಟ್ರ್ ಆಗಿದೆ, ಅಲ್ಲಿ 3 ಮಿನಿಟ್ಸ್ ಇರಲಿಲ್ಲ. ಸೊ ಇದು 3 ಮಿನಿಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ಕೊಡುತ್ತೆ. ಸೊ ಈ 3 ಮಿನಿಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ಯಾವ ತರ ಯೂಸ್ ಮಾಡ್ಕೋಬಹುದು ಅಂತಾನು ಹೇಳ್ತೀನಿ ಕೇಳಿ. ಓಕೆ, MGC 3 ಮಿನಿಟ್ ಏನಾಯ್ತು ಮಾರ್ಕೆಟು, ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪು, ಇದು 7 o'clock ಮುಂಚೆ. ಸೊ ನೀವೇನಾದ್ರೂ ಫ್ಯೂಚರ್ಸ್ ಮಾಡ್ತೀನಿ ಅಂದ್ರೆ 7 ಮೇಲೆ ಮಾಡಿ, ಅದಕ್ಕಿಂತ ಮುಂಚೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಜಾಸ್ತಿ ವಾಲ್ಯೂಮ್ ಬರೋದು, ಫ್ಯೂಚರ್ಸ್ನ ಟ್ರೇಡ್ ಮಾಡೋದು 7 o'clock ಆದ್ಮೇಲೆ, ಸಂಜೆ 7 to 8:30, 90 ಮಿನಿಟ್ಸ್ ಅಷ್ಟೇ. ಸೊ ಇದ್ರದ್ದು ಏನಪ್ಪಾ ಅಂದ್ರೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತಾ, ಫೇರ್ ವ್ಯಾಲ್ಯೂ ಗ್ಯಾಪ್ ಬಂತ, ಓಕೆ ನೀವು 1 ಮಿನಿಟ್ಗೂ ಹೋಗ್ಬೋದು, ಇಲ್ಲ 30 ಸೆಕೆಂಡ್ಸ್ಗೂ ಹೋಗ್ಬೋದು. ಬೆಟರ್ ನೀವು 30 ಸೆಕೆಂಡ್ಸ್ಗೆ ಹೋಗೋದು, ಬಟ್ ಇರ್ಲಿ, ಇಟ್ಸ್ ಓಕೆ. ಸದ್ಯಕ್ಕೆ 1 ಮಿನಿಟ್ ಅಲ್ಲಿ ಮಾಡ್ತಿದ್ರೆ 1 ಮಿನಿಟ್ ಅಲ್ಲೂ ಸಾಕು. ಫೇರ್ ವ್ಯಾಲ್ಯೂ ಗ್ಯಾಪ್ ಕ್ರಿಯೇಟ್ ಆದ್ಮೇಲೆ ಮಾರ್ಕೆಟ್ ಬಂತು, ಇಲ್ಲಿ ಬಂತು. ಸೊ ಏನ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ, 3 ಮಿನಿಟ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್, 3 ಮಿನಿಟ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ಗಳು ಮಾರ್ಕ್ ಮಾಡ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ, 1 ಮಿನಿಟ್ಗೆ ಹೋಗ್ತಾ ಇದೀನಿ. ಸೊ ಯೂಶಲಿ 30 ಸೆಕೆಂಡ್ಸ್ ಹೋದ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕೆ ಜಾಸ್ತಿ ಟ್ರೇಡ್ಸ್ ಸಿಗುತ್ತೆ, ಐ ಮೀನ್ SL ಕಮ್ಮಿ ಆಗುತ್ತೆ. ಬಟ್ 1 ಮಿನಿಟ್ ನಾರ್ಮಲಿ ಅವೈಲೇಬಲ್ ಇರುತ್ತೆ. ಆದ್ರೆ ನೀವು ಫ್ಯೂಚರ್ಸ್ಗೆ ಹೋದ್ರೆ ಫ್ಯೂಚರ್ಸ್ ಅಲ್ಲಿ 30 ಸೆಕೆಂಡ್ಸ್ ಕೊಡ್ತಾನೆ ಅವನು. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡಿ. ಓಕೆ, ನಾರ್ಮಲ್ ಎಲ್ಲರೂ ಯೂಸ್ ಮಾಡೋ ತರ 1 ಮಿನಿಟ್ ಅಲ್ಲೇ ಮಾತಾಡೋಣ. ಏನಾಯ್ತು, ಫೇರ್ ವ್ಯಾಲ್ಯೂ ಗ್ಯಾಪ್ ಬಂತು, 3 ಮಿನಿಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ನೆನಪಿರ್ಲಿ. ಮಾರ್ಕೆಟ್ ಇದನ್ನ ಆಫ್ ಮಾಡೋಣ ಸದ್ಯಕ್ಕೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಬಂತು. ಗ್ಯಾಪ್ ಆದ್ಮೇಲೆ ಏನ್ ಹೇಳಿದೆ ಆ ಸ್ಟ್ರಾಟಜಿಯಲ್ಲಿ, ಕನ್ಫರ್ಮೇಶನ್ಗೆ ಇದ್ರ ಮೇಲೆ ಕ್ಲೋಸ್ ಆಗ್ಬೇಕು. ಕ್ಲೋಸ್ ಆಯ್ತಾ? ಆಗಿಲ್ಲ. ಸೊ ಇದೆಲ್ಲ ಜಂಪ್ ಆಗುತ್ತೆ ಇವಾಗ, ಇದ್ರ ಮೇಲೆ ನೆಕ್ಸ್ಟ್ ಕ್ಲೋಸ್ ಆಗ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಯಾಂಡಲ್ ಅದ್ರ ಮೇಲೆ ಕ್ಲೋಸ್ ಆಯ್ತಾ? ಆಯ್ತು. ಸೊ ಏನ್ ಮಾಡ್ತೀರಾ, ಎಂಟ್ರಿ SL ಫೇರ್ ವ್ಯಾಲ್ಯೂ ಗ್ಯಾಪ್ ಕೆಳಗಡೆ, ಐ ಮೀನ್ ಯಾವ್ದು ಟ್ಯಾಪ್ ಆಗಿತ್ತು ಅದ್ರ ಕೆಳಗಡೆ. ನೆಕ್ಸ್ಟ್ ವೆಯ್ಟ್ ಮಾಡ್ತೀರಾ, ಎಲ್ಲಿಗೆ? 1:1.5 ಫಸ್ಟ್. ಯಾಕೆ ಫ್ಯೂಚರ್ಸ್ ಅಲ್ಲಿ ಮಾಡ್ತಿದ್ದೀರಾ, ಇಲ್ಲ ಎಲ್ಲಾದ್ರೂ ಮಾಡಿ. 1:1.5. ಸೊ ಇದು ಆಲ್ರೆಡಿ 90 ಮಿನಿಟ್ಸ್ ಇಲ್ಲ, 8:30ಗೆ 90 ಮಿನಿಟ್ಸ್ ಮುಗಿಯುತ್ತೆ. ಓಕೆ, ಲಾಸ್ಟ್ ಟ್ರೇಡ್ ಇದು. ಫಸ್ಟ್ ಟ್ರೇಡ್ ಎಲ್ಲ ಆಗ್ಲೇ ಆಗಿದೆ, ಇದು ಲಾಸ್ಟ್ ಇನ್ನೇನು 90 ಮಿನಿಟ್ಸ್ ಮುಗಿಯೋ ಟೈಮ್. ಸೊ 1:1.5 ಫಸ್ಟ್ ಮಾಡ್ತೀರಾ. ಓಕೆ, ಬ್ರೇಕ್ ಇವನ್ಗೆ ಇಡ್ತೀರಾ. ಆಮೇಲೆ ಏನಾಯ್ತು, ಅರ್ಧ ಸಿಕ್ತು, ಆಮೇಲೆ ಬ್ರೇಕ್ ಇವನ್ ಆಯ್ತು. ಹೌದಾ, ಇವತ್ತು ಅದೊಂದು ಟ್ರೇಡ್ ಸಿಕ್ತು, ಮತ್ತೆ
ಅದ್ ಬಿಟ್ರೆ ಇನ್ನೆಲ್ಲೂ ಟ್ಯಾಪ್ ಆಗಿಲ್ಲ. ಸೊ ಓಕೆ, ಇವತ್ತು ಒಂದೇ ಟ್ರೇಡ್ ಸಿಕ್ಕಿರೋದು, ಮಂಡೇ ಅಲ್ವಾ, ಬಿಟ್ಟಾಕಿ. ನೆನ್ನೆದಕ್ಕೆ ಹೋಗೋಣ. ನಿನ್ನೆ ಏನಿತ್ತಪ್ಪ, 7 o'clock ಮುಂಚೆನೆ ನಿಮ್ಗೆ ಇಷ್ಟು ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಣ್ತಾ ಇದೆ, 3 minutes. ಐ ಮೀನ್ ಎಲ್ಲ ನೀವು ಯಾವ ಟೈಮ್ ಫ್ರೇಮ್ಗೆ ಹೋದ್ರು ಅದು 3 minute ಫೇರ್ ವ್ಯಾಲ್ಯೂ ಗ್ಯಾಪ್ ನ ಮಾತ್ರ ಮಾರ್ಕ್ ಮಾಡಿ ತೋರಿಸುತ್ತೆ. ಯಾಕೆ, ಪರ್ಟಿಕ್ಯುಲರ್ಲಿ ಈ ಸ್ಟ್ರಾಟಜಿಗೆ ಅಂತಾನೆ ಮಾಡಿರೋದು. 3 minutes ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತು. ಓಕೆ, ಸೊ 30 seconds ಹೋದೆ, ಫ್ಯೂಚರ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ. ಏನಾಗ್ಬೇಕು, 7 o'clock ಆಗ್ಬೇಕು ಫಸ್ಟ್. ಸೊ 7 ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಇದೆ. ಸೊ ಟ್ಯಾಪ್ ಆಯ್ತಾ ಇಲ್ಲಿ ಆಲ್ರೆಡಿ ಫ್ಯೂಚರ್ಸ್ ಅಲ್ಲಿ. ಸೊ ಟ್ಯಾಪ್ ಆಗಿ ಅದ್ರ ನೆಕ್ಸ್ಟ್ 7 o'clock ಕ್ಯಾಂಡಲ್ ಏನಾಯ್ತು, ಅದ್ರ ಮೇಲ್ಗಡೆ ಕ್ಲೋಸ್ ಆಯ್ತು. ಹೌದಾ, ಕ್ಲೋಸ್ ಆದ್ಮೇಲೆ ಏನ್ ಮಾಡ್ತೀವಿ, ಸಿಂಪಲ್ 1:1.5 ಫಸ್ಟ್. ಇಲ್ಲ, ಬರೀ 1:1.5 ಮಾಡಿ, ವಿನ್ ರೇಟ್ ಜಾಸ್ತಿ ಇದೆ ಇದರಲ್ಲಿ, ಸಾಕು. 1:2 ಆದ್ರೂ ಬಿಡಿ. ಓಕೆ, 1:1.5 ಆದ್ಮೇಲೆ ಏನ್ ಮಾಡ್ತೀರಾ, ಬ್ರೇಕ್ ಇವನ್ಗೆ ಇಡ್ತೀರಾ, ಬಿಡ್ತೀರಾ 1:2ಗೆ. ಸೊ 1:2 ಇಟ್ಟಾಯ್ತಾ, ಇಟ್ಟಾಯ್ತು. ನೆಕ್ಸ್ಟ್ ಇನ್ಯಾವ್ದಾದ್ರು ಫೇರ್ ವ್ಯಾಲ್ಯೂ ಗ್ಯಾಪ್ ಬಂದ್ರೆ ಅದೇ ಬರುತ್ತೆ, ನೀವು ಟೆನ್ಷನ್ ಮಾಡ್ಕೊಳಂಗಿಲ್ಲ. ಓಕೆ, ಯಾವ್ದು ಫೇರ್ ವ್ಯಾಲ್ಯೂ ಗ್ಯಾಪ್ ಬಂದಿಲ್ಲ, ಆತರ ನಿಮ್ಗೆ ಏನಾದ್ರು ಡೌಟ್ ಆಗ್ತಾ ಇದ್ರೆ 3 minutes ಹೋಗಿ ನೋಡಿ ಯಾವ್ದಾದ್ರು ಫೇರ್ ವ್ಯಾಲ್ಯೂ ಗ್ಯಾಪ್ ಬರ್ತಾ ಇದೆಯಾ ಅಂತ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಇನ್ನೊಂದು ಕಂಡೀಷನ್ ಇದೆ, 0. ಸೊ ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ, ಬಟ್ ನಾನು ಅದನ್ನ ಕನ್ಸಿಡರ್ ಮಾಡಕ್ ಕೊಟ್ಟಿಲ್ಲ ಇಂಡಿಕೇಟರ್ಗೆ. ಯಾಕೆ, ಈ ಚಿಕ್ಕ ಚಿಕ್ಕ ಫೇರ್ ವ್ಯಾಲ್ಯೂ ಗ್ಯಾಪ್ಗಳನ್ನ ಇದು ಮಾಡಲ್ಲ. ಎಷ್ಟು ಪಿಪ್ ಇದು, 5 ಪಿಪ್ ಮಾತ್ರ. ಮೋರ್ ದೆನ್ 5 ಪಿಪ್ ಇದ್ರೆ ಮಾತ್ರ ಆ ಫೇರ್ ವ್ಯಾಲ್ಯೂ ಗ್ಯಾಪ್ನ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡು ಅಂತ ಹೇಳಿದ್ದೀನಿ. ಸೊ ಇಲ್ಲ, ಜೆ ಜೆ ಸೈಮಂದ್ ಅಲ್ಲ ಇದು, ಜೆ ಸೈಮಂದು ಫೇರ್ ಪ್ರೈಸ್, ಒಂದು ಫೇರ್ ಪ್ರೈಸ್ ಬರಂಗ್ ಮಾಡ್ತಾನೆ. ಇಲ್ಲಿ ಯಾವ್ದೋ 1 minute ಫೇರ್ ಪ್ರೈಸ್ ಹಾಕೊಂಡು ವಾಪಸ್ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ, ಆ ತರ ಸ್ಟ್ರಾಟಜಿ ಅದು. ಅದು ತುಂಬಾ ಕಷ್ಟ ಇದೆ, ಸುಮ್ಮನೆ ತಲೆನೋವು ಬರ್ಸ್ಕೋತೀರಾ. ಓಕೆ, ಇನ್ಯಾವುದು ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿಲ್ಲ. ಹೌದು, ಅರ್ಥ ಆಗಲ್ಲ ಒಂದು, ಅರ್ಥ ಆಗುತ್ತೆ ಬಟ್ ಕಷ್ಟ ಇದೆ. ಓಕೆನಾ, ಸೊ ಇನ್ಯಾವುದು ಫೇರ್ ವ್ಯಾಲ್ಯೂ ಗ್ಯಾಪ್ ಬಂದಿಲ್ಲ. ನೆಕ್ಸ್ಟ್ ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇನ್ನೊಂದ್ಸಲಿ ಟ್ಯಾಪ್ ಆಯ್ತು, ಅದೇ ಟ್ಯಾಪ್ ಆಗಿ ಅದೇ ಬೈ ಸೆಲ್ಲು ಕೊಡಂಗು ಮಾಡಿದೀನಿ, ಬಟ್ ಅದನ್ನ ಕೊಡಲ್ಲ. ಅಟ್ಲೀಸ್ಟ್ ಟ್ಯಾಪ್ ಆಗೋ ತರ ಗೊತ್ತಾಗಂಗ್ ಕೊಡ್ತೀನಿ. ಓಕೆನಾ, ಟ್ಯಾಪ್ ಆದ್ಮೇಲೆ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಮೇಲೆ ಕ್ಲೋಸ್ ಆಯ್ತಾ. ಬಟ್ ಆಚೆ ಇರೋರ್ಗೆ ಯಾರಿಗೂ ಹೇಳ್ಬಿಡಿ, ಆಚೆ ಇರೋರು ಕೊಡಲ್ಲ ಯಾವುದೇ ಕಾರಣಕ್ಕೂ ಇದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ದು. ಸೊ ಇದ್ರ ಮೇಲೆ ಕ್ಲೋಸ್ ಆಯ್ತಾ, ಆಗಿಲ್ಲ. ಓಕೆ, ಇಲ್ಲಿಗೆ ಶಿಫ್ಟ್ ಆಯ್ತು ಇವಾಗ. ಕ್ಲೋಸ್ ಆಯ್ತಾ, ಬಂತು ಕ್ಲೋಸಿಂಗ್. ಓಕೆ, ಎಸ್ ಎಲ್ ಆಗ್ಲಿ ಟಿ ಪಿ ಆಗ್ಲಿ ಸುಮ್ ತಗೋತಾ ಇರ್ಬೇಕು. ಓಕೆ, 1:1.5 ನಮ್ ಸೆಟಪ್ ಬಂತಾ, ನಮ್ ಟೈಮಿಂಗ್ಸ್ ಅಲ್ಲಿ ಇದೀವ, ಸೆಟಪ್ ಬಂತಾ ತಗೊಳ್ಳಿ, ಮುಗೀತಷ್ಟೇ. ಎಸ್ ಎಲ್ ಟಿ ಪಿ ಅದನ್ನ ಆಮೇಲೆ ಯೋಚನೆ ಮಾಡೋಣ. ಓಕೆನಾ, ಬ್ರೋ ಮಾತಾಡ್ 1:1.5ಗೆ ಆಫ್ ಕ್ಲೋಸ್ ಮಾಡ್ತೀವಿ, ಬ್ರೇಕ್ ಇವನ್ಗೆ ಇಡ್ತೀವಿ, ಮುಗೀತಾ. 1:2 ಫುಲ್ ಬಿಡ್ತೀರಾ. ನೆಕ್ಸ್ಟ್ ಮಾತಾಡ್ಬೋದಾ ಬ್ರೋ? ಹೇಳಿ. ಈಗ ಅದು ಬೈ ಸೆಲ್ ಅದು ಕೂಡ ತೋರಿಸುತ್ತಾ ನಿಮ್ಮ ಟೊಕೆಟರ್ಸ್ ಇಂಡಿಕೇಟರ್ ಅಲ್ಲಿ? ಇಲ್ಲ, ನಾನು ಬೈ ಸೆಲ್ ಯಾವ್ದಕ್ಕೂ ಆಡ್ ಮಾಡಲ್ಲ. ಅಂದ್ರೆ ಸ್ಟ್ರಕ್ಚರ್ ಅಂದ್ರೆ ಎಫ್ ಜಿ ಮಾತ್ರ? ಇದ್ರಲ್ಲಿ ಎಫ್ ಇ ಜಿ ತೋರಿಸುತ್ತೆ, ಹಾ ಹಾ. ಬೇಕಾದ್ರೆ ವಿತ್ ಕನ್ಫರ್ಮೇಶನ್ ಟ್ಯಾಪ್ ಕೂಡ ಆದಾಗ ಆಡ್ ನೋಟಿಫೈ ಮಾಡ್ಬೋದು, ಮಾಡ್ತಾರೆ. ಕನ್ಫರ್ಮ್ ಕೊಟ್ಟಿದೆ ಅಂತ. ಅಲ್ಲ, ಈಗ ನಿಮ್ ಇಂಡಿಕೇಟರ್ ನಮ್ಗೆ ಮೇನ್ ಸಿಗೋದು ಇದು ಏನೋ ಫಸ್ಟ್ 2 ಮೈನ್ ಸಿಗೋದು. ಓಕೆ, ಬೇಕಾದ್ರೆ ಇದ್ರದ್ದು ನಾನು ಕನ್ಫರ್ಮೇಶನ್ ಕೊಡಿಸ್ತೀನಿ, ಏನಂತ. ಅಲ್ಲ, ಯಾಕಂದ್ರೆ ನಾವು ನಿಮ್ ಇಂಡಿಕೇಟರ್ ನ ಪರ್ಚೇಸ್ ಮಾಡೋದು ನಾಟ್ ಎ ಮ್ಯಾಟ್ರ್. ನಾವು ಪರ್ಚೇಸ್ ಮಾಡಿದ್ರೆ ಅದ್ರಲ್ಲಿ ನಮ್ಗೆ ಬೆನಿಫಿಟ್ ಏನಿರುತ್ತೆ ಅನ್ನೋದು ನಾವು ಫಸ್ಟ್ ತಿಳ್ಕೊಬೇಕಲ್ವಾ? ಸೊ ಅದಕ್ಕೋಸ್ಕರ. ಪರ್ಚೇಸ್ ಮಾಡೋ ಬೆನಿಫಿಟ್ಸ್, ಮಾರ್ಕೆಟ್ ಸ್ಟ್ರಕ್ಚರ್ನ ನೀವೇ ಹಾಕಿ, ಏನದು ಪಾತು ಮತ್ತೆ ರೇಂಜ್ ಐ, ರೇಂಜ್ ಲೋ, ಮತ್ತೆ ಬಯಸ್ ಫೈಂಡ್ ಔಟ್ ಮಾಡೋದು, ಇದೆಲ್ಲ ನೀವೇ ಮಾಡಬೇಕು. ಎಲ್ಲಾನು ಒಂದೇ ಟೈಮಲ್ಲಿ ಅದು ಮಾಡ್ಕೊಡುತ್ತೆ, ಮುಗೀತು ಫಸ್ಟ್ನೇದ್ರದ್ದು. ಸೆಕೆಂಡ್ನದ್ರದ್ದು ಬಂದ್ಬಿಟ್ಟು 3 minute ಫೇರ್ ವ್ಯಾಲ್ಯೂ ಗ್ಯಾಪು ಮತ್ತೆ ವಿತ್ ಕನ್ಫರ್ಮೇಶನ್, ಇವೆರಡನ್ನ ನೀವೇ ಮಾಡಬೇಕು, ಅದೇ ಮಾಡ್ಕೊಡುತ್ತೆ. ಯಾಕಂದ್ರೆ ಇದನ್ನ ಈಸಿ, ಇದು 3 minute ಕನ್ಫರ್ಮೇಶನ್ ಹಾಕೋದು. ಬಟ್ ಪ್ರಾಬ್ಲಮ್ ಏನು, ನೀವು 30 minutes 1 minute ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ನೀವು ಡ್ರಾಯಿಂಗ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಇರಲ್ಲ. ಟ್ರೇಡ್ ತಗೋಬೇಕು ಪಟ್ 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 ಅಂತ, ಎಲ್ಲಿಂದ ಕೊಡ್ತೀರಾ, ಯಾರು ತಗೋತಾರೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಅರ್ಧ ಫಿಲ್ ಆಗುತ್ತೆ. ಇಲ್ಲೇನಿದೆಯಲ್ಲ, ಇದ್ರಲ್ಲಿ ಫುಲ್ ಆಡ್ ಮಾಡಿದೀನಿ. ಅರ್ಧ ಫಿಲ್ ಆದ್ಮೇಲೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇಲ್ಲಿವರೆಗೂ ಮೂವ್ ಆಗುತ್ತೆ. ಇದ್ರಲ್ಲಿ ಅದು ಮೂವ್ ಆಗ್ತಾ ಇಲ್ಲ, ಅದು ನೀವೇ ಮೂವ್ ಮಾಡಬೇಕು. ಟ್ರೇಡ್ ತಗೋಬೇಕು, ಅದು ಯಾವಾಗ 30 ಸೆಕೆಂಡ್ ಇಲ್ಲ 1 minute ಅಲ್ಲಿ ಟ್ರೇಡ್ ತಗೋಬೇಕು. ಡ್ರಾಯಿಂಗ್ ಮಾಡ್ತೀರಾ, ಟ್ರೇಡ್ ತಗೋತೀರಾ. ಸೊ ಇವನ್ನೆಲ್ಲ ಏನ್ ಕೊಡುತ್ತೆ, ಒಂದು ಇಂಡಿಕೇಟರ್ ಕೊಡುತ್ತೆ. ಇಂಡಿಕೇಟರ್ ಅಂದ್ರೆ
ಯಾರೋ ಒಬ್ಬ ಕುತ್ಕೊಂಡು ಪಟ 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 ಅಂತ ಹೊಡೆದ್ಬಿಟ್ಟು ಮಾಡ್ಬಿಡಕ್ ಆಗಲ್ಲ. ಪ್ರತಿಯೊಂದು ಲಾಜಿಕ್ಕು ಹಾಕ್ಬೇಕು, ಪ್ರತಿಯೊಂದು ಲಾಜಿಕ್ಕು ಬರಿಬೇಕು. ಇವಾಗ ನಂದ್ ಫೇರ್ವೆಲ್ ಗ್ಯಾಪ್ ಹಾಕಿ, ಲಕ್ಸಾಲ್ಗೋ ಒಂದ್ ಹಾಕಿ, ಎಲ್ಲಾರ್ದು ಬೇರೆ ಬೇರೆ, ಅವಂದು ಎಲ್ಲಾ ಟೈಮ್ ಫ್ರೇಮ್ದು ಸೇರ್ಸ್ಕೊಡುತ್ತೆ. ನಾನೇನ್ ಮಾಡ್ತೀನಿ, ನನಗ್ ಬೇಕಾಗಿರೋದನ್ನ ಮಾತ್ರ ಮಾಡ್ತೀನಿ. ನಾನೇನ್ ಕಲಿತೀನಿ, ನಾನೇನ್ ಮಾಡ್ತೀನಿ ಅದನ್ನ ಮಾತ್ರ ಹೇಳ್ಕೊಡ್ತೀನಿ. ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಹೇಳ್ಕೊಡ್ಬೇಕಂದ್ರೆ ನಾನು ಯಾವ ಟೈಮ್ ಫ್ರೇಮ್ ಅಲ್ಲಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ವಿತೌಟ್ ಎಂಟ್ರಿ ಮಾಡಲ್ ಹೇಳ್ಕೊಡ್ಬೋದು. ಬಟ್ ನಾನೇನ್ ಹೇಳ್ಕೊಡ್ತೀನಿ, ನಾನು ಏನ್ ಟ್ರೇಡ್ ತಗೋತೀನಿ, ಏನ್ ಟ್ರೇಡ್ ಮಾಡ್ತೀನಿ ಅದನ್ನ ಮಾತ್ರ ಹೇಳ್ಕೊಡ್ತೀನಿ. ಅದನ್ನ ಮಾತ್ರ ಇಂಡಿಕೇಟರ್ ಲಾಜಿಕ್ ಹಾಕ್ತೀನಿ. ಇವಾಗ IRI ಅಂತ ಯಾವ್ದನ್ನ ತಗೋತಾರೆ ನಾರ್ಮಲಿ ಜನ, ಇದನ್ನ ತಗೋತಾರೆ. ನಮ್ಮ ಇಂಡಿಕೇಟರ್ ಹಂಗ್ ಬರುತ್ತಾ? ಇಲ್ಲ. ಯಾಕೆ? ಅದ್ ತುಂಬಾ ಏನದು ಆ ತರ ತಗೊಂಡಾಗ ತುಂಬಾ ಲಾಸಸ್ ಆಗಿದೆ. ನಾನ್ ನೋಡಿದೀನಿ, ಮಾಡಿದೀನಿ. ಓಕೆ, ನಾನೊಂದು ಬಿಲ್ಡ್ ಮಾಡಿದೀನ, ಇಷ್ಟು ಇಷ್ಟು ಮಾತ್ರ, ಅಷ್ಟು ಮಾತ್ರ ಇಂಡಿಕೇಟರ್ ತಗೋ, ಅಲ್ಲ ಹಾಕು, ಬ್ರೋ ಅದನ್ನ ಹಾಕು, ಇಲ್ಲಿ. ನಿಮ್ದು ಇಂಡಿಕೇಟರ್ ನೀವು ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ ಸೊ ಅಂದ್ರೆ ನಿಮ್ದು ಅದೆಲ್ಲ ಮಿನಿಮಮ್? ಬಿಡಿ. ಇನ್ನೊಂದು ಹೇಳ್ತೀನಿ. ಲಕ್ಸಾಲ್ಗೋ ಹಾಕಿ, ಇದು ಏನಿದು, ಇದು ಆರ್ಡರ್ ಬ್ಲಾಕ್, ಇದು ಆರ್ಡರ್ ಬ್ಲಾಕ್. ನಾ ಇದನ್ನೆಲ್ಲ ತಗೋತೀನ? ಇಲ್ಲ. ಇವ್ಯಾವನು ಆರ್ಡರ್ ಬ್ಲಾಕ್ ಅಂತ ಕೊಡೋದೇ ಇಲ್ಲ ನಾನು ಮಾಡಿದ್ರೆ. ಡೈರೆಕ್ಟ್ ಇದೊಂದೇ ಕೊನೆಯದ್ ಮಾತ್ರ, ಆ ತರ. ಓಕೆ, ಗೋಲ್ಡ್ ಮಾತ್ರ ವರ್ಕ್ ಆಗುತ್ತಾ ಬ್ರೋ? ಎಲ್ಲ ಬೇರೆ ವರ್ಕ್ ಆಗುತ್ತಾ? ಎಲ್ ಬೇಕಾದ್ರೂ ಹಾಕಿ ಬ್ರೋ. ನಾನ್ ಬ್ಯಾಕ್ ಟೆಸ್ಟ್ ಗೋಲ್ಡ್ ಅಲ್ಲಿ ಮಾಡ್ತೀನಿ, ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಈ ಮಿನಿ ನ್ಯಾಸ್ಡ್ಯಾಕ್. ಸೊ ನ್ಯಾಸ್ಡ್ಯಾಕ್ ಅಲ್ಲೂ ಅಷ್ಟೇ. ಬ್ರೋ ಇದು ಬಿಡಿ, ಫಾರೆಕ್ಸ್ ಬಿಡಿ, ಇಂಡಿಯನ್ ಮಾರ್ಕೆಟ್ ಹಾಕ್ಬೋದಾ ನಿಮ್ದು? ಮೇನ್ ಅದೇ ಹೇಳಿ, ನಮ್ಗೆ ಇಂಡಿಯನ್ ಮಾರ್ಕೆಟ್ ಎಲ್ಲಾರು ಬೇಕು. ಹಾಕಿ ಬ್ರೋ. ಯಾವ್ದು ಅದು? ಎಲ್ಲದಕ್ಕೂ ಬರುತ್ತೆ ಬ್ರೋ. ಬ್ರೋ ಎಷ್ಟು ಹೇಳಿದ್ರಿ? 2000 ಅಲ್ವಾ? ಹೌದೌದು. ಎಷ್ಟು ದಿವಸ ಅದು ಬ್ರೋ? ಅಂದ್ರೆ ಲೈಫ್ ಚಂದ ಲಾಂಗ್? ಬ್ರೋ, ಹಂಗೆ ಆರ್ಡರ್ ನೋಡಿ, ಇದೇನಿದು 3 ಮಿನಿಟ್ ಫೇರ್ವೆಲ್ ಗ್ಯಾಪ್ಗಳು. ಸೊ ಇದು ಬೇಡವಾ? ಮಾರ್ಕೆಟ್ ಸ್ಟ್ರಕ್ಚರ್ ಬೇಕಾ? ಹಾಕಿ ಮಾರ್ಕೆಟ್ ಸ್ಟ್ರಕ್ಚರ್ನ. ಸೊ ಇದ್ಯಾವ ಸೆಷನ್ಸ್ ಆನ್ ಮಾಡೋದ್ನಲ್ಲ, ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿ. ಬುಲ್ಲಿಶ್ MSS ಆಗಿದೆ. ಬೆಳಗ್ಗೆ ಎದ್ದು ಬಂದು ನೀವು ಕುತ್ಕೊಂಡಾಗ ಎಷ್ಟೊತ್ತು ಕುತ್ಕೊಳ್ಳೋದು ಇಲ್ಲ. ಓಕೆ, 9:15. ನಿನ್ನೆ ಏನಾಗಿತ್ತು? ನಿನ್ನೆ ಬುಲ್ಲಿಶ್ MSS ಆಗಿತ್ತು. ಓಕೆ, ಬಿತ್ತು. ಇನ್ನೇನು ಚೇಂಜ್ ಆಗಿಲ್ಲ. ಬೆರಿಶ್ MSS ಆಯ್ತು, ಬೆರಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು, ಬುಲ್ಲಿಶ್ MSS ಆಯ್ತು, ಬುಲ್ಲಿಶ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು, ನೋ ಬೆರಿಶ್ MSS ಆಯ್ತು. ನಿಮ್ದು ಪ್ರಾಬ್ಲಮ್ ಏನು ಅಂದ್ರೆ, ಈ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಇರೋದ್ರಿಂದ ನಂದು ಗ್ಯಾಪ್ಗೂ ಕೊಡುತ್ತೆ, ಜೊತೆಗೆ ಇದಕ್ಕೂ ಕೊಡುತ್ತೆ. ಫೇರ್ ವ್ಯಾಲ್ಯೂ ಗ್ಯಾಪ್ಗೂ ಕೊಡುತ್ತೆ, ನಾರ್ಮಲ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗೂ ಕೊಡುತ್ತೆ. ಅದೊಂದು ಪ್ರಾಬ್ಲಮ್ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಆದ್ರೆ. ಬಟ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿದೆ, ಸ್ಟ್ರಕ್ಚರ್ ಚೇಂಜ್ ಆಗಲ್ಲ. ಸ್ಟ್ರಕ್ಚರ್ ಅಲ್ಲಿ ಆರ್ಡರ್ ಬ್ಲಾಕ್ ಒಂದು ಆಡ್ ಮಾಡಿ ಬ್ರೋ. ಆರ್ಡರ್ ಬ್ಲಾಕ್ ಆಡ್ ಮಾಡಕ್ ಏನ್ ಗೊತ್ತಾ ಬ್ರೋ? ಈಗ ನಾವು ಸ್ಟ್ರಕ್ಚರ್ನ ಎಲ್ಲಿಗೆ ಯೂಸ್ ಮಾಡ್ತೀವಿ? ಎಲ್ಲಾ ಟೈಮ್ ಫ್ರೇಮ್ಗೂ ಯೂಸ್ ಮಾಡ್ತೀವಿ. ಅದನ್ನ ಕಮ್ಮಿ ಆಗಲ್ಲ. ಸೊ ಆರ್ಡರ್ ಬ್ಲಾಕ್ ಯೂಸ್ ಮಾಡಿದ್ರೆ ಎಲ್ಲಾ ಟೈಮ್ ಫ್ರೇಮ್ದು ಆರ್ಡರ್ ಬ್ಲಾಕ್ ಕೊಡುತ್ತೆ. ಅದನ್ನು ನಾನು ಸರಿ ಮಾಡಬೇಕು. ಮತ್ತೆ ಒಂದೊಂದು ಅರ್ಧ ತಿಂಗಳು ಕುತ್ಕೊಂಡು ಅದ್ರ ಕೋಡ್ಗಳು ಚೇಂಜ್ ಮಾಡಿ ಈಗ ನಾನೇನ್ ಕೋಡರಲ್ಲ, ನಾನು AI ಕೈ ಮಾಡ್ಸೋದು. ಸೊ ChatGPT ಕೈಲಿ ನಾನು ಮಾಡ್ಸೋದು. ChatGPT ಇಂದ ಅದ್ ಕೊಡಕ್ಕಾಗಿಲ್ಲ ಅಂದಾಗ ಇದು ಜೆಮಿನಿ, ಎಲ್ಲಾದ್ರಲ್ಲೂ ಮಾಡ್ಬೇಕು. ಎಲ್ಲಾನು ಮಾಡಕ್ಕಾಗಲ್ಲ. ಸೊ ಅಟ್ ಲೀಸ್ಟ್ ಅದನ್ನ ಹಾಕಿದೀನಿ. ಆರ್ಡರ್ ಬ್ಲಾಕ್ ಏನಿಲ್ಲ, ನಿಮ್ಗೆ ಸ್ಟ್ರಕ್ಚರ್ ಕೊಡ್ತಾ. ಈಗ ಇಲ್ಲೇ ಒಂದು ಸುಮ್ಮನೆ ಎಕ್ಸಾಂಪಲ್ ಅಪ್ಪ, ಈಗೆಲ್ಲ ಯಾವ್ದೋ ಒಂದು ನಿಫ್ಟಿ ನೋಡ್ತಾ ಇದ್ದೀರಾ. ಸೊ ಬುಲ್ಲಿಶ್ MSS ಅಂತ ಕೊಡ್ತಾ ಇದೆ, ರೇಂಜ್ ಐ ಇಲ್ಲಿತ್ತು. ಸೊ ಆರ್ಡರ್ ಬ್ಲಾಕ್ ಏನು, ಇದು ರೇಂಜ್ ಲೋ ಎಲ್ಲಿರುತ್ತೆ ಅದಕ್ಕೆ ಹಾಕಿ ಹೇಳಿ. ಯಶವಂತ್ ರೆಡ್ಡಿ ಅನ್ನೋರು ಫೋನ್ ಮಾಡಿದ್ರು, ಅವ್ರು ಮಾಡಿ ವಾಪಸ್. ಯಾವ್ದು ಇದಂತೆ ಲೇ, ಏನೋ ಅವ್ರಿಗೆ ಇದು ಗೊತ್ತಿಲ್ಲಂತೆ. ಓಕೆ, ಸೊ ಈ ತರ ಇರುತ್ತೆ. ನೀವು ಮಾಡ್ಕೋಬೇಕು. ಆರ್ಡರ್ ಬ್ಲಾಕ್ ಒಂದು ನೀವು ಹಾಕೋಬೇಕು. ಇಲ್ಲಿಗೆ ಹಾಕೋತೀರಾ, ಇಲ್ಲಿಗೆ ಹಾಕೊಳ್ಳಿ, ಇಲ್ಲ ಇಲ್ಲಿಗೆ ಹಾಕೋತೀರಾ ಹಾಕೊಳ್ಳಿ. ಅದೊಂದು ನೀವು ಮಾಡ್ಬೇಕು. ಓಕೆ, ನಮ್ದು ಆಗಿ ಇಂಡಿಕೇಟರ್ ಸ್ವಲ್ಪ ಇದು ಕೊಟ್ಬಿಡಿ ಬ್ರೋ, ಸೆಕ್ಸ್ ಕೊಡ್ರಿ ಬ್ರೋ. ಕೊಡ್ತೀನಿ ಬ್ರೋ, ಕೊಡ್ತೀನಿ. ಸರಿನಾ? ಓಕೆ, ಇದು ಅಷ್ಟೇನೆ. ನ್ಯಾಸ್ಡ್ಯಾಕ್ದು ಅಷ್ಟೇನೆ. ಯಾವ್ದ್ರಲ್ಲಿ ಮಾಡಿದೆ ನಾನು? ಸೊ ಇದು ಅಷ್ಟೇನೆ, ಫಸ್ಟೇ ಫುಲ್ ಕೊಡ್ತಿರುತ್ತೆ. ಸೊ ಇಲ್ಲೂ ಅಷ್ಟೇ, ಫ್ಯೂಚರ್ಸ್ ಅಲ್ಲೇ ಅಲ್ವಾ? ಸೇಮ್ ಗೋಲ್ಡ್ ಅಲ್ಲಿ ಏನ್ ತೋರಿಸ್ತೆ, ಇಲ್ಲೂ ಅದೇ.
3 ಮಿನಿಟ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ಗಳಿದೆ, ಅಲ್ಲಿ ಇಲ್ಲಿ ಮೇಲೆ ಕೆಳಗೆ ಎರಡು ಕಡೆನೂ ಇದೆ. ಹೋಯ್ತಾ ಮೇಲ್ಗಡೆ? ಓಕೆ. ಟ್ಯಾಪ್ ಆದ ತಕ್ಷಣ ಇಲ್ಲಿ ನೋಡಿ 7 o'clock ಮಾರ್ಕೆಟ್ ಓಪನ್ ಎಷ್ಟಿದು 6:59 30 ಸೆಕೆಂಡ್ 7 ನೆಕ್ಸ್ಟ್ ಕ್ಯಾಂಡಲ್ 7 ಮಾರ್ಕೆಟ್ ಅಲ್ಲಿ ಹೋಯ್ತಾ ಟ್ಯಾಪ್ ಆಯ್ತು. ಸೊ ನೆಕ್ಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ಇದ್ರ ಕೆಳಗಡೆ ಕ್ಲೋಸ್ ಆಗ್ಬೇಕು. ಓಕೆ, ಆಗಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ ಆಗಿಲ್ಲ, ಇನ್ನೂ ಮೇಲೆ ಹೋಯ್ತು. ಸೊ ನೆಕ್ಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ಇದ್ರ ಕೆಳಗಡೆ ಕ್ಲೋಸ್ ಆಗ್ಬೇಕು. ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಇದೆ. ಯಾವ ಫೇರ್ ವ್ಯಾಲ್ಯೂ ಗ್ಯಾಪು? 3 ಮಿನಿಟ್ಸ್. ಸೊ ನೀವ್ ಹಾಕಿ ಲಕ್ಸಾಲ್ಗೋ ಒಂದು ಹಾಕಿ, ಲಕ್ಸಾಲ್ಗೋ ಅವನು 30 ಸೆಕೆಂಡ್ ಹಾಕಿದ್ರೆ 30 ಸೆಕೆಂಡ್ ಫೇರ್ ವ್ಯಾಲ್ಯೂ ಗ್ಯಾಪ್ ಬರುತ್ತೆ. 3 ಮಿನಿಟ್ಸ್ ಬರಲ್ಲ. 3 ಮಿನಿಟ್ಸ್ಗೆ ಹೋದ್ರೆ ಮಾತ್ರ 3 ಮಿನಿಟ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಬರುತ್ತೆ. ನಂದು 30 ಸೆಕೆಂಡಲ್ಲೂ 3 ಮಿನಿಟ್ ಫೇರ್ ವ್ಯಾಲ್ಯೂ ಗ್ಯಾಪೇ ಬರುತ್ತೆ. ಯಾಕೆ? ನಾನು ಹಂಗೆ ಟ್ರೇಡ್ ಮಾಡೋದು ಅದಕ್ಕೆ. ಸೊ ಓಕೆ, ಈ ನೆಕ್ಸ್ಟ್ ಕ್ಯಾಂಡಲ್ ಇದ್ರ ಕೆಳಗಡೆ ಕ್ಲೋಸ್ ಆಗ್ಬೇಕಿತ್ತಾ? ಆಗಿದೆಯಾ? ಆಗಿದೆ. ಸೊ ಲಾಜಿಕ್ ಎಲ್ಲೂ ಚೇಂಜ್ ಆಗಲ್ಲ. ಏನ್ ಗೊತ್ತಾ ಚೇಂಜ್ ಆಗೋದು? 1-2 ದಿನ ವರ್ಕ್ ಆಗಿಲ್ಲ, 1-2 ದಿನ ಲಾಸ್ ಆಗೋಯ್ತು ಅಂದ ತಕ್ಷಣ ನೀವುಗಳು ಚೇಂಜ್ ಆಗ್ತೀರಾ ಅಷ್ಟೇ. 1:1.5 ಕೊಟ್ಮೇಲೆ ಏನ್ ಮಾಡ್ತೀವಿ? ಬ್ರೇಕ್ ಇವನ್ಗೆ ಇಟ್ಬಿಟ್ಟು 1:2 ಬಿಡ್ತೀವಿ. ಬಂತು. ನೆಕ್ಸ್ಟ್ ಇನ್ಯಾವುದು ಫೇರ್ ವ್ಯಾಲ್ಯೂ ಗ್ಯಾಪ್ ಫಾರ್ಮ್ ಆಗಿಲ್ಲ, ಆಗಿದ್ರೆ ಅದೇ ಬಂದಿರೋದು. ಮತ್ತೆ ಇಲ್ಲಿ ಟ್ಯಾಪ್ ಆಯ್ತಾ? ಇದ್ರ ಮೇಲೆ ಕ್ಲೋಸ್ ಆಯ್ತಾ? ಆಗಿಲ್ಲ. ಇದು ಟ್ಯಾಪ್ ಆಯ್ತಾ? ಇದ್ರ ಮೇಲೆ ಕ್ಲೋಸ್ ಆಯ್ತಾ? ಆಗಿಲ್ಲ. ಇಲ್ಲೊಂದು ಟ್ಯಾಪ್ ಆಗಿದೆಯಾ? ನೆಕ್ಸ್ಟ್ ಅದ್ರ ಮೇಲೆ ಕ್ಲೋಸ್ ಆಗುತ್ತಾ ನೋಡ್ತೀನಿ. ಕ್ಲೋಸ್ ಆಯ್ತಾ? ಈ ಕ್ಯಾಂಡಲ್ ಮೇಲೆ ಕ್ಲೋಸ್ ಆಯ್ತು. ತಗೋ ಮತ್ತಿನ್ನೊಂದು. ಸೊ ನಾವೇನ್ ಮಾಡ್ತೀವಿ, ಅಟ್ಲೀಸ್ಟ್ ಅಕ್ಕಪಕ್ಕ ಇರೋ ಇದನ್ನ ನೋಡ್ಕೋತೀವಿ. ಏನು? 1:1.5 ಕೊಡ್ತಾ ಬ್ರೇಕ್ ಇವನ್ಗೆ ಇಟ್ಟಿದ್ದೀರಾ ಇವಾಗ. ಸೊ ಇದನ್ನ 1:2 ಎಕ್ಸ್ಟೆಂಡ್ ಮಾಡ್ತೀರಾ. ಬಂದಿಲ್ಲ ಅಂದ್ರೂ ಬಂದಿಲ್ಲ, ಬ್ರೇಕ್ ಇವನ್ ಇಟ್ಟಾದ್ರೆ ಬ್ರೇಕ್ ಇವನ್. ಓಕೆ, ಬ್ರೇಕ್ ಇವನ್ನ 1:1.5 ಸಿಕ್ತು ಅಷ್ಟೇ. ಸೊ ಈ ತರ ನಾವೇನು 15 ಮಿನಿಟ್ಸ್ 5 ಮಿನಿಟ್ಸ್ಗೆ ಹಾಕ್ತೀವಿ, 3 ಮಿನಿಟ್ಸ್ 1 ಮಿನಿಟ್ಗೆ ಹೋಗ್ತೀವಿ, ಹಿಂಗ್ ಮಾಡ್ತೀವಿ. ಇದೊಂದಾಯ್ತಾ? ಸೊ ಇನ್ನು ಇದ್ರೊಳಗಡೆನೆ ಎಷ್ಟು ಟ್ರೇಡ್ ಮಾಡಿದೀನಿ ಅಂದ್ರೆ ಫ್ಯೂಚರ್ಸ್ ಅಲ್ಲಿ, ಇಲ್ಲಿ ಬಂತ, ಇದ್ರ ಮೇಲೆ ಬ್ರೇಕ್ ಕೊಟ್ಟಿಲ್ಲ, ಇದ್ರ ಮೇಲೆ ಬ್ರೇಕ್ ಕೊಟ್ಟಿಲ್ಲ, ಈ ಕ್ಯಾಂಡಲ್ ಇದ್ರ ಮೇಲೆ ಬ್ರೇಕ್ ಕೊಟ್ಟಿಲ್ಲ, ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ ಬಂದಿದೆ ಆಲ್ರೆಡಿ. ಇದ್ರ ಮೇಲೆ ಇದು ಬ್ರೇಕ್ ಕೊಡ್ತು. ತಗೋ ಇನ್ನೊಂದು ಟ್ರೇಡು. ಎಷ್ಟು? ಫಸ್ಟ್ 1:1.5 1:1.5 ಇಟ್ಟಾಯ್ತಾ? ಬ್ರೇಕ್ ಇವನ್ಗೆ ಇಟ್ಟಿದ್ದೀರಾ ಇವಾಗ. 1:2 ಹೋಗಕ್ಕೆ ಬಿಡ್ತೀರಾ. ನೆಕ್ಸ್ಟ್ ಬ್ರೇಕ್ ಇವನ್ ಬಂತ, 1:2 ಹೋಯ್ತಾ? 1:2 ಹೋಯ್ತು. ಸಿಂಪಲ್ ಇಷ್ಟೇ. ಅದೇ ಸೇಮ್ ಮತ್ತು ಮೇಲೋಯ್ತಾ. ಸೊ ಓಕೆ, ನೋಡಿ ಇಲ್ಲಿ ಏನಾಗಿದೆ ಅಂತ ನೀವೇ. ಇಲ್ಲಿ ಏನಾಯ್ತು ಹೇಳಿ ನೀವೇ, ನಾನು ಹೇಳೋದ್ ಬೇಡ, ನೀವೇ ಹೇಳಿ ಇವಾಗ. ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆಯಾ? ಮತ್ತೆ ಬಂತ, ಟ್ಯಾಪ್ ಆಯ್ತಾ? ಟ್ಯಾಪ್ ಆಗಿ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಅದ್ರ ಕೆಳಗಡೆ ಕ್ಲೋಸ್ ಆಯ್ತಾ? ಏನ್ ಮಾಡ್ತಿದ್ರಿ? ಎಂಟ್ರಿ ತಗೋತಾ ಇದ್ರ? ಎಸ್ ಎಲ್ ಅದ್ರ ಮೇಲ್ಗಡೆನ ಫಸ್ಟ್ 1:1.5 1:1.5 ಬಂತ. ನೆಕ್ಸ್ಟ್ ಏನ್ ಮಾಡ್ತಿದ್ರಿ? 1:2 ಬಿಡ್ತಿದ್ರ, ಬ್ರೇಕ್ ಇವನ್ಗೆ ಇಟ್ಬಿಟ್ಟು 1:2 ಹೋಯ್ತಾ? ಮುಗೀತು ಇಷ್ಟೇ. ಸೊ ಇದನ್ನೇನಾರು ನಾನು ಊಟ ಚಂದ್ರು ಆಗ್ತಾ ಇದ್ದೀನಾ? ಏನು ಊಟ ಆಗ್ತಾ ಇಲ್ಲ, ಎಲ್ಲ ಅದ್ರ ಪಾಡ್ಗದಿದೆ. ಬ್ರೋ ಒಂದು ಡೌಟ್ ಇತ್ತು. ಹೇಳಿ. ಬ್ರೋ ಅಲ್ಲಿ ಚೇಂಜ್ ಮಾಡ್ಬಿಟ್ರಿ ಅದನ್ನ, ಅಲ್ಲೇ ಎಲ್ಲಿ? ಕಂಟಿನ್ಯೂಸ್ ಆಗಿ. ಹಾ ಬ್ರೋ, ಅದೇ ಈಗ ಅಲ್ಲಿ ಹ್ಮ್ ತೋರಿಸ್ತಾ ಇದೆಯಲ್ಲ ಬ್ರೋ ನಿಮ್ದು FVGದು. ಹ್ಮ್ ಬ್ರೋ ಅಲ್ಲಿ ಫಸ್ಟ್ ಒನ್ ಟ್ಯಾಪ್ ಆದ್ರೆ ಪರವಾಗಿಲ್ಲ, ಕಂಟಿನ್ಯೂಸ್ ಫಾಲ್ ಆಯ್ತಾ ಸೆಕೆಂಡ್ ಥರ್ಡ್ ಆ ತರ ಟ್ಯಾಪ್ ಆದ್ರೆ? ಅದಕ್ಕೆ ಸಪ್ರೇಟ್ ಮಾಡಿದೀನಿ ಇವಾಗ. ಫಸ್ಟ್ ರಂತ್ರದಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇಷ್ಟಿದೆಯಾ? ನೀವು ಒಂದು ಹಾ ಬ್ರೋ. ಇಲ್ಲಿ 2 ತರ ಯೂಸ್ ಮಾಡ್ಬೋದು. ಸೇಮ್ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ 2 ಸಲ ಬಂದಾಗ್ಲೂ ನೀವು ಎಂಟ್ರಿ ತಗೋಬಹುದು. ಓಕೆ, ಇಲ್ಲೊಂದ್ಸಲಿ ಬಂತು, ಇಲ್ಲಿ ಇನ್ನೊಂದ್ಸಲಿ ಬಂತು, ಎಂಟ್ರಿ ತಗೋ. ಇನ್ನೊಂದ್ಸಲಿ ಬಂತು, ಎಂಟ್ರಿ ತಗೋ. ಇನ್ನೊಂದ್ಸಲಿ ಬಂತು, ಎಂಟ್ರಿ ತಗೋ. ಎಷ್ಟ್ ಸಲಿ Bro, ಇದು ತಗೋತೀವಿ? ಅಂದ್ರೆ ಆರ್ಡರ್ ಬ್ಲಾಕ್ ತರ ಇದು ಇಡಂಗಿಲ್ವಲ್ಲ, ಹೆಸರು ಇಡಂಗಿಲ್ವಲ್ಲ, ಆ ತರ ನೋಡ್ಕೊಂಡು ಸುಮ್ ತಗೋಬೇಕಾ? ಕನ್ಫರ್ಮೇಶನ್, ವಿತ್ ಸುಮ್ನೆ ಕನ್ಫರ್ಮೇಶನ್. ಅದೇ ಒಂದು ಲಾಸ್ಟ್ ಆ ಬ್ರೋ ತರ ಇದಕ್ ಮುಂಚೆ ತಗೋಬಹುದು. ನಾವು ಇನ್ನೊಂದೇನಪ್ಪಾ ಇದಕ್ ಅಂದ್ರೆ ಮುಂಚೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇನ್ನೊಂದ್ ನಾನ್ ಮಾಡಿರೋದ್ರಲ್ಲಿ ಅದು ಸ್ಟ್ರಿಂಕ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಒಂದ್ಸಲಿ ಅಲ್ಲಿಗೆ ಬಂತ ಸ್ಟ್ರಿಂಕ್ ಆಗ್ಬೇಕು ಆ ತರ. ಸೊ ಇದ್ರಲ್ಲಿ ಇಲ್ಲ ಅದು. ಬ್ರೋ ಇದಕ್ ಮುಂಚೆ ನಾನ್ ಕೇಳಿರೋದು ಒಂದ್ ಫೇರ್ ವ್ಯಾಲ್ಯೂ ಗ್ಯಾಪ್ ಗೆ ಒಂದೇ ವ್ಯಾಲ್ಯೂ ಅಂತ ಕೇಳ್ಪಟ್ಟಿದ್ದೆ. ನೀವು ಈಗ 2-3 ಬಂದ್ರು ಕೂಡ ತಗೊಬೋದು ಅಂತ ಹೇಳ್ತಾ ಇದ್ರ ಅಲ್ವಾ? ಬ್ರೋ ನಿಮಗೆ ಯಾವ್ದ್ ಒಂದು ತರ ಇಟ್ಕೊಂಡ್ ಮಾಡಿ. ಒಂದು ಎಲ್ಲಾ ಕಡೆನೂ 2 ಸಲಿ ಬಂದ್ರು ತಗೊಳ್ಳಿ. ಇಲ್ಲ ಒಂದ್ಸಲಿ ಬಂತ ಮುಗೀತು. ಇವಾಗ ಯಾವ ತರ ಹೇಳ್ತೀನಿ ಗೊತ್ತಾ? ನಾನೇ ಒಂದ್ ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ರೀ. ಯಾಕಂದ್ರೆ ಆಸ್ ಹ್ಯೂಮನ್ ಅಲ್ವಾ, ಎಲ್ಲಾ ತರ ಮನ್ಸು ಗೊತ್ತಾಯ್ತು. ಓಡ್ತಾ ಇರುತ್ತೆ. ಸೊ ಇವಾಗ ನೋಡಿ, ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆಯಾ? ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಗ್ಯಾಪು ಸೇರಿಸಿ ಇಲ್ಲಿವರೆಗೂ ಇದೆ. ಓಕೆ, ಸೊ ಫಸ್ಟ್ ಟೈಮ್ ಏನಾಯ್ತು, ಮಾರ್ಕೆಟ್ ಇಲ್ಲಿಗೆ ಬಂತ, ಟ್ಯಾಪ್ ಆಯ್ತಾ? ಓಕೆ, ಇಲ್ಲೇ ತಗೊಳ್ಳೋಣ.
ಇಲ್ಲಿವರೆಗೂ ಕ್ಲೋಸ್ ಮಾಡ್ತಾ, ಸೊ ನೆಕ್ಸ್ಟ್ ಏನ್ ಮಾಡಿ, ಫೇರ್ ವ್ಯಾಲ್ಯೂ ಗ್ಯಾಪ್ನ ಶ್ರಿಂಕ್ ಮಾಡಿ ಅಲ್ಲಿವರೆಗೂ. ಇನ್ ಮಿಕ್ಕಿದ್ದು ಇಷ್ಟು ಉಳಿದಿತ್ತು. ಓಕೆ, ನೆಕ್ಸ್ಟ್ ಮತ್ತೊಂದ್ಸಲಿ ಬಂದಾಗ ಬರೀ ಇಷ್ಟೇ ಉಳಿತು. ನೆಕ್ಸ್ಟ್ ಇನ್ನೊಂದ್ಸಲಿ ಬಂದಾಗ ಮತ್ತಿಷ್ಟೇ ಉಳಿತು. ಇನ್ನಿಷ್ಟೇ ಫೇರ್ ವ್ಯಾಲ್ಯೂ ಗ್ಯಾಪ್. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ತಗೋಬಿಡಿ, ಇಲ್ಲಿಗೆ ಬಂದ್ರೆ ಮಾತ್ರ ತಗೊಳ್ಳಿ. ಆ ತರ ಮಾಡಿ ಅಷ್ಟೇ. ಓಕೆ ಅದೇ ಬ್ರೋ, ಓಕೆ ಒಂದ್ಸಲ Gap ಟ್ಯಾಪ್ ಆದಂಗೆ ಇದನ್ನ ಸ್ಟ್ರಿಂಗ್ shrink ಮಾಡ್ಕೊಂಡ್ ಬರ್ಬೇಕಾ? ಇನ್ನೊಂದು ಮಾಡಲ್ ಅಲ್ಲಿ ಸ್ಟ್ರಿಂಕ್ ಮಾಡಂಗ್ ಹಾಕಿದೀನಿ, ಬಟ್ ತೋರಿಸ್ತಾ ಇದೀನಿ ಇಲ್ಲಿ. ಬ್ರೋ ಮಾತು ಕೆಲವೊಂದು ಸರಿ 1.2 ಅಥವಾ 0.2 ಮೈಕ್ರೋ ಲೆವೆಲ್ಸ್ ಅಲ್ಲಿ ಟ್ಯಾಪ್ ಆಗಲ್ಲ ಆರ್ಡರ್ ಬ್ಲಾಕ್ ನ ಅಥವಾ FAG ನ ಮೇಲೆ ಹೋಗ್ಬಿಡುತ್ತೆ. ಅವಾಗ ನಮ್ಗೆ ಅದು ಟ್ರೇಡ್ ಇಲ್ಲ ಅಲ್ವಾ? ಸಪೋಸ್ ಯಾಕಂದ್ರೆ ಮೈಕ್ರೋ ಲೆವೆಲ್ಸ್ ಅಲ್ಲಿ ಪಾಯಿಂಟ್ಸ್ ಅಲ್ಲಿ ಬಂದು ವಾಪಸ್ ಹೋಗ್ಬಿಡುತ್ತೆ. ಅಂತ ಜಾಗದಲ್ಲಿ ನಮ್ಗೆ ಟ್ರೇಡ್ ಇಲ್ಲ ತಾನೆ? ಬೇಡ, ತಗೋಬೇಡಿ. ಓಕೆ ಓಕೆ ಓಕೆ. ಬ್ರೋ ಇದು ಫ್ಯೂಚರ್ ಅಂದ್ರೆ ಏನು ಗೊತ್ತಾಗ್ಲಿಲ್ಲ ಬ್ರೋ. ಅದು ಯಾವ್ದು ಫ್ಯೂಚರ್ ಅಂದ್ರೆ ಅಂತ ಹೇಳಿದ್ರಿ ನೀವು, ಅದು ಅವಾಗೆ ಫ್ಯೂಚರ್ ಅಂದ್ರೆ ಏನಂತ ಗೊತ್ತಾಗ್ಲಿಲ್ಲ. ಫೀಚರ್ಸ್ ಅಂದ್ರೆ ಅದು ಫಂಡೆಡ್ ಅಕೌಂಟ್ ಬೇರೆ ತರ. ಅದ್ರಲ್ಲಿ ಎಲ್ಲ ಮಾಡಲ್ಸ್ ಬೇರೆ, ಅದ್ರ ರೂಲ್ಸ್ ಗಳು ಬೇರೆ. ನೀವು ಒಂದ್ಸಲಿ ಚೆಕ್ ಮಾಡಿ ಫ್ಯೂಚರ್ಸ್ ಫಂಡೆಡ್ ಅಕೌಂಟ್ ಅಂತ ಹೋಗಿ. ಸೊ ಲೂಸಿಡ್ ಟ್ರೇಡಿಂಗು, ಮತ್ತೆ ಮೈ ಫಂಡೆಡ್ ಫ್ಯೂಚರ್ಸ್, ಏಪೆಕ್ಸ್ ಫಂಡಿಂಗ್ ಟ್ರೇಡರು, ಟಾಪ್ ಸ್ಟೆಪ್, ಇವೆಲ್ಲ ಇದೆ ನೋಡಿ. ಸೇಮ್ ಫಂಡಿಂಗ್ ಇದು ಅದು ಇದು ಎಲ್ಲ FVG ಸೇಮ್ ಅದೇ ತರ. ಇಲ್ಲಿ ನೋಡಿ, FVG ಇದು ಏನಂತ ಇದೆ ಹೆಸರು, XAU USD ಅಂತ. ಫ್ಯೂಚರ್ಸ್ ಅಲ್ಲಿ ಏನಿರುತ್ತೆ ಅದ್ರ ಹೆಸರು MGC ಅಂತ ಬರುತ್ತೆ, ಮೈಕ್ರೋ ಗೋಲ್ಡ್ ಕಾಂಟ್ರಾಕ್ಟ್ಸ್ ಅಂತ. ಕಾಮೆಕ್ಸ್ ಬ್ರೋ ಅವ್ರದ್ದು. ಇದು ಹ್ಮ್. ಚಂದು ಬ್ರೋ, CFD ಇದು FVG ಮಾಮೂಲಿ ನಾವು ಫಂಡಿಂಗ್ ಪಿಪ್ಸ್ ಅಲ್ಲೆಲ್ಲ ಮಾಡ್ತೀವಲ್ಲ, ಅಲ್ಲಿ FVG ಕ್ಲೀನ್ ಆಗಿ ವರ್ಕ್ ಆಗುತ್ತೆ ಬ್ರೋ ಇಂಡಿಕೇಟರ್? ಸೊ ಆಮೇಲೆ ನೀವು FEG ನ ಎಲ್ಲೆಲ್ಲಿ ಯೂಸ್ ಮಾಡಿ ಅಂದ್ರೆ ನಿಮಗೆ ಗೊತ್ತಿರಬೇಕು 2 ನಿಮಿಷದಲ್ಲಿ. ಸೊ ಫಂಡಿಂಗ್ ಪಿಪ್ಸ್ ಅಲ್ಲಿ ಯೂಸ್ ಮಾಡೋದಿದ್ರೆ ಯೂಸ್ ಮಾಡಿ, ಅಲ್ಲಿ ಯಾವ್ದು ರೂಲ್ ಇಲ್ಲ 2 ನಿಮಿಷ ಹೋಲ್ಡ್ ಮಾಡ್ಲೇಬೇಕು ಅಂತ. ಶಾರ್ಕ್ ಫಂಡೆಡ್ ಅಲ್ಲಿ ಏನಾದ್ರು ಆದ್ರೆ ನೀವು ಯೂಸ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಯೂಸ್ ಮಾಡ್ಬೋದಿತ್ತ ಫೇರ್ ವ್ಯಾಲ್ಯೂ ಗ್ಯಾಪ್ನ. ಸೊ ಎಷ್ಟು 2-3 ನಿಮಿಷಕ್ಕಿಂತ ಜಾಸ್ತಿ ಇದೆ ಟ್ರೇಡ್, ಬಟ್ 2 ನಿಮಿಷದ ಒಳಗಡೆ ಕ್ಲೋಸ್ ಆಗೋ ತರ ಯೂಸ್ ಮಾಡಬೇಡಿ ಫೇರ್ ವ್ಯಾಲ್ಯೂ ಗ್ಯಾಪ್ನ. ಓಕೆ, ಗೊತ್ತೇ ಆಗಲ್ಲ ಬ್ರೋ, ಇನ್ಸ್ಟೆಂಟ್ ಮೂವ್ ಆಗ್ಬಿಟ್ರೆ ಕಷ್ಟ ಅಲ್ಲ. TP ಇಡಬೇಡಿ ಅಷ್ಟೇ. ಬ್ರೋ 5 ಮಿನಿಟ್ಸ್ ನಿಮ್ದು 15 ಮಿನಿಟ್ಸ್ FAG ಇದೆ ಅಲ್ವಾ? SL ಆಗೋದ್ರಿ ಬ್ರೋ? SL ಹೋದ್ರೆ SL 2 ನಿಮಿಷದ ಒಳಗಡೆ ಆದ್ರೆ 2 ಏನೂ minutes ಮಾಡಂಗಿಲ್ಲ. ಒಳಗಡೆ Count ಆಗುತ್ತೆ. ಕ್ಲೋಸ್ ಆಗಿದೆ ಅಂತ ಅದಕ್ಕೂ ಬರುತ್ತೆ. ಬ್ರೋ ಅದಕ್ಕೂ ಬರುತ್ತೆ. ಅದಕ್ಕೂ 5 ಮಿನಿಟ್ಸ್ SL ಆದ್ರೂನು ಬರುತ್ತೆ 2 ಮಿನಿಟ್ಸ್ ಬ್ರೀಚ್ ಅಂತ. ಬ್ರೋ ನಾನು ಫೇರ್ ವ್ಯಾಲ್ಯೂ ಗ್ಯಾಪ್ ಹೇಳ್ಕೊಡಲ್ಲ. ನಾನು ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ಅದನ್ನ ಯೂಸು ಮಾಡಲ್ಲ. ಫ್ಯೂಚರ್ಸ್ಗೆ ಮತ್ತೆ ಸ್ಕ್ಯಾಲ್ಪಿಂಗ್ಗೆ ಏನಾದ್ರು, ಈಗ ನಿಮ್ಮ ಹತ್ರ ಇದಿದೆ ಅನ್ಕೊಳ್ಳಿ, ಅದು ಫಂಡಿಂಗ್ ಪಿಪ್ಸ್ ಅಕೌಂಟ್ ಇದೆ. ಫಂಡಿಂಗ್ ಪಿಪ್ಸ್ ಅಲ್ಲಿ ನೀವು ಇದನ್ನ ಮಾಡ್ಬೋದು, ಯಾಕೆ ಅದ್ರಲ್ಲಿ 2 ಮಿನಿಟ್ಸ್ ರೂಲ್ ಇಲ್ಲ. ಬಟ್ ಶಾರ್ಕ್ ಫಂಡೆಡ್ ಅವ್ನು ಯಾಕೆ ಕೊಡಲ್ಲ ಅಂದ್ರೆ, ಅವನು ಡೈಲಿ ಪೇಔಟ್ಸ್ ಇರೋದ್ರಿಂದ ಜನ ಬರ್ತಾರೆ ಪಟ 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 ಅಂತ ಮಾಡ್ಕೊ ಹೋಗ್ಬಿಡ್ತಾರೆ ಅಂತ ಕೊಡಲ್ಲ ಅವನು. ಬ್ರೋ ನಮ್ದು ಓನ್ ಇರೋದು ಪರ್ಸನಲ್, ಹೆಂಗ್ ಬೇಕಾ ಮಾಡ್ಕೊಬೋದಲ್ವಾ? ನೀವ್ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು, ನಿಮ್ಗೆ ರೂಲ್ಸೇ ಇಲ್ಲ. ನಮ್ಮ ವಿತೌಟ್ ರೂಲ್ಸ್. ಚಂದು ಬ್ರೋ, ಹಾ. ಈ ಸ್ಟ್ರಾಟಜಿ ಹೆಸರೇನು ಬ್ರೋ? ನಾವು ನಿಮ್ಮ ಹತ್ರ ಯಾವಾಗೂ ಕೇಳಕ್ಕೂ ಆಗಲ್ಲ, ನೀವ್ ಹೇಳ್ದಿರುವಾಗ ಯೂಟ್ಯೂಬ್ ಅಲ್ಲಿ ನೋಡ್ತೀವಿ. ಏನೋ ಹೆಸರು, ಏನೋ ಯಾವ ಹೆಸರು ಬ್ರೋ? ಇವರೇ ಓನ್ ಆಗಿ ಬಿಲ್ಡ್ ಮಾಡಿರೋದು ಬ್ರೋ ಇದು. ಹೌದಾ ಬ್ರೋ, ನಾನು ಓನ್ ಆಗಿ ಬಿಲ್ಡ್ ಮಾಡೋದು ಅಂದ್ರೆ ನನ್ನ ಕೈಲಿ ಯಾವ್ದು ಬಿಲ್ಡ್ ಮಾಡಕ್ ಆಗಲ್ಲ. ಸೊ ಒಂದು ಬೇಸಿಕ್ ಆಗಿ ತಗೋತೀನಿ. ಇವಾಗ ರೈಲಿ ಟ್ರೇಡ್ಸ್ ಅಂತ ಇದ್ದಾನೆ, ಅವನೇನ್ ಮಾಡ್ತಾನೆ, 3 ಮಿನಿಟ್ 2 ಮಿನಿಟ್ 1 ಮಿನಿಟ್ 15 ಮಿನಿಟ್ ಎಲ್ಲಾ ಫೇರ್ ವ್ಯಾಲ್ಯೂನ ಗ್ಯಾಪ್ ಇಟ್ಕೊಂಡು ಅವನು. ಬಟ್ ಅವ್ನು ಫಸ್ಟ್ ಏನ್ ಮಾಡ್ತಾನೆ ಅಂದ್ರೆ, ಫಸ್ಟ್ ಟಾರ್ಗೆಟ್ ಸೆಟ್ ಮಾಡ್ತಾನೆ. ಇವತ್ತು ಮಾರ್ಕೆಟ್ ಇಲ್ಲಿದೆ ಅಲ್ಲ, ಇಲ್ಲಿಗೆ ಹೋಗ್ಬೇಕು. ಅದ್ರಲ್ಲಿ ಅವ್ನು ಮಾಸ್ಟರ್ ಮಾಡ್ಬಿಟ್ಟವನೆ. ಅವ್ನು ಹೆಂಗ್ ಮಾಡ್ತಾನೆ ಅದನ್ನ ಹೇಳ್ಕೊಡಲ್ಲ, ಸುಮ್ನೆ ಹೇಳ್ತಾನೆ. ಓಕೆ, ಸೆಷನ್ ಐಸ್ ಅಂಡ್ ಲೋಸ್, ಇಲ್ಲಿ ಲಿಕ್ವಿಡಿಟಿ ಇದೆ, 15 ಮಿನಿಟ್ ಲಿಕ್ವಿಡಿಟಿ ಇದೆ, ಅದು ಇದು ಏನೇನೋ ಹೇಳ್ತಾನೆ. ಹೇಳ್ಕೊಡಲ್ಲ ಅವನು. ಹೇಳ್ಕೊಡಕ್ಕೆ 1 ಲಕ್ಷ ಕೇಳ್ತಾನೆ. ಓಕೆ, $1000 ಕೇಳ್ತಾನೆ. ಅದಾದ್ಮೇಲೆ ಫಿಕ್ಸ್ ಮಾಡ್ತಾನೆ. ನೆಕ್ಸ್ಟ್ 30 ಸೆಕೆಂಡ್ಸ್ ಅಲ್ಲಿ 1:1 ಟ್ರೇಡ್ಸ್ ಹಿಡಿತಾನೆ. ಮುಗೀತು, 1:1 ಟ್ರೇಡ್ಸ್ ಅಷ್ಟೇ. ಆದ್ರೆ ವಿನ್ ರೇಟ್ ಅವ್ರದ್ದೆಲ್ಲ, ಅದಕ್ಕೆ ಅವ್ರು 1:1 ಹೋಗೋದು. ಓಕೆ, ಅವ್ರದ್ದು ನನಗ್ ಗೊತ್ತಾಗಲ್ಲ ಅವ್ರು ಏನ್ ಮಾಡ್ತಾರೆ. ಅವ್ರು ಒಂದೊಂದ್ ಕಡೆ ಒಂದೊಂದ್ ಮಾಡ್ತಾರೆ. ಅವ್ರು ಯಾರು ನಿಜವಾಗ್ಲೂ ಹೇಳಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಹೇಳೋದು ಯಾರಿಗೆ? 1 ಲಕ್ಷ ಕೊಟ್ಬಿಟ್ಟು ಸೇರ್ಕೊಂಡು ಕಲಿತಾರಲ್ಲ ಅವ್ರಿಗೆ ಮಾತ್ರ ಹೇಳೋದು. ಓಕೆ, ಅವ್ರಿಗೂ 100% ಹೇಳ್ಕೊಡಲ್ಲ ಬಿಡಿ ಬ್ರೋ, ಅವ್ರಿಗೂ 80% ಹೇಳಿದ್ರೆ 20% ಮುಚ್ಚಿಕ್ಕಿರ್ತಾರೆ. ಸರಿನಾ? ಬಟ್ ನಾನು ಅದನ್ನ ಅವನ್ ಏನ್ ಮಾಡ್ತಾವನಲ್ಲ ಅಂತ ನಾನ್ ಫೈಂಡ್ ಔಟ್ ಮಾಡಕ್ ಹೋದಾಗ ನನಗೇನೋ ಬೇರೆ ಕಾಣಿಸುತ್ತೆ. ಓಕೆ, ಈ ತರ ಆಗ್ತಾ ಇದೆ ದಿನ, ಯಾಕೋ ಈ ತರ ಆಗ್ತಾ ಇದೆಯಲ್ಲ, ಚೆನ್ನಾಗಿದೆ ಇದು. ಅದನ್ನ ಏನ್ ಮಾಡ್ತೀನಿ, ಸ್ಟ್ರಾಟಜಿಯಾಗಿ ಕನ್ವರ್ಟ್ ಮಾಡ್ತೀನಿ. ಮುಂಚೆ ಮಾಡ್ತಿರ್ಲಿಲ್ಲ, ನಾನೇ ಬ್ಯಾಕ್ ಟೆಸ್ಟ್ ಮಾಡ್ತಿದ್ದೆ. ಇವಾಗ ಏನ್ ಮಾಡ್ತೀನಿ, ಸ್ಟ್ರಾಟಜಿಯಾಗಿ ಕನ್ವರ್ಟ್ ಮಾಡ್ತೀನಿ. ಕನ್ವರ್ಟ್ ಮಾಡಿದ್ಮೇಲೆ ಏನಾಗುತ್ತೆ,
ಸೊ ಇದರಲ್ಲಿ ಏನದು ಪ್ರೀಮಿಯಂ ಅಕೌಂಟ್ ತಗೊಂಡಿರೋದ್ರಿಂದ ಇಲ್ಲಿ ನಾನು ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡ್ಬೋದು. ಇಷ್ಟ ದಿನದಿಂದ ಇಷ್ಟ ದಿನ ಅಂತ ಕೊಟ್ರೆ ಅದೇ ಬ್ಯಾಕ್ ಟೆಸ್ಟ್ ಮಾಡಿ ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ವಾ ಅಂತ ಅದೇ ತೋರಿಸುತ್ತೆ. ಇದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಅದಕ್ಕೆ ಹೇಳ್ತಾ ಇದೀನಿ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ಹೇಳಲ್ಲ. ನಾನೇ ಲಾಸ್ ಮಾಡ್ಕೊಂಡು ನಿಮ್ಗೆ ಯಾಕೆ ಹೇಳಿ ಅದನ್ನ. ಓಕೆ, ಬ್ರೋ CFD ಗೋಲ್ಡ್ ಬನ್ನಿ ಬ್ರೋ, ಇದು ರೇಂಜ್ ಇಂಡಿಕೇಟರ್ ಮಾಮೂಲಿ ಕೊಟ್ಟಿದ್ರಲ್ಲ ಸೊ ರೇಂಜ್ ಅದ್ರದ್ದು ಇಂಡಿಕೇಟರ್ ಇವತ್ತು. ಜೊತೆನೂ ಯೂಸ್ ಮಾಡಿ ಇದನ್ನ ಫೇರ್ ವ್ಯಾಲ್ಯೂದು. ಸೊ ಬಟ್ ಹಾ ಫೇರ್ ವ್ಯಾಲ್ಯೂ ಗ್ಯಾಪ್ ಕಾನ್ಸೆಪ್ಟ್ ಗೊತ್ತಾದ್ರೆ ಸಾಕು ನಿಮ್ಗೆ ರೇಂಜ್ ಜೊತೆ ಯೂಸ್ ಮಾಡೋಕೆ. ಬ್ರೋ, ಇವತ್ತು ಒಂದು ಟ್ರೇಡ್ ಸಿಕ್ಕಿಲ್ಲ ಬ್ರೋ ಇವತ್ತು. ಹೌದಾ? 15 ಮಿನಿಟ್ ನೋಡಿ. ಇವತ್ತು 15 3 ಟ್ರೇಡ್ ಇತ್ತು ಬ್ರೋ. ಬ್ರೋ ಇವತ್ತು ಫೇವರಲ್ ಗ್ಯಾಪ್ 2 ಸರಿ ಬಂದಿತ್ತಲ್ವಾ ಇವತ್ತು? ಸುಮಾರು ಸಲ ಬರುತ್ತೆ. ಯಾವ ಟೈಮ್ ಅನ್ನೋದು ಇಂಪಾರ್ಟೆಂಟ್. 15 ಮಿನಿಟ್ಸ್ ಬ್ರೋ. 15 ಮಿನಿಟ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಎಲ್ಲ ನೋಡಲ್ಲ ಬ್ರೋ ನಾನು. ಅವೆಲ್ಲ ಸುಮ್ಮನೆ ಅದನ್ನು ಯೂಸ್ ಮಾಡ್ತಾರೆ ಜನ, ಬಟ್ ನನಗ್ ಗೊತ್ತಿಲ್ಲ ಅವೆಲ್ಲ ಯೂಸ್ ಮಾಡಕ್ಕೆ. ಬ್ರೋ 5 ಮಿನಿಟ್ಸ್ ಅಲ್ಲಿ ಫೇವರಲ್ ಗ್ಯಾಪ್ ಬಂತು ಅಂದ್ರೆ 15 ಮಿನಿಟ್ಸ್ ಅಲ್ಲೂ ಅದು ಕನ್ಸಿಡರ್ ಆಗುತ್ತಾ ಅದು? 15 ಮಿನಿಟ್ಸ್ ಅಲ್ಲಿ ಬಂದ್ರೆ 5 ಮಿನಿಟ್ ಕನ್ಸಿಡರ್ ಆಗುತ್ತೆ. 5 ಮಿನಿಟ್ ಅಲ್ಲಿ ಬಂದು 15 ಮಿನಿಟ್ಸ್ ಆಗಲ್ಲ. ಸೊ ಓಕೆ ಬ್ರೋ. ಆಮೇಲೆ ಫೇರ್ ವ್ಯಾಲ್ಯೂ ಗ್ಯಾಪ್ ಬ್ರೇಕ್ ಅವೇ ಗ್ಯಾಪ್ ಏನ್ ಡಿಫ್ರೆನ್ಸ್ ಬ್ರೋ? ಆರ್ಡರ್ ಬ್ಲಾಕು ಬ್ರೇಕರ್ ಬ್ಲಾಕ್ ಬ್ರೋ. ಅದು ಫೇರ್ ವ್ಯಾಲ್ಯೂ ಗ್ಯಾಪ್ ಬೇರೆ, ಬ್ರೇಕರ್ ಬ್ಲಾಕ್ ಕಾನ್ಸೆಪ್ಟೇ ಬೇರೆ. ಆರ್ಡರ್ ಬ್ಲಾಕ್ ಅಂದ್ರೆ ಕೊನೆ ನಾವು ಏನು ಅಲ್ಲಿ ತುಂಬಾ ಆರ್ಡರ್ಗಳು ಕೂತೈತೆ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಕೊಟ್ಬಿಟ್ಟು ಮಾರ್ಕೆಟ್ ಡೈರೆಕ್ಟ್ ಆಗಿ ಲಾಸ್ಟ್ ಆರ್ಡರ್ಸ್ ಜಾಸ್ತಿ ಇಲ್ಲಿರುತ್ತೆ. ಇಲ್ಲೆಲ್ಲ ಏನಾಗಿರುತ್ತೆ, ಕಮ್ಮಿ ಆರ್ಡರ್ಸ್ ಇರುತ್ತೆ. ಸೊ ಅದ್ರ ಸಿಂಪಲ್ ಎಕ್ಸಾಂಪಲ್ ನೋಡಿ. ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಏನಪ್ಪಾ ಅಂದ್ರೆ, ಸೊ ಇಲ್ಲಿ ಈಗ ಇಲ್ಲಿ ಎಲ್ಲಿಂದನೋ ತಗೋತೀನಿ ಎಕ್ಸಾಂಪಲ್ಗೆ. ನೋಡಿ, ಇದು ವಾಲ್ಯೂಮ್ ಪ್ರೊಫೈಲ್ ವಿತ್ ನಾರ್ಮಲ್. ನೀವು ವಾಲ್ಯೂಮ್ ಪ್ರೊಫೈಲ್ ಏನ್ ಮಾಡ್ತೀರಾ, ಅದು ಇಲ್ಲಿ ವಾಲ್ಯೂಮ್ ನಾರ್ಮಲ್ ವಾಲ್ಯೂಮ್ ಏನ್ ತೋರಿಸುತ್ತೆ, ಆ ಟೈಮಲ್ಲಿ ವಾಲ್ಯೂಮ್ ಜಾಸ್ತಿ ಯಾವಾಗ ಬಂತು ಅಂತ ತೋರಿಸುತ್ತೆ. ವಾಲ್ಯೂಮ್ ಪ್ರೊಫೈಲ್ ಅಲ್ಲಿ ಆ ಪ್ರೈಸ್ ಅಲ್ಲಿ ವಾಲ್ಯೂಮ್ ಜಾಸ್ತಿ ಎಲ್ಲಿತ್ತು ಅಂತ ತೋರಿಸುತ್ತೆ. ಓಕೆ, ಇಲ್ಲಿ ನೋಡಿ ನೀವು, ಇಲ್ಲಿ ಏನಿದೆ, ಆರ್ಡರ್ ಬ್ಲಾಕ್ ಇದೆ. ಆರ್ಡರ್ ಬ್ಲಾಕ್ ಹತ್ರ ಜಾಸ್ತಿ ವ್ಯಾಲ್ಯೂಸ್ ಇರುತ್ತೆ. ಓಕೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ ಹೆವಿ ಕಮ್ಮಿ ಆರ್ಡರ್ಸ್ ಇರುತ್ತೆ. ಕಮ್ಮಿ, ಜಾಸ್ತಿ ಜನ ಅಲ್ಲಿ ವಾಲ್ಯೂಮ್ ಟ್ರೇಡ್ ಮಾಡಿಲ್ಲ, ಬೇಗ ಹೋಗ್ಬಿಟ್ಟೈತೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಅದನ್ನ ಫಿಲ್ ಮಾಡಕ್ ಬರುತ್ತೆ. ಫಿಲ್ ಮಾಡಿ ಈ ಬ್ಲ್ಯಾಕ್ ಕಲರ್ ಲೈನ್ ಎಲ್ಲಿ ಬರ್ತಿದೆಯಲ್ಲ ಅದು ನಿಮ್ದು ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಓಕೆ, ಇದು POC. ಇವೆರಡು ಆಫ್ ಮಾಡಿದ್ರೆ ನೋಡಿ, ಆ ಬ್ಲ್ಯಾಕ್ ಕಲರ್ POC ಪಾಯಿಂಟ್ ಆಫ್ ಕಂಟ್ರೋಲ್ ಲೈನ್. ಇದನ್ನ ನೀವು ನಾನು ಹೇಳಕ್ ನನಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ, ನನ್ಗೆ ಗೊತ್ತಿರೋಷ್ಟು ಹೇಳ್ತೀನಿ. ಓಕೆ, ಬೇರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ. ಸೊ ಇದೇನಪ್ಪಾ ಅಂದ್ರೆ ಆಂಕರ್ಡ್ ವಾಲ್ಯೂಮ್ ಪ್ರೊಫೈಲ್ ಅಂತ. ಸೊ ಇದನ್ನ ನಾರ್ಮಲ್ ಆಗಿ ಕೊಡಲ್ಲ, ಫೀಚರ್ಸ್ ಕೊಡ್ತಾರೆ. ಅದ್ರ ಬದಲು ನೀವು ಫಿಕ್ಸ್ಡ್ ರೇಂಜ್ ವಾಲ್ಯೂಮ್ ಪ್ರೊಫೈಲ್ ಯೂಸ್ ಮಾಡ್ಕೋಬಹುದು ಬೇಕಿದ್ರೆ. ಓಕೆ, ಸೊ ಎಲ್ಲಿ ನಾನು ಜಾಸ್ತಿ ಅವಾಗ ಮಾಡ್ತೀನಿ. ಓಕೆ, ಎಲ್ಲಿ ಜಾಸ್ತಿ ವಾಲ್ಯೂಮ್ಸ್ ಇತ್ತು ಅಂತ ತೋರಿಸುತ್ತೆ. ಸೊ ನೀವು ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಬಂದ್ಬಿಟ್ಟು ಎಲ್ಲಿ ಕಮ್ಮಿ ಇರುತ್ತಲ್ಲ ಅಲ್ಲಿ ಇರುತ್ತೆ. ಅದು ಎಲ್ಲಿ ಕಮ್ಮಿ ಇರುತ್ತೆ ವಾಲ್ಯೂಮ್ ಪ್ರೊಫೈಲ್ ಅಲ್ಲಿ, ಅದು ಪ್ಲಸ್ ನಿಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಣಿಸ್ತಿದ್ರೆ ಅದು ಚೆನ್ನಾಗಿದೆ ಅಂತ. ಓಕೆ, ನೆಕ್ಸ್ಟ್ ಜಾಸ್ತಿ ಎಲ್ಲಿ ಟ್ರೇಡ್ಸ್ ಆಗಿರುತ್ತೆ ಅಲ್ಲಿ ಆರ್ಡರ್ ಬ್ಲಾಕ್. ಇಲ್ಲಿ ನಿಮ್ಮ ಆರ್ಡರ್ ಬ್ಲಾಕ್ ನೀವು ಹಾಕ್ತೀರಾ ಫಸ್ಟ್, ಜೊತೆ ಕನ್ಫರ್ಮೇಶನ್ ನೋಡ್ಕೋತೀರಾ ಅಷ್ಟೇ. ಓಕೆ, ಆರ್ಡರ್ ಬ್ಲಾಕ್ಸ್ ಅಂದ್ರೆ ಆರ್ಡರ್ ಬ್ಲಾಕ್ಸ್ ಹತ್ರ ಹೆವಿ ಟ್ರೇಡ್ ಮಾಡಿರ್ತಾರೆ ಜನ. ಮೇಲ್ ಹೋಗ್ತಿರೋದು ಕೆಳಗಡೆ ಪುಷ್ ಮಾಡಕ್ಕೆ ಇಲ್ಲಿ ಹೆವಿ ಒದ್ದಾಡಿ 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 ಬೀಳುತ್ತೆ ಆಮೇಲೆ. ಓಕೆ, ಅಲ್ಲಿ ಜಾಸ್ತಿ ಆರ್ಡರ್ಸ್ ಇರುತ್ತೆ. ಅಲ್ಲಿಗೆ ಹೋದಾಗ ಏನ್ ಮಾಡ್ತಾರೆ, ಇಲ್ಲಿ ಜಾಸ್ತಿ ಆರ್ಡರ್ಸ್ ಇರುತ್ತೆ ಅಂದ್ಮೇಲೆ ಇವ್ರದ್ದು ಲಾಸ್ ಲಿಮಿಟ್ಸ್ ಎಲ್ಲ ಇಲ್ಲಿ ಇರುತ್ತೆ, SL ಗಳೆಲ್ಲ. ಅವರೆಲ್ಲ ಏನ್ ಮಾಡ್ತಾರೆ, SL ಹೋಗುತ್ತೆ ಅನ್ಬಿಟ್ಟು ಮತ್ತೆ ಪುಷ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಾವು ಟ್ರೇಡ್ ಕ್ಯಾಚ್ ಮಾಡ್ತೀವಿ. ಓಕೆ, ಬ್ರೇಕರ್ ಬ್ಲಾಕ್ಸ್ ಅಂದ್ರೆ ಇಲ್ಲಿ ಆರ್ಡರ್ ಬ್ಲಾಕ್ ಇದೆ ಅಂತ ಅನ್ಕೊಳ್ಳಿ ಇವಾಗ. ಸೊ ಬ್ರೇಕರ್ ಬ್ಲಾಕ್ಸ್ಗೂ ಸುಮಾರು ಜನ ಸುಮಾರು ತರ ಹೇಳ್ತಾರೆ. ಬಟ್ ಇಲ್ಲಿ ಮಾರ್ಕೆಟ್ ಮೇಲೆ ಹೋಗ್ತಿದ್ದು ಸಡನ್ ಆಗಿ ಕೆಳಗಡೆ ಬಂತ. ಆಲ್ರೆಡಿ ಇರೋ ಎಕ್ಸಾಂಪಲ್ನೇ ತೋರಿಸ್ತೀನಿ. ಸೊ ಕೆಳಗಡೆ ಬರಕ್ಕಿಂತ ಮುಂಚೆ ಇಲ್ಲೊಂದು ಲಾಸ್ಟ್ ಆರ್ಡರ್ ಬ್ಲಾಕ್ ಇತ್ತು ನಮ್ದು, ಡೈರೆಕ್ಟ್ ಆಗಿ ಅದನ್ನ ಪುಷ್ ಮಾಡ್ಕೊಂಡೇ ಬಿತ್ತು. ಸೊ ಇದು ಆರ್ಡರ್ ಬ್ಲಾಕ್ ಬದಲು ಬ್ರೇಕರ್ ಬ್ಲಾಕ್ ಆಗುತ್ತೆ. ಬ್ರೇಕ್ ಮಾಡಿದ್ದಿದ್ ಬ್ಲಾಕ್ ಅಲ್ಲಿಂದ ವಾಪಸ್ ಹೋಗಿ ಬಿದ್ದಿದ್ ಬ್ಲಾಕ್, ಹೆಂಗಾದ್ರೂ ತಗೊಳ್ಳಿ ಅದನ್ನ, ಅದು ಬ್ರೇಕರ್ ಬ್ಲಾಕ್. ಆತರ ಏನ್ ಮಾಡಕ್ ಬೇಕು ಅಂತ ನಾನು ಕೇಳೋದು. ಆರ್ಡರ್ ಬ್ರೇಕರ್ ಬ್ಲಾಕ್ ಅದು ಇದು ಎಲ್ಲ ಕನ್ಫ್ಯೂಸ್ ಏನಕ್ಕೆ ಮಾಡ್ಕೋತಾ ಇದ್ದೀರಾ? ನನಗೆ ಜಾಸ್ತಿ ತಿಳ್ಕೊಬೇಕು, ನಾನು ಜಾಸ್ತಿ ತಿಳ್ಕೊಬೇಕು ಅಂತ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ ಅಷ್ಟೇ. ತಿಳ್ಕೊಂಡಷ್ಟು ಜಾಸ್ತಿ ತಲೆ ಹಾಳಾಗುತ್ತೆ. ಅಷ್ಟೇ, ಏನೂ ಆಗಲ್ಲ. ಟ್ರೇಡಿಂಗ್ ಅಲ್ಲಿ ನೀವು ಜಾಸ್ತಿ ತಿಳ್ಕೊಂಡಷ್ಟು ಜಾಸ್ತಿ ಹುಚ್ಚಿಡ್ಸುತ್ತೆ ಅಷ್ಟೇ. ಅದು ಪರ್ಫೆಕ್ಟ್ ಬ್ರೋ ಆಗಲ್ಲ. ನಾವ್ ಇದು ಚಂದು ಬ್ರೋ, ಹ್ಮ್ ನಾವ್ ಅಂದ್ರೆ ಫ್ಯೂಚರ್ ಅಲ್ಲಿ ಟ್ರೇಡ್ ಮಾಡಿದ್ರ ಬೇಸ್ ಅಥವಾ ಇವಾಗ ಅದೇ ಗೊತ್ತಾಗ್ತದೆ ಅಂದ್ರೆ ಯಾವ ತರ ಟ್ರೇಡಿಂಗ್?
ಓಕೆ ಏನ್ ಬ್ರೋ? ಇದು ಫ್ಯೂಚರ್ ಅಲ್ಲಿ ಟ್ರೇಡಿಂಗ್ ಇದು ಮಾಡ್ಬೇಕಾ ಅಥವಾ ಇದು ನಾರ್ಮಲ್ ಇದು ಟ್ರೇಡ್ ಮಾಡಕ್ ಎಲ್ಲಾದ್ರೂ ಮಾಡಿ ಬ್ರೋ, 2 ನಿಮಿಷದ ರೂಲ್ ಇಲ್ದೇ ಇರೋ ಕಡೆ ಮಾಡಿ. ಫೇರ್ ವ್ಯಾಲ್ಯೂ ಗ್ಯಾಪ್ ಮಾಡೋದಿದ್ರೆ ಐ ಮೀನ್ 7 o'clock ಆದ್ಮೇಲೆ ಮಾಡ್ತೀನಲ್ಲ ಅದನ್ನ ಅಲ್ಲಿ ಯೂಸ್ ಮಾಡ್ತೀವಲ್ಲ ಅವಾಗ ಫೇರ್ ವ್ಯಾಲ್ಯೂ ಗ್ಯಾಪ್ ಯೂಸ್ ಮಾಡೋದಿದ್ರೆ 2 minutes ರೂಲ್ ಇಲ್ದೇ ಇರೋ ಪ್ರಾಫಾರ್ಮ್ಸ್ ಅಲ್ಲಿ ಮಾಡಿ. ಫ್ಯೂಚರ್ ಆಗ್ಲಿ ನಾರ್ಮಲ್ ಅಕೌಂಟ್ ಆಗ್ಲಿ ಎಲ್ಲಾದ್ರೂ ಆಗಿರ್ಲಿ. ಬಟ್ ನೀವೇನಾದ್ರೂ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಯೂಸ್ ಮಾಡಕ್ ಹೇಳಿದ್ನಲ್ಲ ಕನ್ಫರ್ಮೇಶನ್ಗೆ ಆರ್ಡರ್ ಬ್ಲಾಕ್ ಹತ್ರ, ಅದನ್ನ ನೀವ್ ಎಲ್ಲಾರು ಯೂಸ್ ಮಾಡಿ. ಯಾಕಂದ್ರೆ ಆರ್ಡರ್ ಬ್ಲಾಕ್ ಬಂದ್ಮೇಲೆ ಅದು ಜಾಸ್ತಿ ಹೋಗೋ ಟೈಮ್. ಸೊ ಚಂದು ಬ್ರೋ ಒಂದು ಚಂದು ಬ್ರೋ ಡೌಟ್. ಡೌಟ್ ಇದ್ ಮಾಡ್ಲಿಲ್ಲ ಬ್ರೋ ನೀವು 15 ಮಿನಿಟ್ ಅಲ್ಲಿ ಇವತ್ತಿನ ಟ್ರೇಡ್. 15 minute. ಓಕೆ, ಇಲ್ಲಿ ನೀವು ತಗೊಂಡಿದ್ರೆ ಇಲ್ಲೊಂದು ಲಾಸ್ ಆಗ್ತಿತ್ತು ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ 15 ಮಿನಿಟ್ ಎಂಟ್ರಿ ತಗೊಂಡಿದ್ರೆ 1:2 1:3 ಕ್ಯಾಪ್ಚರ್ ಮಾಡ್ಬೋದಿತ್ತು ಒಂದು. ಅದೇ ಬ್ರೋ 5 ಮಿನಿಟ್ ರಿಫೈನ್ ಮಾಡಿ ಸಿಗ್ಲಿಲ್ಲ. ಓಕೆ, 5 minutes ರಿಫೈನ್ ಮಾಡಿ ಸಿಗ್ಲಿಲ್ಲ. ಇದ್ರಲ್ಲಿ ನೋಡೋಣ 1 minute ಫೇರ್ ವ್ಯಾಲ್ಯೂ ಗ್ಯಾಪ್ ಏನಾದ್ರು ಒಂದು ಐತಾ ಅಂತ. ಇಲ್ಲಿ ದೊಡ್ಡದಾಗಿದೆ ಫೇರ್ ವ್ಯಾಲ್ಯೂ ಗ್ಯಾಪ್ ಕೆಳಗಡೆ, ಅಲ್ಲಿಗೆ ಬಂದಿಲ್ಲ ಅದು. MSS ಆಗಿದ್ರು SL ಇಟ್ಟಾಗ ಹೋಗಿರೋದು ಅನ್ಸುತ್ತೆ. ಬಟ್ ಸ್ಪ್ರೆಡ್ ಇಂದ ಇವತ್ತು ಸಿಕ್ಕಿಲ್ಲ ಬ್ರೋ. ಓಕೆ, ಡೈರೆಕ್ಟ್ 15 minutes ಇಂದ ಹೋಗಿದೆ. ನೋಡಿ ಈ ತರ ಹೋಗ್ಬೇಕಾರೆ ಹೇಳಿದ್ 1 minute MSS ಆದ್ಮೇಲೆ ನೋಡಿ ಅಂತ. ಮಗೊಂದು ಅದು ಸಹ ಲಾಸ್ ಆಗಿರೋದು, ಅದು ತಗೊಂಡಿದ್ದೀರ 1 minute. ಇವತ್ತು ಯಾಕೋ ಸರಿ ಇಲ್ಲ ಬ್ರೋ ಇವತ್ತು. ಬಟ್ 15 minutes ಟ್ಯಾಪ್ ಆಗಿ ಹೋಗ್ತಾ ಇದೆ ಅನ್ಸುತ್ತೆ ನನ್ನ ಪ್ರಕಾರ. ಬ್ರೋ ಅಂದ್ರೆ ಎಸ್ಎಲ್ ದೊಡ್ಡದಾಗುತ್ತಲ್ಲ. ತಗೊಂಡು ಹೋಗ್ತಾ ಇದೆ. ಬ್ರೋ ಆಗುತ್ತೆ. ಈ ತರ ಜಾಸ್ತಿ ಎಸ್ಎಲ್ ಆಗೋದು ಯಾವಾಗ ಬ್ರೋ? ಯಾವಾಗ ಅಂದ್ರೆ ಇವಾಗ ಒಂದ್ ರೇಂಜ್ಗೆ ಕನ್ಸಾಲಿಡೇಷನ್ ಆದಾಗ, ಕನ್ಸಾಲಿಡೇಷನ್ ಇಂದ ಆಚೆ ಬರಕ್ ಟ್ರೈ ಮಾಡ್ತಿರ್ಬೇಕಾದ್ರೆ, ಇಲ್ಲ ನೀವು ಇನ್ನೊಂದು ನೋಡ್ಕೋತಾ ಇರ್ಬೋದು, ಎಕ್ಸ್ಟ್ರಾ ಕಾನ್ಫಿಡೆನ್ಸ್ಗೋಸ್ಕರ ಓಕೆ ಲಿಕ್ವಿಡಿಟಿ ಗ್ರ್ಯಾಬ್ ಆಗಕ್ ವೇಟ್ ಮಾಡಿ, ಸೆಷನ್ಸ್ ಕೆಳಗಡೆ ಬರಕ್ ವೇಟ್ ಮಾಡಿ, ಆತರ ಎಕ್ಸ್ಟ್ರಾ ತಗೋತಾ ಇರ್ಬೋದು. ಬಟ್ ಎಲ್ಲ ಸಲ ಎಕ್ಸ್ಟ್ರಾ ತಗೊಳಕ್ ಆಗಲ್ಲ. ಸೊ ಇವತ್ತು ಅಷ್ಟೇ ಇಲ್ಲೂ ಬರ್ಲಿಲ್ಲ ಅದು. 50% ಝೋನಿಂದನೇ MSS ಆಗಿ ಡೈರೆಕ್ಟ್ ಆಗಿ ಹೋಯ್ತು. ಬಟ್ ಇದು ಒಂದೇ ಟ್ರೇಡ್ ನಾವೇನಾದ್ರು ಕರೆಕ್ಟ್ ಆಗಿ ಸಿಕ್ಕಿರೋದು ಇವತ್ತು. ಅದು 15 ಮಿನಿಟ್ ಟ್ಯಾಪ್ ಆಗಿ ಹೋಗಿರೋದು ಬ್ರೋ. ಇವತ್ತು 5 ಮಿನಿಟ್ 15 ಮಿನಿಟ್ ಸಿಗ್ಲಿಲ್ಲ ಅಂತ 5 ಮಿನಿಟ್ ಹೋದ್ರೆ ಒಂದು TP ಆಗಿಲ್ಲ. ಆಗುತ್ತೆ, ಬ್ರೋ ಏನ್ ಒಂದು ಡೌಟ್ ಆಗಲ್ಲ. ಹಲೋ ಚಂದು ಬ್ರೋ, ಮಂತ್ಲಿ ಟೈಮ್ ಫ್ರೇಮ್ಗೆ ಹೋಗ್ತೀರಾ ಬ್ರೋ ನಿಮಿಷ? ಹ್ಮ್. ಬ್ರೋ ಇದ್ರಲ್ಲಿ ನೀವ್ ಹೇಳಿದ್ರಿ ರೇಂಜ್ ಹೈ ಬಂದ್ಬಿಟ್ಟು ಆಪೋಸಿಟ್ ಕ್ಯಾಂಡಲ್ ಹೈ ತಗೋಬೇಕು ಅಂತ. ಬಟ್ ಇದು ಗ್ರೀನ್ ಅಪೋಸಿಟ್ ಕ್ಯಾಂಡಲ್ ಐ ಅಂತ ಅಲ್ಲ, ಈಗ ಇವೆರಡು ಕ್ಯಾಂಡಲ್ ಇದೆ ಅಲ್ವಾ. ಸೊ ಯಾವ ತರ ಮಾಡಿದೀನಿ ಅಂದ್ರೆ ಪರ್ಫೆಕ್ಟ್ ನೀನು ಹಳೆ ಡೇಟಾಗಳನ್ನ ತಗೊಂಡು, ಆ ಟೈಮ್ ಫ್ರೇಮ್ದು ಹಳೆ ಡೇಟಾಗಳನ್ನ ತಗೊಂಡು, ಯಾವ್ದ್ರಲ್ಲಿ ನಿನ್ಗೆ ಹೈಯೆಸ್ಟ್ ಆಗಿ ಕರೆಕ್ಟ್ ಆಗಿ ವರ್ಕ್ ಆಗಿದೆ ಅಲ್ಲಿ ತಗೊಳಪ್ಪ. ಇವಾಗ 15 minutes ಅಲ್ಲಿ ಜಾಸ್ತಿ ಇದಕ್ಕೆ ವರ್ಕ್ ಆಗಿದ್ಯಾ, ಇಲ್ಲೇ ರೇಂಜ್ ಐ ಅಂತ ಕೊಡುತ್ತೆ, ಏನ್ ಮಿಸ್ಟೇಕ್ ಆಗಲ್ಲ. ಒಂದೇ ಕಡೆ ಮೂವ್ ಆಗ್ಲೇಬೇಕು ಡೈರೆಕ್ಷನ್ಗೆ. ನಾವು ಏನಿದ್ರು ರೇಂಜ್ ಐ ಯೂಸ್ ಮಾಡೋದೇ ರೇಂಜ್ ಲೋ ಡೈರೆಕ್ಷನ್ಗೆ, ಆರ್ಡರ್ ಬ್ಲಾಕ್ಗೆ. ಕೆಳಗಡೆದಂತೂ ಪಕ್ಕ ಕರೆಕ್ಟ್ ಆಗಿ ಬರ್ಲೇಬೇಕು. ಮೇಲ್ಗಡೆ ಏನು ಉಪಯೋಗ? ಸ್ಟ್ರಕ್ಚರ್ ಚೇಂಜ್ ಆಗಕ್ ತೋರ್ಸಕ್ಕೆ, ಜೊತೆಗೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕನ್ವರ್ಟ್ ಆಗಕ್ ಅಷ್ಟೇ. ಇಲ್ಲೋದ್ರೂ ಕನ್ವರ್ಟ್ ಆಗೇ ಆಗುತ್ತೆ, ಮೇಲೋದ್ರೂ ಕನ್ವರ್ಟ್ ಆಗುತ್ತೆ. ಎಲ್ಲೋ ಕೆಲವು ಸಿನಾರಿಯೋದಲ್ಲಿ ಮಧ್ಯದಿಂದ ಬಿದ್ದ್ಬಿಡುತ್ತೆ, ಅವಾಗೆಲ್ಲೋ ಒಂದ್ ಚೂರ್ ಚೇಂಜ್ ಆಗುತ್ತಷ್ಟೇ. ಅದ್ ಬಿಟ್ರೆ ವೀಕ್ಲಿಯಲ್ಲಿ ನಿಮ್ಗೆ ತಗೋತಾ ಇದೆ, 15 minute ಅಲ್ಲಿ ಒಂದೊಂದ್ಸಲಿ ಒಂದೊಂದ್ ತರ ತಗೊಳುತ್ತೆ. ಬಟ್ ಯಾವ್ದು ಪರ್ಫೆಕ್ಟ್ ಇರುತ್ತೆ ಅದನ್ನ ಮಾತ್ರ ತಗೊಳುತ್ತೆ. ಯಾಕಂದ್ರೆ ಡೇಟಾಗಳನ್ನ ತೋರಿಸಿ ಮಾಡಿದೀನಿ, ತಲೆಗೆಡ್ಸ್ಕೊಬಿಡಿ ಅದನ್ನ. ಬ್ರೋ ಒನ್ ಡೇಗೆ ಹೋಗಿ ಬ್ರೋ, ಅಲ್ಲಿ ಬ್ರೋ ಕೆಳಗಡೆ ಡೌನ್ ಬನ್ನಿ. ಈಗ ಇನ್ ಕೇಸ್ ಒನ್ ಡೇ ಆರ್ಡರ್ ಬ್ಲಾಕ್ ಹಾಕ್ಬೇಕಂದ್ರೆ ಬ್ರೋ ಅದು ಇಷ್ಟೊಂದ್ ತರ ಇದೆ, ಅದ್ರಲ್ಲೂ ರೇಂಜ್ ಲೋನ ಸ್ವೀಪ್ ಮಾಡಿದೆ, ಅದ್ರಲ್ಲಿ ಯಾವ್ದಕ್ ಹಾಕೋದು ಅಂತಾನೆ ಕನ್ಫ್ಯೂಸ್ ಬ್ರೋ ಅಲ್ಲಿ. ಇದಕ್ಕೆ ಹಾಕಿ. ಆಮೇಲೆ ಇಲ್ಲಿ ಸುಮಾರು ಸಲ ಟ್ಯಾಪ್ ಆಗಿ ಹೋಗಿದ್ಯಲ್ಲ ಅದ್ರೊಳಗೆ ಬಡೆ ಬಂದು. ಒಂದು ಅದಕ್ಕೆ ಕಾಯ್ರಿ. ನೆಕ್ಸ್ಟ್ ಇನ್ನೊಂದು
ಇದಕ್ ವೇಟ್ ಮಾಡಿ, ಹಾ ಹಾ ಇವೆರಡರಲ್ಲಿ ಹಾ ಒಂದಕ್ಕೆ ವೇಟ್ ಮಾಡಿ. ಇಲ್ಲೇ ನಿಮ್ಗೆ ಏನಾದ್ರು ಕನ್ಫರ್ಮೇಶನ್ ಸಿಗ್ತಾ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಡೈರೆಕ್ಟ್ ಆಗಿ ಹ್ಮ್ ಅಲ್ಲೇ ತಗೊಳ್ಳಿ. ಇಲ್ಲ ಇದ್ರದ್ದು ಅದೇ ಬ್ರೋ ಈ ಒನ್ ಡೇ ಆದ್ರೆ ಸರಿ, ಅಂದ್ರೆ 50 ಮಿನಿಟ್ ಈ ತರ ಆದ್ರೆ ಕನ್ಫ್ಯೂಸ್ ಇತ್ತು ಅನ್ಸುತ್ತೆ. 15 ಮಿನಿಟ್ ಅಲ್ಲಿ ಆದ್ರೆ ಅದು ಮೋಸ್ಟ್ ಪ್ರಾಬಬ್ಲಿ ಇಲ್ಲಿಂದ ಸೆಕೆಂಡ್ ಒನ್ ಇಂದಾನೆ ಹೋಗುತ್ತೆ, ಇಲ್ಲಿಂದಾನೆ ಹೋಗುತ್ತೆ ಹ್ಮ್ ಮೋಸ್ಟ್ ಪ್ರಾಬಬ್ಲಿ. ಬಟ್ ವಿತ್ ಕನ್ಫರ್ಮೇಶನ್ ತಗೊಳ್ಳಿ ಅಷ್ಟೇ. ಈ ತರನು ಹೋಗ್ಬೋದು, ಇಲ್ಲ ಇಲ್ಲಿಗೂ ಬರ್ಬೋದು. ಇಲ್ಲಿಗೆ ಬಂದು ಹೋಗ್ಬೋದು, ಇಲ್ಲೇ ಎಸೆಲೇಟ್ ಮಾಡಿ ಇದ್ ಸೊ ಮಾಡಿ ಇಲ್ಲ ಹೋಗ್ಬೋದು. ಇನ್ನೂ ಒಂದ್ ಏನ್ ಮಾಡ್ಬೋದು, ಲಾಂಗ್ ಟ್ರೇಡ್ ಹಿಡಿಬೇಕು ಅನ್ನೋರು ಶಿಸ್ತಾಗ ಅಲ್ಲಿ ಸ್ವಲ್ಪ ಎಂಟ್ರಿ ಎಸೆಲ್ ಹಾಕ್ಬಿಟ್ಟು ಇಲ್ಲಿ ನೋಡ್ಕೊಂಡು. ಕೆಳಗಡೆ ಇಟ್ಬಿಟ್ಟು ಕುತ್ಕೋಬಹುದು ಆರಾಮಾಗಿ. ಫೇರ್ವೆಲ್ ಗ್ಯಾಪ್ ಈಗ ಈಗ ಕೊಟ್ಟಿರೋ ಇದ್ರಲ್ಲಿ ವರ್ಕ್ ಆಗಲ್ಲ. ಹೇಳದ್ನಲ್ಲ ಬ್ರೋ, ಕನ್ಫರ್ಮೇಶನ್ ಆಗಿ ಯೂಸ್ ಮಾಡಿ ಅಂತ ಇದ್ರಲ್ಲಿ. ಈಗೇನೇ ಹೇಳಿದ್ದೀನಲ್ಲ ಬ್ರೋ ಅದ್ರಲ್ಲೇ ಕನ್ಫರ್ಮೇಶನ್ ಆಗಿ ಯೂಸ್ ಮಾಡಿ. ಬ್ರೋ ಒಂದ್ ಇಂಡಿಕೇಟರ್ ಡೌಟ್. ಬ್ರೋ ಕೊಡ್ತೀನಿ ಅಂತ ಅಂದ್ರಲ್ಲ ಹ್ಮ್ ಬ್ರೋ, ಈಗ ಆಲ್ರೆಡಿ ಕೊಟ್ಟಿರೋರ್ಗೆ ಆಕ್ಸಿಸ್ ಗ್ರಾಂಟ್ ಮಾಡ್ತೀರಾ ಬ್ರೋ? ಆಕ್ಸಿಸ್ ಗ್ರಾಂಡ್ ಮಾಡ್ತೀನಿ. ಬ್ರೋ ಒಂದ್ ಡೌಟ್. ಇನ್ನೂ ಮುಗ್ದಿರ್ಲಿಲ್ಲ ಇವಾಗ ನಾನು ಮಾಡಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಹಾ ಸರಿ ಸರಿ ಬ್ರೋ. ಬ್ರೋ ಬ್ರೋ ಟೆಲಿಗ್ರಾಮ್ ಅಲ್ಲಿ ಟ್ರೇಡ್ ಕೊಡ್ತಾ ಇಲ್ಲ. ಸ್ವಲ್ಪ ಇದು ದಿನ ಬ್ರೋ. ಪೇಮೆಂಟ್ ಮಾಡಿದ್ಮೇಲೆ ಅದು ಸ್ಕ್ರೀನ್ ಶಾಟ್ ನಿಮ್ಗೆ ಕಳಿಸ್ಬೇಕಾ ನಂಬರ್ಗೆ? ಹಾ ನಂಬರ್ ಕಳ್ಸಿ. ಬ್ರೋ ವ್ಯಾಲಿಡಿಟಿ ಲೈಫ್ ಲಾಂಗ್. ಬ್ರೋ ಹ್ಮ್ ಇವಾಗ ಹೈಯರ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಬುಲಿಶ್ ಇದ್ದು, ಆಮೇಲೆ ಈ ಲೋವರ್ ಟೈಮ್ ಫ್ರೇಮ್ ಬಂದಂಗೆಲ್ಲ ಅಲ್ಲಿ ಅಪೋಸಿಟ್ ಇದ್ರೆ, ಅಂದ್ರೆ ಬೇರೆ ಇದ್ರೆ ಅದು ಹಿಂಗೆ ಅವಾಗ ಅವಾಗ ಏನಿಲ್ಲ, ಕನ್ಫ್ಯೂಷನ್ ಆಗುತ್ತಲ್ಲ. ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಬುಲಿಶ್ ಆಗೋವರೆಗೂ ವೆಯ್ಟ್ ಮಾಡಿ, ಬುಲಿಶ್ ಕನ್ಫರ್ಮೇಶನ್ ಸಿಕ್ಕಿದ ತಕ್ಷಣ ಟ್ರೇಡ್ ತಗೊಳ್ಳಿ ಬೈ ಆಗಿ. ಓಕೆ 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 ಓಕೆ. ಸೊ ಓಕೆನಾ? ಸೊ ಅವಾಗ ಯಾವಾಗ ಕನ್ಫರ್ಮೇಶನ್ ಆತರ ವೆಯ್ಟ್ ಒಂದ್ ಮಾಡ್ತೀವಿ ನಿಮಿಷ ಅಂತ ಅಂದ್ರೆ ಹೇಳಿ ಹೇಳಿ. ಟೆಲಿಗ್ರಾಮ್ ಆತರ ಅಲ್ಲಿ ವೆಯ್ಟ್ ಬ್ರೋ ಏನೇ ಸರ್ ಡೌಟ್ಸ್ ಒಂದ್ ಡೌಟ್ ಇದ್ರು ಇದೆ ಓಕೆ ಹೇಳಿ. ಸರ್. ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಎಷ್ಟೊಂದು XAUUSD ಇದೆಯಲ್ಲ, ಅದ್ರಲ್ಲಿ ನಾವ್ ಯಾವ್ದು ಎಲ್ಲ ಸೊ ಸೇಮ್ ಬೆಸ್ಟ್ ಇಲ್ಲ ನೀವು XAUUSD ಅಲ್ಲಿ ಓಂಡ ಅಂತ ಇಲ್ಲಿ ಬಂದಿರುತ್ತೆ ನೋಡಿ, ಬ್ರೋಕರ್ ಚಾರ್ಟ್ ಅದು. ಓಕೆ ಸೊ ಎಲ್ಲಾನು ವರ್ಕ್ ಆಗುತ್ತೆ, ಬಟ್ ಬೆಸ್ಟ್ ಇರೋದು ಇದನ್ನ ಯೂಸ್ ಮಾಡಿ. ಓಕೆ ಕಮ್ಮಿ ಡಿಫ್ರೆನ್ಸ್ ಬರುತ್ತೆ ನಿಮ್ಗೆ ಅವಾಗ. ಬ್ರೋ ಹ್ಮ್ ಇದು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಬುಲ್ಲಿಶ್ಗೆ ಇದ್ ಮಾಡಿ ಅಂತ ಅಂದ್ರಲ್ಲ ಬ್ರೋ, ಹ್ಮ್ ವೆಯ್ಟ್ ಮಾಡಿ ಕನ್ಫರ್ಮೇಶನ್ಗೆ ಅಂತ ಅಂದ್ರಲ್ಲ, ಅಷ್ಟೊತ್ತಿಗೆ ಆರ್ಡರ್ ಬ್ಲಾಕ್ ಆದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗಿರುತ್ತಲ್ಲ ಬ್ರೋ ಅವಾಗ? SL ಎಲ್ಲ ಗೊತ್ತಾಗದಲ್ವ ಇಡಕ್ಕೆ? ಅದಕ್ಕೆ ಮತ್ತೆ ಅದೇ ಕನ್ಫರ್ಮೇಶನ್, ವೆಯ್ಟ್ ಮಾಡಿ ಕನ್ಫರ್ಮೇಶನ್ಗೆ. ಸರಿ ಬ್ರೋ. ಹಲೋ ಸೊ ಬ್ರೋ ಒಂದ್ ನಿಮಿಷ, ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಆಚೆ ಹೋಗೋದಿದೆ. ಡೌಟ್ಸ್ ಎಲ್ಲ ನಾಳೆ ಕ್ಲಾಸ್ ಪಕ್ಕ ಮಾಡೇ ಮಾಡ್ತೀನಿ. ನಾಳೆ ಕ್ಲಾಸಲ್ಲಿ ಕೇಳೋರಂತೆ. ಇವಾಗ ಯಾರ್ಯಾರಿಗೆ ಏನೇನು ಅರ್ಥ ಆಗಿದೆ ಅರ್ಥ ಆಗಿರ್ಲಿ ಸಾಕು. ಇನ್ನೂ ಫೇರ್ವೆಲ್ ಗ್ಯಾಪ್ ಗೊತ್ತಾಗ್ತಿಲ್ಲ ಅಂದ್ರೆ ಇನ್ನೊಂದ್ ದಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದು ಎಂಟ್ರಿ ಮಾಡಲ್ಸ್ನ ಕೊಡ್ತೀನಿ. ಬಟ್ ನೀವು ಮಾಡ್ಬೇಕಿರೋದು ಯಾವ್ದಾದ್ರು ಒಂದ್ ಎಂಟ್ರಿ ಮಾಡಲ್ನ ಇಟ್ಕೋಬೇಕು, ಎಲ್ಲದಕ್ಕೂ ಸ್ಟಿಕ್ ಆಗೋದಲ್ಲ. ಓಕೆ ಬ್ರೋ ಮೇನ್ ಯೂಟ್ಯೂಬ್ ಅದನ್ನ ಆಗ್ತಿದೆ. ಹಾಕ್ತೀನಿ. ಓಕೆ, ಸೊ ಅದನ್ನ ಮಾಡ್ಬೇಕು, ಒಂದನ್ನ ಇಟ್ಕೋಬೇಕು. ಆಮೇಲೆ ಇಂಡಿಕೇಟರ್ಗೆ 2000 ಇಟ್ಟವನೆ ಅಂತ ದಯವಿಟ್ಟು ಬೈಕ್ ಹೋಗ್ಬಿಡಿ, ಕಷ್ಟಪಟ್ಟಿದ್ದೀನಿ, 2 ಕೊಡ್ತಾ ಇದೀನಿ, ನಿಮ್ಮ ಇಷ್ಟ, ತಗೊಳ್ಳೋದಿದ್ರೆ ತಗೊಳ್ಳಿ, ಇಲ್ಲ ಫೋರ್ಸ್ ಇಲ್ಲ. ಆಮೇಲೆ ಆಚೆಗಡೆಯವ್ರಿಗೆ ನಾನು ಫೇರ್ವೆಲ್ ಗ್ಯಾಪ್ ಕೊಡಲ್ಲ, ಫೇರ್ವೆಲ್ ಗ್ಯಾಪ್ ಒಳಗವ್ರಿಗೆ ಮಾತ್ರ. ಆಚೆಗಡೆಯವ್ರಿಗೆ ಏನಿದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಕೊಡ್ತೀನಿ ಕೊಟ್ರೆ. ಓಕೆ, ಸೊ ಓಕೆ ತಗೊಳ್ಳೋದಿದ್ರೆ ಓಕೆ. ತಗೊಳ್ಳಿ. ಎಷ್ಟು ಇಂಡಿಕೇಟ್ ಇದೆ ಬ್ರೋ? ಒಂದೇ ಎರಡಾ? ಏನು ಒಂದಿದೆ ಇಂಡಿಕೇಟಿವ್ ನಿಮ್ಮ ಹತ್ರ, ಎರಡು ಇದೆಯಾ? ಸುಮಾರಿದೆ ಬ್ರೋ. ಅಲ್ಲ ಅವ್ರು ಇವಾಗ ಇವಾಗ ಪ್ರೊವೈಡ್ ಮಾಡ್ತಿರೋದು 2 ಬ್ರೋ. ಅಲ್ಲ ಇವಾಗ ನಮ್ಗೆ ಯಾವ್ದಾವ್ದು, ಇವಾಗ ನಾವ್ ಯಾವ್ದು ಇಂಡಿಕೇಟರ್ ತಗೋಬೇಕು ಹೇಳಿ? 2 ಎರಡು ತಗೋಬೇಕು ಅಂದ್ರೆ ಒಂದಕ್ಕೆ 2000ನಾ? ಇಲ್ಲ ಹಾ ಬ್ರೋ, ಬ್ರೋ. 2ರಿಂದ. 2ರಿಂದ 2000 ಮಾತ್ರ? ಹಾ ಬ್ರೋ ಪರ್ಸನಲ್ ಮೆಂಟರ್ಶಿಪ್ ಅವ್ರಿಗೆ ಎಲ್ಲ ಸಿಗುತ್ತಲ್ಲ ಬ್ರೋ? ಹಾ ಬ್ರೋ. ಸೊ ಇದನ್ನ ನೋಡಿ, ಇದ್ರ ಎಕ್ಸಿಕ್ಯೂಷನ್ ಎಷ್ಟು ಅಂದ್ರೆ ನಿಮ್ಗೆ TP ಮತ್ತೆ SI ತೋರಿಸ್ತೀನಿ. ಸೊ ಓಕೆ, ಮೈಕ್ರೋ NQ ಅಲ್ಲಿ ಇದು, ಬಟ್ ಇದನ್ನ ನಾನ್ ಟ್ರೇಡ್ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ T50
60. ಇದನ್ನ ಏನಿದ್ರು ಆಟೋಮೇಟ್ ಮಾಡ್ಬೇಕಷ್ಟೆ. ಏನಕ್ಕೆ ಅಂತ ಒಂದ್ಸಲಿ ತೋರಿಸ್ಬಿಟ್ಟು ಎಂಡ್ ಮಾಡೋಣ ಕ್ಲಾಸ್ನ. ಸೊ ಇದು ನೋಡಿ, ಇದು ಬಂದ್ಬಿಟ್ಟು ನಿಮ್ಗೆ 1 year ರಿಟರ್ನ್ಸ್. ನಾನೇನು ಬ್ಯಾಕ್ ಟೆಸ್ಟ್ ಮಾಡಿಲ್ಲ, ಎಲ್ಲ ಎ ಐ ಮಾಡಿಕೊಟ್ಟಿರೋದು. ಐ ಮೀನ್ ಎ ಐ ಅಂತೀನಿ, ಟ್ರೇಡಿಂಗ್ ವ್ಯೂ ಮಾಡಿಕೊಟ್ಟಿರೋದು. ಸೊ ಎಲ್ಲ ಏನು 1 year ಡೇಟಾ ಇದು ಎಲ್ಲ ಕಂಪ್ಲೀಟ್ ಡೇಟಾನು ತೋರಿಸ್ತೀನಿ. 1 year ಡೇಟಾ ನೋಡಿ, $35,000 50K ಫ್ಯೂಚರ್ಸ್ ಅಕೌಂಟಿಗೆ ಆಟೋಮೇಟ್ ಮಾಡಾಕಿದ್ದು. ಡ್ರಾಡೌನ್ ನೋಡಿ ಒಂದ್ಸಲಿ. 50K ಅಕೌಂಟಲ್ಲಿ ಟೋಟಲ್ ಡ್ರಾಡೌನ್ ಕೊಡೋದು $2,000. $2,000 ಯಾವುದೇ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇದು ರೀಚೇ ಆಗಿಲ್ಲ ಈ ಸ್ಟ್ರಾಟಜಿಯಲ್ಲಿ. ಸೊ ಅದ್ರ ಅರ್ಥ ಏನು, ಯಾವತ್ತು ನಮ್ದು ಬ್ರೀಚೇ ಆಗ್ದಾನೆ ಅಕೌಂಟು ವರ್ಷಕ್ಕೆ ಇಷ್ಟು ಹೆಚ್ಚು ಕಮ್ಮಿ 30ರಿಂದ 40,000 ಮಾಡ್ಕೊಡ್ತಿದ್ದು 50K ಅಕೌಂಟಲ್ಲಿ. 150K ಅಕೌಂಟಲ್ಲಿ ಇದ್ರ 3ರಷ್ಟು ಆಗುತ್ತೆ. 5 ಅಕೌಂಟ್ ತಗೋಬಹುದು. ಯೋಚನೆ ಮಾಡಬೇಕು. ಓಕೆ, ಇವಾಗ ಇದೆಲ್ಲ ರೆಡಿ ಆಗಿದೆ, ಆಟೋಮೇಟ್ ಮಾಡೋದು ಅಷ್ಟೇ. ಸೊ ನೀವು 1 ವರ್ಷ ತೋರಿಸ್ಬಿಟ್ಟು ಚೂತ್ಯ ಮಾಡ್ತಾವನೆ ಅಂತಾನು ಅನ್ಕೋಬಹುದು. ಎಂಟೈರ್ ಹಿಸ್ಟ್ರಿ ತೋರಿಸ್ತೀನಿ ಇಲ್ಲಿ. ಏನೋ ಒಂದು $2,000 ಎಷ್ಟೋ ಹೆಚ್ಚು ಕಮ್ಮಿ ಬರುತ್ತೆ. ಬಟ್ ಅದನ್ನ ಕಮ್ಮಿ ಮಾಡ್ಕೋಬಹುದು ನಾವು ಕಾಂಟ್ರಾಕ್ಟ್ಸ್ ಯೂಸ್ ಮಾಡ್ಕೊಂಡು, ಕಮ್ಮಿ ಕಾಂಟ್ರಾಕ್ಟ್ಸ್ ಅಲ್ಲಿ. ಸೊ ಇದು ಯಾಕೆ ಇಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ನಾವ್ ಯಾಕೆ ಮಾಡಕ್ ಹೋಗಲ್ಲ ಅಂತಾನು ತೋರಿಸ್ತೀನಿ. ಅಪ್ಡೇಟ್ ಆಗು ಗುರು. ಇದು ಬಂದ್ಬಿಟ್ಟು ನಮ್ದು ಆರ್ಬ್ ಓಪನ್ ರೇಂಜ್ ಬ್ರೇಕ್ಔಟ್ ಅಂತ. ಯಾಕೆ ಇದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ, ನಾವ್ ಯಾಕೆ ಇದನ್ನ ಮಾಡಕ್ ಆಗಲ್ಲ ಮ್ಯಾನ್ಯುಯಲಿ ಅಂದ್ರೆ, ಇದ್ರ TP ಮತ್ತೆ SL ಬಂದ್ಬಿಟ್ಟು 8, 16 ಟಿಕ್ಸ್ ಇಷ್ಟೇ. ಇದ್ರು TPSL ಇಷ್ಟೇ. ಇದ್ರು TPSL ವಿಡಿಯೋ ಮಾರ್ಕ್ ಮಾಡೋ ಅಷ್ಟೊಳಗೆ ಹೊಂಟೋಗಿರುತ್ತೆ, ಮುಗ್ದೆ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಇದನ್ನ ನಾವು ಮಾಡಕ್ ಆಗಲ್ಲ. ಅದಕ್ಕೆ ನಾನು ಯಾರಿಗೂ ಕೊಡಕ್ಕೂ ಆಗಲ್ಲ. ಇದನ್ನ ಆಟೋಮೇಟ್ ಮಾಡೋರು. ಬ್ರೋ ಅದು ಅಷ್ಟು ಬೇಗ ಟ್ರಿಗರ್ ಆಗುತ್ತಾ ಬ್ರೋ? ಮಾರ್ಕೆಟ್ ಫ್ಯೂಚರ್ಸ್ ರಿಯಾಕ್ಟ್ ಬ್ರೋ, ಆದಂಗೆ ಇದ್ರಲ್ಲಿ ಸ್ಪ್ರೆಡ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ಫ್ಯೂಚರ್ಸ್. ಅದಕ್ಕೆ ಹೇಳ್ತಾ ಇರೋದು ಫ್ಯೂಚರ್ಸ್ ಅಂತ. ಓಕೆ ಬ್ರೋ, ಸೊ ಡೌಟ್ಸ್ ಎಲ್ಲ ನಾಳೆ ಕ್ಲಿಯರ್ ಮಾಡ್ತೀನಿ. ಅಕೌಂಟ್ಸ್ ಬೇಕಾದ್ರೆ ಸಾರಿ, ಇಂಡಿಕೇಟರ್ಸ್ಗೆ ಆಕ್ಸಿಸ್ಗೆ ನೀವು ಇದನ್ನ ಮಾಡಿ, ಮೆಸೇಜ್ ಮಾಡಿರಿ. ಸೊ ಎಲ್ಲ ಡೀಟೇಲ್ಸ್ ಇದೆ, ನೋಡ್ಕೊಂಡು ಮಾಡಿ. ಬ್ರೋ ಇವತ್ತಿನ ಕ್ಲಾಸ್ ಯಾವತ್ತು ಹಾಕ್ತಾರಾ? ಇವತ್ತಿನ ಕ್ಲಾಸ್ ಯಾವಾಗ ಹಾಕ್ತಾರಾ? ನಾಳೆ ಆಗ್ತೀನಿ ಬ್ರೋ. ನಾಳೆ ಆಗ್ತದೆ ಬ್ರೋ ಇದು. ಓಕೆ ಬ್ರೋ, ಸರಿ ಆಯ್ತು. ಸಾರಿ. ಓಕೆ ಬ್ರೋ, ಗುಡ್ ನೈಟ್. ಗುಡ್ ನೈಟ್. ಫೋನ್ ಮಾಡ್ತೀನಿ ಅಕ್ಕ ನಿಮ್ಗೆ. ಅಣ್ಣ ಎಷ್ಟೊತ್ತಿಗೆ ಕಾಲ್ ಮಾಡ್ಲಣ್ಣ? ನಾಳೆ ಬೆಳಗ್ಗೆ ಮಾಡ್ತೀನಿ ಅಕ್ಕ ನಾನೇ. ಮಾಡ್ತೀರಣ್ಣ? ಓಕೆ ಅಣ್ಣ. ಗುಡ್ ನೈಟ್.